सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। धर्म विज्ञान वैराग्य परमैश्वर्यशालिनः आनंद तीर्थ भगवत्पदान् वन्दे निरन्तरम्। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृत्य यमुनीन् श्रीपादरक्षन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरुं वैदग्ध्यपरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं पादमूलिपर्यन्तं। गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरिः ओम्। स्वस्त्यस्तु अशेष सन्मंगलानि भवन्तु। सम्यक् श्लोकैक श्रवण पठन मात्रेण कथा वक्तृश्च श्रोतॄणां निखिल कलिकत कल्मषापनोदन पटुतरे धर्माद्यखिल पुरुषार्थ साधनीभूते श्रीमद्भविष्योत्तर पुराणे वेंकटगिरि महात्म्ये अद्य किंचित् कथानुवादः। हरि ओम्। ಕೊರವಂಜಿ ರೂಪದಲ್ಲಿ ಧರ್ಮದೇವತೆಯ ರೂಪದಲ್ಲಿ ಸ್ವಯಂ ದೇವರು ಅಪ್ರತಿಮವಾದ ರೂಪವನ್ನು ತಾಳಿಕೊಂಡು ತಾನು ಬರ್ತಾನೆ. ಆ ರೂಪವನ್ನು, ಆ ರೂಪದ ತೇಜಸ್ಸು, ಸೌಂದರ್ಯ, ಕಾಂತಿಯನ್ನು ನೋಡಿದ ದೇವಾಧಿದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆಗ ತುಂಬ ಸಂತೋಷವಾಗುತ್ತೆ. ಧರಣಿ ದೇವಿಗೆ ಒಪ್ಪಿಸಿ ಹೇಳಿ ನಿನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಗಟ್ಟಿ ಮಾಡಿ ಅಲ್ಲಿಂದ ತಾನು ಹೊರಡುತ್ತಾನೆ. ಈಚೆ ಕೆಲ ಹೊತ್ತಿನೊಳಗೇನೆ ಆ ಎಲ್ಲರೂ ಕಪಿಲೇಶ್ವರನ ಸನ್ನಿಧಾನಕ್ಕೆ ತೆರಳಿದ ಧರಣಿ ದೇವಿಯ ಅನೇಕ ದಾಸಿಯರು ಎಲ್ಲರೂ ಧರಣಿ ದೇವಿ ಹತ್ರ ಬರ್ತಾರೆ. ಬಂದಾಗ ಧರಣಿ ಕೇಳ್ತಾಳೆ, ಕೇಶಾ ಕಸ್ಮಾದುಪಾಯಾತ ಪೂಜ್ಯೈವ ಪ್ರತಿಭಾತಿ ಮೇ. ಅಲ್ಲ, ಅದರ ಆ ಗುಂಪಿನೊಳಗೆ ಒಬ್ಬಳು ವಿಶಿಷ್ಟವಾದ ತೇಜಸ್ಸು ಉಳ್ಳ, ಮುಖದ ಮೇಲೆ ಕಾಂತಿ ಉಳ್ಳ ಒಬ್ಬ ಹಿರಿಯ ಸ್ತ್ರೀ ಕಾಣಿಸಿದಳು. ಆಗ ಕೇಳ್ತಾಳೆ, ಯಾರಿವಳು? ನೋಡಿದರೆ ಪೂಜ್ಯಳಾಗಿದ್ದಾಳೆ ಅನ್ಸತ್ತೆ, ನಿಮ್ಮ ಗುಂಪಿನಲ್ಲಿ ಯಾವಾಗಲೂ ಇರುವವಳಲ್ಲ, ಯಾರಿದು ಅಂತ ಕೇಳಿದಾಗ ಎಲ್ಲ ಕನ್ಯಕರು ಹೇಳ್ತಾರೆ, ವಾಸ ಪನ್ನಗ ಶೈಲೇಂದ್ರೇ ಸ್ವಾಮಿ ಶ್ರೀ ವೆಂಕಟೇಶ್ವರ ತದಾಜ್ಞಾಕಾರಿಕಾ ಕಾಚಿನ್ನಾಮ ಬಕುಲ ಮಾಲಿಕಾ. ಶ್ರೀನಿವಾಸನ ದಾಸಿಯಾಗಿದ್ದಾಳೆ, ಹೆಸರು ಬಕುಲ ಅಂತ. ನಿನಗೆ ಭೇಟಿ ಮಾಡುವುದಕ್ಕಾಗಿ ಬಂದಿದ್ದಾಳೆ, ಆದ್ದರಿಂದಾಗಿ ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದಾಗ ಧರಣ್ಯವಾಚ ತಿಷ್ಟಭದ್ರೇ ವರಾರೋಹೆ ರತ್ನಪೀಠೆ ಸುನಿರ್ಮಲೆ ಇತ್ಯುಕ್ತ್ವಾ ಸತಯಾ ಬಾಲ ರತ್ನಪೀಠೆ ನಿವೇಶಿತ. ಅತ್ಯಂತ ಅಬಲೆಯಾದ ಬಕುಲೆ. ಆ ಬಕುಲೆ ತಾನು ಹೇಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡ್ಲು ಅಂದ್ರೆ, ನಾನು ಶ್ರೀನಿವಾಸನ ದಾಸಿ ಎಂಬುದಾಗಿ ಹೇಳಿದೆ. ಅದಕ್ಕಾಗಿ ಅವಳಿಗೆ ಸಿಕ್ಕ ಟ್ರೀಟ್ಮೆಂಟ್ ಏನು ಅಂತಂದ್ರೆ, ದೊಡ್ಡದಾದ ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕೂಡಿಸಿದೆ. ನಾನು ಶ್ರೀನಿವಾಸನ ತಾಯಿ ಅಂತ ಹೇಳಿದ್ರೆ ಕೂಡ ನಾನು ಪದ್ಮಾವತಿಯ ತಾಯಿ ಅಂತ ಹೇಳಂದ್ರೆ ಹೊರಗೆ ಕೂಡಿಸ್ತಿದ್ದೆ. ಯಾವಾಗ ದಾಸ್ಯ ಭಾವವಿರುತ್ತೆ ಅಲ್ಲಿ ಅದ್ಭುತವಾದ ಗೌರವವಿರುತ್ತೆ. ಎಲ್ಲಿ ನಾನು ಭಾರಿ ಅನ್ನೋದಿರುತ್ತೆ ಅಲ್ಲಿ ದಬ್ಬಾಳಿಕೆಯಿಂದ ತನ್ನನ್ನು ತಾನು ಭಾರಿ ಮಾಡಿಕೊಳ್ಳಬೇಕೇ ಹೊರತು ಸ್ವಾಭಾವಿಕವಾಗಿ ವೈಭವ ಅವನಿಗೆ ಸಿಗೋದಿಲ್ಲ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ನಾವು ದೇವರ ದಾಸರು, ದೇವರ ದಾಸರು. ದಾಸರ ದಾಸ್ಯವ ಕೊಡೋ ಸಾಕೆಂದರೆ ಇದನಾದರೂ ಕೊಡದಿದ್ದರೆ ಎಂಬುದಾಗಿ ದಾಸರಾಯರು ಹೇಳ್ತಾರೆ. ಹಾಗೆ ಚೆನ್ನಾಗಿ ದೇವರ ದಾಸ್ಯವನ್ನು ಹೊಂದಿರಬೇಕು. ಅವರಿಗೆ ಸಿಗುವ ಗೌರವ, ಅವರಿಗೆ ಸಿಗುವ ವೈಭವ, ಅವರಿಗೆ ಸಿಗುವ ಮರ್ಯಾದೆ, ಅವರಿಗೆ ಸಿಗುವ ಒಂದು ಏನಂತಾರೆ ಪ್ರತಿಷ್ಠೆ ಊಹಾತೀತವಾದದ್ದು. ದೇವರ ದಾಸರಿಗೆ ಸಿಗದಿರುವುದು ಒಂದೇ ಒಂದು, ಅದು ಧನ.
ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಅವರೇನು ಸಂಪಾದನೆ ಹಿಂಗೆ ಇರೋದು. ಆದರೆ ಅದು ಬಿಟ್ಟು ಇನ್ನೇನು ವೈಭವಗಳು ಸಿಗಬೇಕು, ಆ ಎಲ್ಲಾ ವೈಭವಗಳು ಕೂಡ ಕಾಲಿಗೆ ಬಂದು ಬೀಳುತ್ತೆ, ಬೆನ್ನಿಗೆ ಬಂದು ಬೀಳತ್ತೆ. ಇದಕ್ಕೆ ಜ್ವಲಂತವಾದ ನಿದರ್ಶನ ಶ್ರೀನಿವಾಸನ ದಾಸಿ ಅಂತ ಹೇಳಿದ ಮಾತ್ರಕ್ಕೆ ಆ ಧರಣಿ ದೇವಿ ರತ್ನ ಖಚಿತವಾದ ಸಿಂಹಾಸನವನ್ನು ಆಗಿಂದಾಗಲೇ ತರಿಸಿ ಸಿಂಹಾಸನದ ಮೇಲೆ ಕೂರಿಸಿ ನಮಸ್ಕಾರ ಮಾಡ್ತಾಳೆ. ತಾಯಿ ಏನ್ ಬಂದದ್ದು ಅಂತ ಕೇಳಿದಾಗ ಬಕುಲಾದೇವಿ ಹೇಳ್ತಾಳೆ, ನಾನೇನ್ ಬಹಳೇನ್ ಮಾತಾಡುವುದಿಲ್ಲ, ಯಾವ ಕೆಲಸಕ್ಕಾಗಿ ಬಂದಿದ್ದೇನೆ ಆ ಕೆಲಸವನ್ನು ನೇರವಾಗಿ ಹೇಳ್ತೇನೆ. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ ಪುನಃ ಕಾರ್ಯ ಶತೇನ ಕಿಂ ಮುಖ್ಯ ಕಾರ್ಯಂ ತತಶ್ರುತ್ವ ವರಾರೋಹ ಮತಾಬ್ರವೀ. ನನಗೆ ಕನ್ಯೆಯ ಕಾರ್ಯ, ಕನ್ಯಾಪೇಕ್ಷೆ ಇಟ್ಟುಕೊಂಡು ನಾನು ಬಂದಿದ್ದೇನೆ, ಅದೇ ಪ್ರಧಾನ ಕಾರ್ಯ. ಬೇರೆ ಉಳಿದು ಹರಟಿ ಹೊಡೆದು ನಾ ಏನ್ ಮಾಡ್ಲಿ, ಅವಶ್ಯಕತೆ ಇಲ್ಲ, ಅಷ್ಟನ್ನೇ ಹೇಳಿದ್ದೇನೆ ಅಂತ ಹೇಳಿದಾಗ ಧರಣಿ ದೇವಿ ಬಹಳ ಸಂತೋಷ ಆಯ್ತು. ಈ ತರಹದ ಎಷ್ಟು ಬೇಕು ಅಷ್ಟು ಮಾತನಾಡುವ ವ್ಯಕ್ತಿಗಳು ಸಿಗೋದೇ ತುಂಬಾ ಕಷ್ಟ. ಯಾರಾದ್ರೂ ಹುಡುಗರು ಸಿಕ್ಕರೆ ಅಚ್ಚ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಹಿಗ್ಗಿಸ್ತಾರೆ, ಹೊಗಳ್ತಾರೆ, ಅದು ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಾನ್ರಿ, ಹಾಗೆ ಹೀಗೆ ಹೇಳಿ ಅಪ್ಪಣ ಒಂದು ವಾಟರ್ ನೀರ್ ತಗೊಂಡ್ಬರ್ತೀಯ, ಅರೆ ನೀರ್ ತಗೊಂಬ ಅಂತ ಹೇಳಿಕ್ ಇಷ್ಟೆಲ್ಲ ಯಾಕೆ ಮಾತಾಡಬೇಕು, ವೆಸ್ಟ್. ಎಷ್ಟು ಬೇಕೋ ಅಷ್ಟು ಯಾರು ಮಾತಾಡ್ತಾರೆ ಅವರು ಆ ಮಾತುಗಳನ್ನು ಸೇಫ್ ಆಗಿ ಉಳಿಸಿಕೊಡ್ತಾರೆ. ಎಷ್ಟು ಬೇಕೋ ಅಷ್ಟು ಹಣ ಖರ್ಚು ಮಾಡುವವರು ಉಳಿದ ಹಣವನ್ನು ಹೇಗೆ ಸೇಫ್ ಆಗಿ ಉಳಿಸಿಕೊಡ್ತಾರಲ್ಲ, ಹಾಗೆ ಮಾತು ಆಗಲಿ, ಕಿವಿಯಿಂದ ಕೇಳುವ ಕೆಲಸವಾಗಲಿ, ಮೂಗಿನಿಂದ ಮಾಡುವ ಕಾರ್ಯವಾಗಲಿ ಎಲ್ಲವನ್ನೂ ಕೂಡ ನಾವು ಎಷ್ಟು ಬೇಕೋ ಅಷ್ಟು ಬಳಸಿದರೆ ಅವು ಗಟ್ಟುಮುಟ್ಟಾಗಿರುತ್ತೆ, ಅದರಲ್ಲಿ ವೈಭವದಿಂದ ಇರುತ್ತೆ, ವೇಸ್ಟ್ ಹೋಗೋದಿಲ್ಲ. ಆದ್ದರಿಂದಾಗಿ ಬಕುಲೆ ಇಷ್ಟು ಹೇಳಿದಾಗ ಸಮ್ಯಗುಕ್ತಂ, ಧರಣಿದೇವ ಹೇಳ್ತಾಳೆ, ಭಲೆ ಭೇಷ್ ಬಕುಲೆ, ಬಹಳ ಚೆನ್ನಾಗಿ ಹೇಳಿದ್ಯಾ, ನನಗೂ ಯೋಗ್ಯವಾದ ವರ ಬೇಕಾಗಿದೆ, ಅದಕ್ಕಾಗಿ ಇದ್ದೇ ಬಂದು ಬಹಳ ಸಂತೋಷವಾಯ್ತು. ಮತ್ತ ಆ ಹುಡುಗನ ಕುಲ ಏನು, ಗೋತ್ರ ಏನು, ವಂಶ ಏನು ಬೇಕಲ್ಲ ಅದೆಲ್ಲ ಅಂತ ಕೇಳಿದಾಗ ಹೇಳ್ತಾಳೆ, ದೇವಕಿ ಜನನೀತಸ್ಯ ಜನಕ ಶೂರನಂದನ. ವಸುದೇವ ಮತ್ತು ದೇವಕಿಯರು ತಂದೆ ತಾಯಿಗಳಾಗಿದ್ದಾರೆ. ಚಂದ್ರ ವಂಶ, ಕೃಷ್ಣ ಎಂಬುದಾಗಿ ಅವನ ಹೆಸರು, ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದಾನೆ, ಶ್ರವಣ ನಕ್ಷತ್ರ, ವೆಂಕಟಗಿರಿಯಲ್ಲಿ ವಾಸ ಮಾಡಿದ್ದಾನೆ, ವಿದ್ಯಾವಾನ್, ಬಹಳ ಅದ್ಭುತವಾದ ವಿದ್ಯೆ ಉಳ್ಳವನಾಗಿದ್ದಾನೆ, ಧನವಾನ್, ಸಮೃದ್ಧವಾದ ಹಣವಿದೆ, ಬಹುಲಾಚಾರ ಸಂಪನ್ನ, ಧಾರ್ಮಿಕವಾದ 100,000 ಆಚಾರ ವಿಚಾರಗಳನ್ನು ತನ್ನಲ್ಲಿ ತಾನು ರೂಢಿಸಿಕೊಂಡಿದ್ದಾನೆ. 25 ವರ್ಷದ ಹುಡುಗ ಇದ್ದಾನೆ, ಯುವಕ. ಇಷ್ಟೇ ಇಂಟ್ರೊಡ್ಯೂಸ್ ಮಾಡಿ ಪಾಣಿಗ್ರಹಣ ಕಾಲೆ, ಯಾವಾಗ ಮದುವೆ ಮಾಡುವಾಗ ಪಾಣಿಗ್ರಹಣವನ್ನೇನ್ ಮಾಡ್ತಾರೆ, ಅಂತಃಪಟವನ್ನೇನ್ ತೆಗಿತಾರಲ್ಲ, ಆಗ ನಿನ್ನ ಅಳಿಯನನ್ನು ನೀನು ನೋಡಿದಾಗ ಸಂತೋಷವಾಗ, ಭಲೆ ಬೇಷ್, ಯೋಗ್ಯನಾದ ಹುಡುಗನಿಗೇನೆ ನನ್ನ ಮಗಳನ್ನು ಕೊಟ್ಟಿದ್ದೇನೆ ಎನ್ನುವ ತೃಪ್ತಿ ಏನಿದೆ ಆಗ ಬರುತ್ತೆ ಅಂತ ಇಷ್ಟು ಹೇಳಿದರೆ ಈಗಿನ ಹುಡುಗರು ನಗುತ್ತಾರೆ. ನೋಡಿಲ್ಲ, ಬಿಟ್ಟಿಲ್ಲ, ಮಾತಾಡಿಲ್ಲ, ಹೇಳಿಲ್ಲ, ಕೇಳಿಲ್ಲ ಅಂತ ಹೆಂಗಪ್ಪ ಮದುವೆ ಮಾಡ್ಕೊಳ್ಳೋದು, ಹೆಂಗ ತಂದೆ ತಾಯಿಗಳು ಒಪ್ಪ್ಯಾರ ಅನ್ನೋ ಟೆನ್ಷನ್. ಹಾಗಲ್ಲ. ಯಾಕಂದ್ರೆ ಈಗ ಮೋಸ ಮಾಡುವ ಕಾಲ ಹೆಚ್ಚಾದದ್ದರಿಂದಾಗಿ ಹೆಚ್ಚು ಪರಿಚಯ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಂದಿದೆ. ಅವತ್ತು ಮೋಸ ಮಾಡುವ ಕಾಲವಿರಲಿಲ್ಲ. ಆದ್ದರಿಂದಾಗಿ ಏನ್ ಹೇಳ್ತಾರೆ ಅದ್ರ ಮೇಲೆ ಪೂರ್ಣ ಭರವಸೆ, ಗಟ್ಟುಮುಟ್ಟು ವಿಶ್ವಾಸ, ಒಪ್ಪಿತಾರೆ. ಆಗ ಧರಣಿ ವಾಚ, ಆಗ ಧರಣಿ ಸಣ್ಣ ಪ್ರಶ್ನೆ ಕೇಳ್ತಾಳೆ, ಅಲ್ಲ 25 ವರ್ಷದವರೆಗೆ ಅವನು ಮದುವೆ ಯಾಕಾಗಿಲ್ಲ? ಬೇಗನೆ ಮದುವೆ ಆಗ್ಬೇಕಲ್ಲ ಹುಡುಗಂದು, ಯಾಕೆ ಮದುವೆ ಆಗಿಲ್ಲ? ಏನಾದ್ರೂ ಸಮಸ್ಯೆ ಇದೆಯೇನೋ, ಏನಾದ್ರೂ ನ್ಯೂನತಾಗಳು ಇವೇನೋ? ಬಹಳ ತುಂಬಾ ತಡವಾಯ್ತು, 25 ವರ್ಷ ಆಯ್ತು, ಇನ್ನು ಮದುವೆ ಆಗಿಲ್ಲ ಅಂದ್ರೆ ಏನಾದ್ರ ಅರ್ಥ ಅಂತ ಕೇಳ್ತಾಳೆ. ಬಕುಲವಾಚ, ಆಗ ಬಕುಲಾದೇವಿ ಹೇಳ್ತಾಳೆ, ಈ ತರಹದ ಪ್ರಶ್ನೆಗಳನ್ನು ಕೇಳಿ ನಿನ್ನ ಸಂಶಯವನ್ನು ಪರಿಹಾರ ಮಾಡಿಕೊಂಡಿದ್ದು ಬಹಳ ಸಂತೋಷ. ಇಲ್ಲದೇ ಇದ್ರೆ ಈ ಸಂಶಯಗಳು ಹೊಟ್ಟೆಯೊಳಗೆ ಉಳಿತು ಅಂತಂದ್ರೆ ಇಡೀ ಜೀವನ ಆ ಸಂಶಯದೊಳಗೇನೆ ಇಬ್ಬರೂ ಕೂಡ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ. ಬಹಳ ಬೇಸ್ ಸಂತೋಷವಾಯ್ತು ಕೇಳಿ. ಏನಿಲ್ಲೇ ಇಲ್ಲ, ವರುಣ ಹಿಂದೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ, ಲಕ್ಷ್ಮೀದೇವಿ ಅಂತ. ಆಗ ಆ ಲಕ್ಷ್ಮೀದೇವಿಯಲ್ಲಿ ಮಕ್ಕಳಾಗಲಿಲ್ಲ, ಹಾಗಾಗಿ 2ನೇ ಮದುವೆ ಮಾಡಿಕೊಳ್ಳಬೇಕಂತ ತಯಾರಾಗಿದ್ದಾನೆ. ಅಲ್ಲ, ಲಕ್ಷ್ಮೀದೇವಿಯಲ್ಲಿ ಮಕ್ಕಳಾಗಿಲ್ಲ, ಲಕ್ಷ್ಮೀದೇವಿ ಜಗತ್ತಿನ ತಾಯಿ ಅಲ್ವಾ? 100 ಸುಳ್ಳು ಹೇಳಿದ್ರೆ ಚಿಂತಿಲ್ಲ, 1 ಮದುವೆ ಮಾಡಬೇಕು ಅಂತ ಅನ್ನೋದು ಇದು ನಿಯಮವಿದೆ.
ಯಾಕೆ ಆ ಮದುವೆಯನ್ನು ಘಟಿಸುವುದು ಏನಿದೆ ಅಭೂತಪೂರ್ವವಾದ ಕೆಲಸ, ಅಪ್ರತಿಮವಾದ ಪುಣ್ಯವನ್ನು ತಂದುಕೊಡುವಂತಹ ದೊಡ್ಡ ಕಾರ್ಯ. ಯೋಗ್ಯರನ್ನು ಜೋಡಿಸಿ ಮದುವೆಯನ್ನು ಮಾಡಿಕೊಡುವುದು. ಇವತ್ತು ಜವಾಬ್ದಾರಿಗಳನ್ನು ಹೊರುವುದಕ್ಕೆ ಯಾರೂ ಸಿದ್ಧರಿಲ್ಲ. ಮೀಡಿಯೇಟ್ ಆಗಿ ಯಾರೂ ಮದುವೆಯನ್ನು ಮಾಡಿಕೊಡುವುದಕ್ಕೆ ಮುಂದೆ ಬರುವುದಿಲ್ಲ. ಯಾಕೆಂದ್ರೆ ನಾನು ಏನಾದ್ರೂ ಆದ್ರೆ ನಮಗೆ ಪಟ್ಟು ತೋರಿಸ್ತಾರಲ್ಲ. ಹಿಂದಕ್ಕೇನು ಹಾಗೆ ಆಗ್ತಿದ್ದಿಲ್ಲ, ಹಿಂದಿನವರಿಗೆ ಬಟ್ಟು ತೋರಿಸ್ತಿದ್ದಿಲ್ಲ, ಎಲ್ಲ ತೋರಿಸ್ತಿದ್ರು. ಎಲ್ಲ ಕಾಲಕ್ಕೂ ಅದು ಇರೋದೆ. ಒಳ್ಳೇದಾಯ್ತು ಅಂತಂದ್ರೆ ಭಾರಿ ವೈಭವದಿಂದ ನೀವು ಅನುಗ್ರಹ ಮಾಡಿದ್ರಪ್ಪ, ನಮ್ಮ ಮದುವೆ ಭಾರಿ ಆಗಿದೆ ಅಂತ ಹೊಗಳುವವರು ಇಲ್ಲವೇ ಇಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ವಿಚಾರವನ್ನು ಮಾಡಿ ಯಾರು ಘಟಿಸ್ತಾರೆ, ಮದುವೆಯನ್ನು ಮಾಡಿಕೊಡ್ತಾರೆ, ಅವರಿಗೆ ರಾಶಿ ರಾಶಿ ಪುಣ್ಯವಿದೆ. ಆದ್ದರಿಂದಾಗಿ ನೀನೇನ್ ಕೇಳಿದೀಯ ಬಹಳ ಸಂತೋಷ, ಆದ್ದರಿಂದಾಗಿ ಇಷ್ಟಾಗಿದೆ ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು. ಧರಣಿ ದೇವಿ ನೇರವಾಗಿ ಆಕಾಶರಾಜನ ಹತ್ರ ಹೋಗ್ತಾಳೆ. ಆಕಾಶರಾಜನಿಗೆ ಹೇಳ್ತಾಳೆ, ನಮ್ಮ ಮಗಳು ಪದ್ಮಾವತಿ, ಆ ಪದ್ಮಾವತಿಯನ್ನು ಕೇಳುವುದಕ್ಕಾಗಿ ಬಕುಲಾದೇವಿ ಅಂತ ಹಿರಿಯಳು ಬಂದಿದ್ದಾಳೆ, ಆದ್ರಿಂದಾಗಿ ನೀವು ಬಂದು ಮಾತಾಡ್ತೀರಾ ಅಂತ ಕೇಳಿದಾಗ ಬರ್ತಾಳೆ. ಬಂದಾಗ ಆಕಾಶರಾಜ ಹೇಳ್ತಾನೆ, ಅಲ್ಲ ಅವಳು ಬರುವುದಕ್ಕೂ ಕೊರವಂಜಿ ಹೇಳಿದ್ದಕ್ಕೂ ಪದ್ಮಾವತಿಗೆ ಸಮಸ್ಯೆ ಆಗಿದ್ದು 2-3 ಒಂದೇ ಇದೆನಾ ಅಂತ ಕೇಳಿದಾಗ, ಪದ್ಮಾವತಿಗೆ ಕೇಳೋಣ ಅಂತ ಹೇಳಿ ಪದ್ಮಾವತಿ ಹತ್ರ ಹೋಗಿ ಕೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಆಯ್ತು ಅವಶ್ಯವಾಗಿ. ಅವಳು ಒಪ್ತಾಳೆ, ಹೌದು ನಾನು ಶ್ರೀನಿವಾಸನನ್ನು ನೋಡಿದ್ದೇನೆ, ನೋಡಿ ನನಗೆ ಮನಸ್ಸು ಕದಡಿ ಹೋಗಿದೆ, ನಾನು ಶ್ರೀನಿವಾಸನನ್ನೇ ಮದುವೆ ಆಗ್ತೇನೆ, ಬಿಟ್ಟಿನ್ಯಾರನ್ನೂ ಮದುವೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇಷ್ಟೆಲ್ಲ ಹೇಳಿದಾಗ ಆಯ್ತು ಅಂತೇಳಿ ಮಗಳ ಒಪ್ಪಿಗೆಯನ್ನು ಪಡೆದು ಆಕಾಶರಾಜ ಬರ್ತಾನೆ. ಬಂದು ಆಕಾಶರಾಜ ಹೇಳ್ತಾನೆ, ಇದು ನಾವೆಲ್ಲ ನಿರ್ಧಾರ ಮಾಡುವುದಲ್ಲ, ತಂದೆ ತಾಯಿಗಳು ನಿರ್ಧಾರ ಮಾಡುವುದಲ್ಲ, ನಿರ್ಧಾರ ಮಾಡುವವರು ಯಾರು? ಗುರು ಹಿರಿಯರು. ಇವತ್ತು ಗುರು ಹಿರಿಯರ ಅನುಗ್ರಹದಿಂದ ನಿರ್ಧಾರವಾಗಿದೆ ಅಂತ ಫಾರ್ಮಾಲಿಟೀಸ್ ಆಗಿ ಪತ್ರಿಕೆಯಲ್ಲಿ ಬರುತ್ತೆ. ನಿರ್ಧಾರವನ್ನು, ಮದುವೆಯನ್ನು ನಿರ್ಧಾರ ಮಾಡುವವರು ಗುರು ಹಿರಿಯರು. ಆ ಗುರು ಹಿರಿಯರು ಹೋಯ್ತು. ಆಮೇಲೆ ಈಗ ತಂದೆ ತಾಯಿಗಳು ನಿರ್ಧಾರ ಮಾಡ್ತಾರೆ. ಈಗ ತಂದೆ ತಾಯಿಗಳ ನಿರ್ಧಾರವೂ ಹೋಯ್ತು. ಈಗ ಜಸ್ಟ್ ಏನಿದೆ, ಹುಡುಗ ಹುಡುಗಿ ಮಾತ್ರ ನೇರವಾಗಿ ತಾವು ನಿರ್ಧಾರವನ್ನು ಮಾಡಿದರೆ ಆ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಿಕೊಳ್ಬೇಕೆ ಹೊರತು ಆ ತರಹದ ಕಾಲ ಬಂದಿದೆ. ಆಕಾಶ ರಾಜ ಅಂತಾನೆ, ಹಾಗೆಲ್ಲ ನಾವು ರಾಜನಾಗಿದ್ದರು ನಾನು ನಿರ್ಧಾರ ತೆಗೆದುಕೊಳ್ಳುವ ಹಾಗಿಲ್ಲ, ನಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯನ ಕರೆಸೋಣ ಅಂತ ಹೇಳಿ ತಮ್ಮನಾದ ತೊಂಡಮಾನನಿಗೆ ಕೊಟ್ಟು ಕಳಿಸ್ತಾನೆ. ತೊಂಡಮಾನ ಅಲ್ಲ, ಮಗನಾದ ವಸುದಾನನಿಗೆ ಕೊಟ್ಟು ಕಳಿಸ್ತಾನೆ. ವಸುದಾನ, ನೀನು ಸ್ವರ್ಗಕ್ಕೆ ಹೋಗಿ ಬೃಹಸ್ಪತ್ಯಾಚಾರ್ಯನ ಕರೆದುಕೊಂಡು ಬಾ. ಓಡಿದವನು ಬೃಹಸ್ಪತ್ಯಾಚಾರ್ಯ ಬರ್ತಾರೆ. ಬಂದು ಹೇಳ್ತಾರೆ, ನೋಡೋ ಹಿಂಗ ಶ್ರೀನಿವಾಸ ಅಂತ ಅವನಿಗೆ ಕೊಟ್ಟು ಮದುವೆಯನ್ನು ಮಾಡ್ಬೇಕಂತ ಮಾಡಿದ್ದೇವೆ, ಗುರುಗಳೇ ಮತ್ತೆ ನಿಮ್ಮ ಅಭಿಪ್ರಾಯ ಏನು? ಅವರು ಕಲಿಕಾಲದ ಸ್ವಲ್ಪ ಪ್ರಭಾವ ಇದ್ದವರು ಬೃಹಸ್ಪತ್ಯಾಚಾರ್ಯ. ಅವ್ರು ಹೇಳ್ತಾರೆ, ಶ್ರೀನಿವಾಸ ಅಂತ ಹೆಸರು ಕೇಳಿ ನಾನು, ಆದ್ರೆ ಹುಡುಗಿ ಹೆಂಗಿದ್ದ ನನಗೆ ಗೊತ್ತಿಲ್ಲ. ಯಾಕೆ ಅವ್ರಿಗೂ ಜವಾಬ್ದಾರಿ, ಟೆನ್ಷನ್. ಯಾಕೆ ಆ ಶ್ರೀನಿವಾಸ ಹುತ್ತಿನೊಳಗಿದ್ದ ಶ್ರೀನಿವಾಸನನ್ನು ನೋಡ್ಯಾರ ಬೃಹಸ್ಪತ್ಯಾಚಾರ್ಯರು. ತಲೆಗೆ ಪೆಟ್ಟು ಬಂದಾಗ ಔಷಧ ಹೇಳುವುದಕ್ಕಾಗಿ ಬಂದವರೇ ಬೃಹಸ್ಪತ್ಯಾಚಾರ್ಯರು. ಅಂತ ಸಣ್ಣ ಹುತ್ತಿನೊಳಗಿದ್ದ, ಸಣ್ಣ ಮನೆಯೊಳಗಿದ್ದ ಹುಡುಗ ಭಾರಿ ಇದ್ದಾನಂತ ಹೇಳಿಬಿಟ್ರೆ ನಾಳೆ ಆಕಾಶರಾಜ ನನ್ನ ಕುತ್ತಿಗೆ ಹಿಡಿದ್ರೆ ಏನ್ ಮಾಡೋಣ? ಬೃಹಸ್ಪತ್ಯಾಚಾರ್ಯ ಟೆನ್ಷನ್. ಹಾಗಾಗಿ ಅವ್ರು ಹೇಳ್ತಾರೆ, ಶ್ರೀನಿವಾಸ ಹೆಸರು ಕೇಳಿನಿ, ಆದ್ರೆ ನನಗೆ ಬಹಳ ಪರಿಚಯ ಇಲ್ಲ. ಇಲ್ಲೇ ಶುಕಾಚಾರ್ಯ ಇದ್ದಾರೆ ನೋಡ್ರಿ, ಶುಕಾಚಾರ್ಯ ಕೇಳಿದ್ರೆ ಗೊತ್ತಿರುತ್ತೆ, ಅವ್ರು ಇಲ್ಲೇ ಬೆಟ್ಟದೊಳಗೆ ಓಡಾಡುವರು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ತೊಂಡಮಾನನಿಗೆ ಕೊಟ್ಟು ಕಳಿಸ್ತಾರೆ. ಶುಕಾಚಾರ್ಯನ ಕರೆದುಕೊಂಡು ಬಾ ಅಂತ ಹೇಳಿದಾಗ ತೊಂಡಮಾನ ಓಡಿ ಹೋಗ್ತಾನೆ. ಹೋಗಿ ಶ್ರೀನಿವಾಸನಿಗೆ ನಮ್ಮ ಅಣ್ಣನ ಮಗಳಾದ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ನಿರ್ಧಾರ ಮಾಡಬೇಕಾಗಿದೆ, ಆದ್ರಿಂದ ಶುಕಾಚಾರ್ಯ ನೀವು ಬರಬೇಕು ಅಂತ ಹೇಳುವುದರೊಳಗೇನೆ ದೇವರ ಹೆಸರು ಕಿವಿಯೊಳಗೆ ಬಿದ್ದಾಕ್ಷಣಕ್ಕೆ ಜಗತ್ತು ಮರ್ತು ಬಿಟ್ಟ ಶುಕಾಚಾರ್ಯ. 45 ನಿಮಿಷಗಳ ಕಾಲ ನರ್ತನೆ ಮಾಡ್ತಾರೆ. ಅಷ್ಟು ದೇವರ ಮೇಲೆ ಪ್ರೀತಿ, ಅಷ್ಟು ದೇವರ ಮೇಲೆ ಏನಂತಾರೆ, ಆ ದೇವರು ಶ್ರೀನಿವಾಸ, ನಾರಾಯಣ, ಕೃಷ್ಣ ಎನ್ನುವ ಹೆಸರೇನಿದೆ ಈಗಿನ ಕಾಲದ ಜನರಿಗೆ ಸೆರೆ ಇದ್ದ ಹಾಗೆ. ಆ ದೇವರ ನಾಮದ ಕಿವಿಯೊಳಗೆ ಬಿತ್ತು ಅಂತಂದ್ರೆ ಜಗತ್ತನ್ನು ಎಲ್ಲ ಮೈ ಮರೆತು ಕುಣಿತಾರೆ, ಚೆನ್ನಾಗಿ ನರ್ತನವನ್ನು ಮಾಡ್ತಾರೆ. ಏನೋ ತೊಂಡಮಾನ ಏನ್ ಹೇಳಿದೆ, ನಡಿ ನಡಿ ಬೇಗ ನಡಿ, ದೇವರ ಕಾರ್ಯಕ್ಕೆ ನಾವು ತಡ ಮಾಡುವ ಹಾಗಿಲ್ಲ, ಬೇಗ ಬೇಗ ನಡಿ ನಡಿ ಅಂತ ಹೇಳಿ ಆಗಿಂದಾಗಲೇ ತಾವು ಶೃಂಗಾರವನ್ನು ಮಾಡಿಕೊಡ್ತಾರೆ. ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇರುವಾಗ ಶೃಂಗಾರವಿಲ್ಲದೆ ಹೋಗುವ ಹಾಗಿಲ್ಲ.
ಅವರು ಯತಿಗಳಾಗಿದ್ದರು, ಯತಿಗಳು ಮದುವೆಗೆ ಬರೋದೇ ಇಲ್ಲ. ಶುಕಾಚಾರ್ಯರು ಋಷಿಗಳು, ತಪಸ್ವಿಗಳು, ಜ್ಞಾನಿಗಳಾಗಿದ್ದರೂ ಕೂಡ ಕೌಪೀನದ ಮೇಲೆ ಇರುವವರು ಅವರು ಶುಕಾಚಾರ್ಯ. ಹಾಗಿದ್ದರೂ ಕೂಡ ದೇವರ ಕಾರ್ಯಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಅಂತಂದ ಮೇಲೆ ನಾನು ಶೃಂಗಾರವನ್ನು ಮಾಡಿಕೊಳ್ಳುವುದು ಇದು ಅನಿವಾರ್ಯ. ವೈರಾಗ್ಯದಿಂದ ಹೋಗಬಾರ್ದು ಮದುವೆ ಕಾರ್ಯಗಳಿಗೆ. ಈಗೆಲ್ಲ ಬರ್ತಾರೆ ಕೆಂಪು ಶಾಟಿಗಳು, ಟಿಕಾರ ಹಿಡ್ದು ರಾಯರ್ದು ಇವ್ರದ್ದೆಲ್ಲ ಶಾಟಿಗಳನ್ನು ಹಂಚಿಕೊಂಡು ಬರ್ತಾರೆ ಮದುವೆಗೆ. ಹಾಗೆಲ್ಲ ಬರುವ ಹಾಗಿಲ್ಲವೇ ಇಲ್ಲ. ಚಂದಾಗಿ ಒಳ್ಳೆ ರೇಷ್ಮೆ ಮಡಿಗಳನ್ನು ಉಟ್ಟುಕೊಂಡು ರೇಷ್ಮೆ. ಇದನ್ನ ನಾ ಯಾಕೆ ಒತ್ತು ಹೇಳ್ತಾ ಇದ್ದೇನೆ ಅಂತಂದ್ರೆ ನಾಳೆ ನೀವೆಲ್ಲರೂ ಬರೋರಿದ್ದೀರಿ. ಶ್ರೀನಿವಾಸನಿಗೆ ಪ್ರಿಯವಾದ ರೇಷ್ಮೆ ಮಡಿ, ರೇಷ್ಮೆ ವಸ್ತ್ರ, ಒಳ್ಳೆ ಸೀರೆ, ಒಳ್ಳೆ ದೋತ್ರಗಳನ್ನು ಉಟ್ಟುಕೊಂಡೇ ಬರುವುದು. ಯಾವ ಕಾರಣಕ್ಕೂ ಈ ಇಂಗ್ಲಿಷರ ವಸ್ತ್ರಗಳು ಬೇಡವೇ ಬೇಡ. ಯಾಕೆ ದೇವರ ಮದುವೆ, ಶುಕಾಚಾರ್ಯರಾಗಿ ಬರ್ತಾರೆ. ದರ್ಭದಿಂದ ಕಿರೀಟವನ್ನು ನಿರ್ಮಾಣವನ್ನು ಮಾಡಿಕೊಂಡು ಕಿರೀಟ ಹಾಕಿಕೊಳ್ತಾರೆ. ನವಾನಿ ಅದು ಎಂತ ದರ್ಭದ್ದು ಅಂತಂದ್ರೆ ಹಳೆ ದರ್ಭದ್ದಲ್ಲ, ಮನೆಯೊಳಗಿರುವ ದರ್ಭ, ಎಲ್ಲೋ ಮೂಲೆಯೊಳಗೆ ಬಿದ್ದ ದರ್ಭ ಅಲ್ಲ. ನವಾನಿ ಕುಶಾಗ್ರಾಣಿ, ಹೊಸದಾಗಿರ್ತಕ್ಕಂತಹ ದರ್ಭಗಳನ್ನು ತೆಗೆದುಕೊಂಡು ನಾವು ಹಾಕಿಕೊಡ್ತಾರೆ. ಕಿರೀಟಂ ಬಂಧಯಿತ್ವ, ಕಿರೀಟವನ್ನು ಹಾಕಿಕೊಳ್ತಾರೆ. ಅದೇ ದರ್ಭದಿಂದಲೇನೆ ಒಂದು ಕವಚವನ್ನು ನಿರ್ಮಾಣವನ್ನು ಮಾಡಿ ಕವಚವನ್ನು ಹಾಕಿಕೊಳ್ತಾರೆ. ತುಳಸಿ ಮಣಿ ಮಾಲಾ ಇವುಗಳಿಂದ ಧಾರಣವನ್ನು ಮಾಡ್ತಾರೆ. ತುಳಸಿ ಮಣಿಯನ್ನು ಹಾಕಿಕೊಳ್ತಾರೆ. ಎಲ್ಲಿವರೆಗೆ ಅವರು ಶೃಂಗಾರವನ್ನು ಮಾಡಿಕೊಂಡ್ರು ಅಂತಂದ್ರೆ ಆಪಾದಲಂಬಿ ಕೃಷ್ಣತ್ವಕ, ಪಾದದವರೆಗೆ, ತಲೆಯಿಂದ ಹಿಡಿದುಕೊಂಡು ಪಾದದವರೆಗೆ ಎಲ್ಲಾ ಆಭರಣಗಳನ್ನೂ ಕೂಡ ತಾವೇನು ಹಾಕಿಕೊಳ್ಳಬೇಕು, ತಮ್ಮ ಯೋಗ್ಯತೆ ಏನಿದೆ, ತನ್ನ ಮನೆಯಲ್ಲಿ ಏನಿದೆ, ಯಾವುದನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ, ಯೋಗ್ಯತೆ ಮೀರಿ ಸಾಲ ಮಾಡಿ ಹಾಕಿಕೊಳ್ಳಲಿಲ್ಲ. ತನ್ನಲ್ಲಿ ಏನಿದೆ, ತನ್ನ ಪರಿಧಿಯೊಳಗೇನೆ ತಾನು ಶೃಂಗಾರವನ್ನು ಮಾಡಿಕೊಂಡು ನಡಿ, ಬೇಗ ಬೇಗ ನಡಿ, ದೇವರ ಮದುವೆ ಹೋಗು. ದೇವರ ಮದುವೆ ಅಂತಂದ್ರೆ ಅಷ್ಟು ಇಂಟ್ರೆಸ್ಟ್. ಇವತ್ತು ನಮಗೆ ನಮ್ಮವರ ಮದುವೆಗಳಿಗೂ ಇಂಟ್ರೆಸ್ಟ್ ಇಲ್ಲ ಬಹಳ. ಇಲ್ಲಿ ಮಂತ್ರಾಲಯದ, ಕಲ್ಲೂರದ ಎಲ್ಲ ಹೋಗಿ ಅಕ್ಷತಾ ಟೈಮಿಗೆ ನಾವು ಸರಿಯಾಗಿ ಕಲ್ಯಾಣ ಮಂಟಪಕ್ಕೆ ಬರೋಣ ಅಂತ ನಮ್ಮ ಭಾವನೆ ಇರ್ತದೆ. ಹಾಗಲ್ಲ ಅಲ್ಲ. ದೇವರ ಮದುವೆ, ಲಕ್ಷ್ಮೀನಾರಾಯಣರ ಮದುವೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತೆ, ನಮಗೆ ಹಿತವಾಗತ್ತೆ, ನಮಗೆ ಮಂಗಳವಾಗತ್ತೆ. ತಾನ್ ಮದುವೆ ಮಾಡಿಕೊಳ್ಳೋದ್ರಿಂದ ತನಗೇನು ಹೆಣ್ಣು ಸಿಕ್ಕಿಲ್ಲ ಅಂತಿಲ್ಲ, ತಾನ್ ಮದುವೆ ಮಾಡಿಕೊಳ್ಳೋದ್ರಿಂದ ಅವನಿಗೇನು ಸಿಗೋದಿಲ್ಲ ಇಲ್ಲ. ಯಾಕೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಲಕ್ಷ್ಮೀ ದೇವಿ ಇದ್ದಾಳೆ. ಹಾಗಾದ್ರೆ ಯಾಕೆ ಮದುವೆ ಮಾಡಿಕೊಳ್ತಾರೆ ಅಂತಂದ್ರೆ ಕೇವಲ 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 ನಮ್ಮ ಹಿತಕ್ಕಾಗಿ ಮದುವೆ ಮಾಡಿಕೊಳ್ಳುವುದು. ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ನಮ್ಮ ಶ್ರದ್ಧೆ ವಿಶ್ವಾಸಗಳು ಎಷ್ಟಿದೆ, ಅಷ್ಟು ದಿವ್ಯವಾದ ಫಲಗಳು ಬರುತ್ತೆ. ಹಾಗಾಗಿಯೇನೆ ಶ್ರೀನಿವಾಸನ ಮದುವೆಗೆ ಯತಿಗಳೂ ಕೂಡ ಭಾಗವಹಿಸ್ತಾರೆ. ಬೇರೆ ಯಾವ ಮದುವೆಗಳಿಗೂ ಯತಿಗಳು, ಜ್ಞಾನಿಗಳು ಬಾರದಿದ್ದರೂ ಕೂಡ ಶ್ರೀನಿವಾಸನ ಮದುವೆಗೆ ಭಾಗವಹಿಸ್ತಾರೆ. ಇದು ದೇವರ ಮಹಿಮೆ, ಒಂದು ಅದ್ಭುತವಾದಂತಹ ವೈಭವ. ಹಾಗಾಗಿ ಅವರು ಬರ್ತಾರೆ, ಶುಕಾಚಾರ್ಯ ಓಡಿ ಬರ್ತಾರೆ, ಕುಳಿತುಕೊಳ್ತಾರೆ. ಕುಳಿತುಕೊಂಡಾಗ ಬೃಹಸ್ಪತ್ಯಾಚಾರ್ಯರು ಕೇಳ್ತಾರೆ, ಅಮ್ಮ ತಾಯಿ ಬಕುಲೆ, ಹಾಗಾದ್ರೆ ಶ್ರೀನಿವಾಸನ ಕುಲ ಗೋತ್ರ ಏನು ಅಂತ ಕೇಳಿದಾಗ ಬಕುಲೆಗೆ ಸಿಟ್ಟು ಬರುತ್ತೆ. ಬ್ರಾಹ್ಮಣ ಸತ್ಯ ಸಂಪನ್ನ, ಬ್ರಾಹ್ಮಣರೆಲ್ಲರೂ ಸತ್ಯವಂತರಾಗಿದ್ದರು. ಎಲ್ಲಿಯವರೆಗೆ? ದ್ವಾಪರ ಯುಗ ಮುಗಿಯುವವರೆಗೆ. ಕಲಿಯುಗ ಬಂದ ಮೇಲೆ ಮಿಥ್ಯಾಪ್ರವಾದಿನ ಅವರ ಬಾಯಿಯೊಳಗೆ ಸುಳ್ಳೇ ಬರುತ್ತೆ. ಅದನ್ನು ನೀವು ಸತ್ಯ ಮಾಡಿಕೊಟ್ರಿ ಬೃಹಸ್ಪತ್ಯಾಚಾರ್ಯ. ನಿಮಗೆ ಗೊತ್ತಿಲ್ವಾ ಕೃಷ್ಣನ ಕುಲ ಯಾವುದು, ಗೋತ್ರ ಯಾವುದು, ತಂದೆ ಯಾರು, ತಾಯಿ ಯಾರು ಎಲ್ಲ ನಿಮ್ಗೆ ಗೊತ್ತಿಲ್ವಾ? ನಿಮಗೆ ಯಾಕೆ ಸುಳ್ಳು ಮಾತಾಡ್ತೀರಾ ನೀವು ಅಂತ ಸಿಟ್ಟಿನಿಂದ ಜೋರು ಮಾಡ್ತಾರೆ. ಆಗ ಅಷ್ಟರೊಳಗೆ ಶುಕಾಚಾರ್ಯ ಪಕ್ಕದಲ್ಲಿರ್ತಾರೆ. ಅಮ್ಮ ತಾಯಿ, ನಮಗ್ ಗೊತ್ತಿಲ್ಲ ಅಂತಿಲ್ಲ, ಈ ರಾಜರುಗಳು ನಮ್ಮನ್ನು ನಂಬಂಗಿಲ್ಲ, ಈ ಶ್ರೀಮಂತರು ನಾವು ಹೇಳಿದ್ ನಂಬೋದಿಲ್ಲ, ನಾವೇನಾದ್ರೂ ಹೇಳಿದ್ರು ಇವನು ಹಣಕ್ಕಾಗಿ ಹೇಳ್ಯಾನಂತ ತಿಳಿತಾರೆ. ಅವರು ಧನಕ್ಕಾಗಿ ಹೇಳಿದಾನೆ ಅಂತ ತಿಳಿತಾರೆ. ಅವರ ವಿಶ್ವಾಸಕ್ಕಾಗಿ ನೀನ್ ಹೇಳಬೇಕೀಗ. ಹಾಗೆ ಇರುತ್ತೆ ಇವತ್ತು. ನನ್ನ ಮೊನ್ನೆ ಒಬ್ರು ಬಂದ್ಬಿಟ್ಟೆ, ಅದು ಇಲ್ಲೇ ರಾಯಚೂರದಲ್ಲೇ, ನನಗೆ ಕೆಲಸ ಇಲ್ಲ, ನನ್ನ ಮದುವೆ ಆಗ್ಬೇಕು, ನನಗೆ ಹಾಗೆ ಕಷ್ಟ ಅದ, ಹೀಗೆ ಕಷ್ಟ ಅದ, ಮನೆಯೊಳಗೆ ಆರೋಗ್ಯ ಸರಿ ಇರೋದಿಲ್ಲ, ಒಂದು 100 ಸಮಸ್ಯೆ ಹೇಳಿದೆ. ನಾವು ಅವ್ರಿಗೆ ಹೇಳಿದೆ, ಸುಮ್ಮನೆ ಹೇಳಿದೆ, ಇಲ್ಲಿ ಸತ್ಯನಾಥ ಪ್ರತಿಷ್ಠಾಪನೆ ಮಾಡಿದ ಒಳ್ಳೆ ಪ್ರಾಣದೇವರಿದ್ದಾರೆ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವರಿದ್ದಾರೆ, 48 ದಿನ 108 ಪ್ರದಕ್ಷಿಣೆ ಹಾಕುವ, ಎಲ್ಲ ಗುಣವಾಗುತ್ತೆ, ಹುಷಾರಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಸರ್ ಅದನ್ನೆಲ್ಲ ನಾ ಮಾಡ್ತೀನಿ, ಅದೊಂದೇನೋ ಹೋಮ ಶಾಂತಿ ಇದ್ರೆ ಹೇಳಿ.
ನಾನು ವಿಚಾರ ಮಾಡಿ ಆಯ್ತು ಅಂತ ಹೇಳಿದ್ರು ಒಂದು 40,000 ರೂಪಾಯಿ ಹೇಳಿದೆ ಹೋಮ. ನಾ ಏನು ಮಾಡ್ಸಂಗಿಲ್ಲ, ಮತ್ತೆ ಗೋಪಾಲಾಚಾರ್ಯ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮಾಡ್ಬೋದಿಲ್ಲ. ಸುಮ್ಮನೆ ಹೇಳಿದೆ ಅವ್ನು ಪರೀಕ್ಷೆ ಮಾಡಲಿ. 40 ಕೆಲಸ ಇಲ್ಲ, ಭೋಗಸಿ ಇಲ್ಲ, ಏನಿಲ್ಲ, 40,000 ರೂಪಾಯಿ ಕೊಡ್ಲಿಕ್ಕೆ ತಯಾರಾದ ಹೊರತು ದೇವರ ಸೇವೆ ಮಾಡು ಅಂತಂದ್ರೆ ಅವ್ನಿಗೆ ಒಳ್ಳೆನಿಸ್ತು. ಇವತ್ತಿನ ಕಾಲ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಅವ್ನು ಕೊನೆ ತನಕ ಮಾಡ್ಲಿಲ್ಲ, ಪುಣ್ಯಾತ್ಮ ಮಾಡ್ಲಿಲ್ಲ. ಯಾಕೆ? ದೇವರ ಸೇವಾ ಹೆಂಗ್ ಮಾಡಿ ಅವ್ರ ಸಂಕೋಚ, ಅವನಿಗೆ ಬಡಿ ಹೇಗೆ ಉಟ್ಕೋಬೇಕು, ಲುಂಗಿ ಹೇಗೆ, ಇದ್ರಲಿಂದ ಒಂದು ಸ್ವಲ್ಪ ಗಿಲ್ಟಿ ಅನಿಸ್ತು ಅವನಿಗೆ. ಹೋಗಿ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕೋದಕ್ಕಾಗಿ ಶೇಮ್ ಅನಿಸ್ತು. ಹಾಗಾಗಿ ಒಂದು ದಿವಸ ಮನೆಯೊಳಗೆ ಹೋಮ ಮಾಡೋದು ಚಲೋ ಹೊರತು ಗುಡಿಗೆ ಹೋಗಿ ನಮಸ್ಕಾರವನ್ನು ಮಾಡೋದು ಇದು ನನಗೆ ಹಿತ ಅಲ್ಲ ಅಂತ ಭಾವಿಸಿದ್ನೋ ಏನೋ ಗೊತ್ತಿಲ್ಲ, ತಯಾರಾಗ್ಲಿಲ್ಲ. ನಾನು ಅಂದೆ ಆಯ್ತಪ್ಪ, ಬೇರೆ ಹೋಮ ಮಾಡಿಸೋರು 100 ಜನ ಇದ್ದಾರೆ, ಹೋಗಿ ಅವ್ರ ಕಡೆ ಮಾಡಿಸ್ಕೊಂಡು, ನನ್ನಿಂದ ಆಗುದಿಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದೆ. ಈ ತರಹದ ಕಾಲಗಳು ಇವತ್ತು ಬಂದಿದೆ. ಈ ತರಹದ ಕಾಲಗಳು ಬಂದಿದೆ. ಯಾವ ಕಾರಣಕ್ಕೂ ಕೂಡ ಪ್ರಾಮಾಣಿಕವಾಗಿ ಹೇಳಿದಾಗ ಅದನ್ನು ನಂಬುವುದಿಲ್ಲ. ಮೋಸ ಮಾಡಿದಾಗ ಅವಶ್ಯವಾಗಿ ನಂಬುತ್ತಾರೆ, ಅವಶ್ಯವಾಗಿ ನಂಬುತ್ತಾರೆ ಮೋಸ ಮಾಡಿದಾಗ. ಇದು ಇವತ್ತಿನ ಅನ್ನದ, ದೇವರ ನೈವೇದ್ಯವಿಲ್ಲದ ಅನ್ನದ ಪ್ರಭಾವವಿದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾಗಿ ಶುಕಾಚಾರ್ಯ ಹೇಳ್ತಾರೆ, ನಾವೆಷ್ಟು ಹೇಳಿದ್ರು ಕೂಡ ಈ ರಾಜರುಗಳು ಕ್ಷತ್ರಿಯರು ನಂಬುವುದಿಲ್ಲ, ನೀ ಹೇಳ್ತಾಯಿ ಅಂತ ಹೇಳಿದಾಗ ಬಕುಲಾದೇವಿ ಹೇಳ್ತಾಳೆ, ಚಂದ್ರವಂಶ, ಶ್ರವಣ ನಕ್ಷತ್ರ, ಕೃಷ್ಣ ಎಂಬುದಾಗಿ ಹೆಸರು, ಮತ್ಸ್ಯಕೂರ್ಮಾದಿ ಅವತಾರಗಳನ್ನು ತಾಳಿದ್ದಾನೆ. ದೇವಕಿ ಯಶೋದೆಯರೇ ತಂದೆ ತಾಯಿಗಳು, ಬಲರಾಮ ಅಣ್ಣನಾಗಿದ್ದಾನೆ ಅಂತ ಎಲ್ಲ ತನ್ನ ವಂಶವನ್ನು ಹೇಳಿದಾಗ ಗುರುಗಳು ನಾಡೀಕೂಟ, ಸೂತ್ರಕೂಟ, ಯೋನಿಕೂಟ, ಗ್ರಹಗಳು ಎಲ್ಲವನ್ನು ಕೂಲಂಕುಷವಾಗಿ ವಿಚಾರವನ್ನು ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ. ನೋಡಿ ಆದ ಮೇಲೆ ಆ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಒಪ್ಪಿಗೆ ಆದ ಮೇಲೆ, ಮನಸ್ಸಿಗೆ ಕನ್ವಿನ್ಸ್ ಆದ ಮೇಲೆ ಹೇಳ್ತಾರೆ, ಈ 2 ಜಾತಕ ಬಹಳ ಯೋಗ್ಯವಾಗಿದೆ, ಇನ್ನು ಮುಂದುವರಿಯೋದಕ್ಕೆ ಅಡ್ಡಿ ಇಲ್ಲ. ಇವತ್ತು ಆಚಾರ್ಯರ ಹತ್ರ ಕುಂಡಲಿ ತೋರಿಸುವುದಕ್ಕಾಗಿ ಬರುವಾಗಲೇನೆ ಅವರೊಂದೇನೋ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತಾರೆ, ಒಂದು ಹೂ ಇಲ್ಲ ಹೂ, ಅದರ ಪ್ರಕಾರವಾಗಿ ಆಚಾರ್ಯ ಹೇಳಿದ ಬೇಷ್, ಇಲ್ಲದೇ ಇದ್ದರೆ ಪಕ್ಕದ ಆಚಾರ್ಯ ನಿಶ್ಚಿತ. ಅಂದ್ರೆ ತಮಗೆ ಅನುಕೂಲವಾದ ಜಾತಕವನ್ನು ಹೇಳುವವರೆಗೂ ಆಚಾರ್ಯರುಗಳು ಬದಲಾಗ್ತಾ ಇರ್ತಾರೆ. ಹಾಗೆಲ್ಲ ಅದು ನಡೆಯೋದಿಲ್ಲ. ಒಂದು ಮುಹೂರ್ತ ಕೊಟ್ಟಿತ್ತು ಅಕ್ಷಯ ತೃತೀಯ ದಿವಸ, ಆ ಮುಹೂರ್ತ ಅವರಿಗೆ ಅನುಕೂಲ ಇಲ್ಲ, ಆದ್ದರಿಂದಾಗಿ ಮರು ದಿವಸ ಚತುರ್ಥಿ ಅತ್ಯಂತ ಅಬದ್ಧವಾದ ದಿನದಂದು ಉಪನಯನವನ್ನು ಮಾಡಿದೆ. ನಾನೇ ಅನುಭವಿಸಿದ್ದು, ನಾನೇ ಕೊಟ್ಟದ್ದು. ಯಾಕೆ? ಅದು ನಮಗೆ ಅನುಕೂಲವಿಲ್ಲ. ನಮಗೆ ಅನುಕೂಲವಿದ್ದ ಕೆಟ್ಟ ಮುಹೂರ್ತವೂ ಓಕೆ, ಆದರೆ ನಮಗೆ ಅನುಕೂಲವಿಲ್ಲದ ಉತ್ತಮವಾದ ಮುಹೂರ್ತಗಳನ್ನು ಕೊಟ್ಟರೂ ಕೂಡ ಆ ಮುಹೂರ್ತಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಕೇವಲ ನಮಗೆ ಭಾನುವಾರದ ದಿನ ಬೇಕು, ಆ ಭಾನುವಾರ ಅಮಾವಾಸ್ಯೆ ಆಗಿದ್ದರೂ ಕೂಡ ಓಕೆ ಡನ್, ನಾವು ಮಾಡ್ತೀವಿ. ಈ ತರಹದ ದುರವಸ್ಥೆ ಬಂದಾಗ ಈ ಶ್ರೀನಿವಾಸನ ಮಹಿಮೆಯನ್ನು ಕೇಳಬೇಕು. ಆ ರಾಜನಿಗೆ ತನಗೆಂದು ಬೇಕು ಅಂದು ಮುಹೂರ್ತ ಇಡುವ ದಮ್ ಇದೆ. ಯಾಕೆ? ಅವನು ರಾಜ, ಕ್ಷುದ್ರನಲ್ಲ. ಶ್ರೀನಿವಾಸ ಜಗದೊಡೆಯ, ತನಗೆಂದು ಬೇಕು ಅಂದು ಮುಹೂರ್ತ ಇಡಬೇಕಾದ ಅವಶ್ಯಕತೆ ಅವನಿಗಿದೆ. ಯಾಕೆ ಈ ಕುಂಡಲಿ ಜಾತಕವನ್ನು ನೋಡಬೇಕು? ಯಾವುದೂ ನೋಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ದೇವರು ಏನ್ ಮಾಡ್ತಾರೆ, ಎಲ್ಲ ಒಳ್ಳೆದೇ ಆಗುತ್ತೆ. ಹಾಗಿದ್ದರೂ ಕೂಡ ನಮಗೆ ಒಂದು ಪಾಠವನ್ನು ಕಲಿಸುವುದಕ್ಕಾಗಿ, ನಮಗೆ ಒಂದು ನೀತಿಯನ್ನು ಕೊಡುವುದಕ್ಕಾಗಿ ಇಷ್ಟೆಲ್ಲವನ್ನು ನೋಡಿ, ಏವಂ ಗುರುಮುಖಾಚ್ಯುತ್ವ ವಿಚಾರ್ಯಾಶು ವಿಚಕ್ಷಣ, ಈ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರ ಮಾತುಗಳನ್ನು ಕೇಳಿ ತನ್ನ ಬುದ್ಧಿಯಿಂದ ವಿಚಾರವನ್ನು ಮಾಡಿದ. ಅವನೇನು ಏನಂತಾರೆ, ಹೇಳಿದ್ದು ಕೇಳುವ ಪೆದ್ದು ಮನುಷ್ಯ ಇಲ್ಲ ಆಕಾಶರಾಜ. ಅವನು ತನ್ನ ಜ್ಯೋತಿಷ್ಯದ ಜ್ಞಾನದಿಂದ ಗುರುಗಳೇ ಹೇಳಿದ್ದು, ನನ್ನ ಮಗನ, ನನ್ನ ಅಳಿಯಂದ, ನನ್ನ ಎಲ್ಲವನ್ನು ನೋಡಿ ತಂದೊಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಓ ಹಾಗಾದ್ರೆ ಗುರುಗಳೇ ನೀವು ಹೇಳಿದ್ದು ನನ್ನ ವಿಚಾರಕ್ಕೂ ಎಲ್ಲ ಸರಿ ಹೊಂದಿದೆ, ಹಾಗಾದ್ರೆ ಇವತ್ತಿನ ದಿನ ಮದುವೆಯನ್ನು ನಿಶ್ಚಯವನ್ನು ಮಾಡೋಣ ಅಂತ ಹೇಳಿ ಆಗಿಂದಾಗಲೇ ಪುಣ್ಯಾವಚನವನ್ನು ಮಾಡ್ತಾನೆ. ಎಲ್ಲ ಬಳಗದವರಿಗೆ ಕರೀತಾನೆ ಆಕಾಶರಾಜ. ತನ್ನ ಎಲ್ಲ ಬಳಗದವರನ್ನು ಕರೆದು 2 ಕೈಗಳನ್ನು ಎತ್ತಿ ಹೇಳ್ತಾನೆ, ನಾನು ನನ್ನ ಮಗಳ ಮದುವೆಯನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದೇನೆ, ನೀವೆಲ್ಲರೂ ಬಂದು ಸಹಕಾರವನ್ನು ಕೊಟ್ಟು ಸಹಾಯವನ್ನು ಮಾಡಬೇಕು.
ನೀವು ಸಹಕಾರ ಸಹಾಯಗಳನ್ನು ಮಾಡಿದರೆ ನಾನು ಮದುವೆ ಮಾಡುವುದಕ್ಕಾಗಿ ಸಿದ್ಧನಾಗ್ತೇನೆ ಅಂತ ಎರಡೂ ಕೈಗಳನ್ನು ಎತ್ತಿ ಹೇಳಿದಾಗ ಆ ಬಳಗದವರೆಲ್ಲರೂ ಕೈ ಎತ್ತಿ ಹೇಳ್ತಾರೆ, ನಾವೆಲ್ಲರೂ ಬಂದು ದುಡಿತೇವೆ, ಮಾಡ್ತೇವೆ, ಕೆಲಸವನ್ನು ಮಾಡ್ತೇವೆ, ಸಹಕಾರವನ್ನು ಮಾಡ್ತೇವೆ, ನಿನ್ನ ಮದುವೆಯನ್ನು ವೈಭವದಿಂದ ಮಾಡಿ ನೆರವೇರಿಸುವ ಜವಾಬ್ದಾರಿ ನಮ್ಮದು ಅಂತ ಬಳಗದವರು ಒಪ್ಪಿಗೆ ಕೊಟ್ಟಾದ ಮೇಲೆ ಬಕುಲಾದೇವಿಗೆ ಹೇಳ್ತಾನೆ, ಮುಹೂರ್ತವನ್ನು ನಿಶ್ಚಯವನ್ನು ಮಾಡ್ತಾನೆ. ಎಷ್ಟೆಲ್ಲ ಕಾನ್ಸೆಪ್ಟುಗಳು ಅಡಗಿಕೊಂಡಿವೆ ನೋಡಿ ಒಂದು ಮದುವೆಯನ್ನು ಮಾಡ್ತಾ ಇರುವಾಗ. ಇವತ್ತು ಬಳಗದವರನ್ನು ಕರಿಬೇಕಾದ ಅವಶ್ಯಕತೆ ಇಲ್ಲ, ಸಹಾಯಕ್ಕಾಗಿ ಮದುವೆಗಾಗಿ ಬರಬೇಕು. ಯಾಕೆ ಅಂತಂದ್ರೆ ಅಡಿಗೆಯವರಿದ್ದಾರೆ, ಅಡಿಗೆ ಮಾಡ್ತಾರೆ, ಬಡಿಸೋರಿದ್ದಾರೆ, ಬಡಿಸ್ತಾರೆ, ಆಹೇರಿ ಪ್ಯಾಕ್ ಮಾಡಿ ಕೊಡೋರಿದ್ದಾರೆ, ಆಹೇರಿ ಪ್ಯಾಕ್ ಮಾಡಿ ಕೊಡ್ತಾರೆ. ಇನ್ನು ಆಹೇರಿನೇ ಕೊಡೋದು ತಗೊಳ್ಳೋದು ಬೇಡ ಅಂತ ಹೇಳ್ಬಿಡ್ತಾರೆ, ಮುಗದೆ ಹೋಯ್ತು. ಇನ್ನು ಯಾವ ಕಾರಣಕ್ಕಾಗಿ ಇನ್ನೊಬ್ಬನು ಬೇಕು? ಹಾಗಾಗಿ ಯಾರಿಗ್ಯಾಕೆ ನಾನು ಬೇಡೋಣ ಅಂತ ನಂದಿಗೂ ಅವರು ವಿಚಾರ ಮಾಡ್ತಾರೆ. ಕರೆದಿಲ್ಲ ಅಂದ್ಮೇಲೆ ನಾವ್ಯಾಕೆ ಹೆಚ್ಚಿಗೆ ಇನ್ವಾಲ್ವ್ ಆಗೋಣ? ಅಕ್ಷತ ಹಾಕ್ಲಿಕ್ಕೆ ಕರೆದಾರ, ಅಕ್ಷತ ಹಾಕಿ ಹೋಗ್ಬಿಟ್ರೆ ಆಯ್ತಲ್ಲ ಅಂತ ಈಗೆಲ್ಲ ನಡೆಯುವ ಮದುವೆ ಅಂತಂದ ಮೇಲೆ ಎಲ್ಲ ಕುಟುಂಬ ಸೇರ್ಬೇಕು, ಎಲ್ಲ ಕುಟುಂಬ ಸೇರ್ಬೇಕು. ಪರಸ್ಪರವಾಗಿ ಸಹಾಯ, ಪರಸ್ಪರವಾಗಿ ಉಪಕಾರ, ಪರಸ್ಪರವಾಗಿ ಏನಂತಾರೆ ಸೇವೆಗಳು, ಸೌಲಭ್ಯಗಳು ಎಲ್ಲ ಆದಾಗ ಅದೊಂದು ತೃಪ್ತಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್, ಅದೊಂದು ವೈಭವ ಅದ್ಭುತವಾಗಿರ್ತದೆ. ಯಾವುದೋ ಒಂದು ಕಲ್ಯಾಣ ಮಂಟಪಕ್ಕೆ ಹೋದ್ವಿ ಅಂದ್ರೆ ಅವ್ರು ಬರ್ತಾರೆ, ಆಟೋ ಹತ್ತಿ ಬರ್ತಾರೆ, ಅಕ್ಷತ ಹಾಕ್ತಾರೆ, ಹೋಗ್ಬಿಡ್ತಾರೆ. ಒಂದು ಅಟ್ಯಾಚ್ಮೆಂಟೇ ಇರೋದಿಲ್ಲ, ಅಟ್ಯಾಚ್ಮೆಂಟೇ ಬರುವುದಿಲ್ಲ. ಹಾಗಾಗಿ ಆಕಾಶ್ ರಾಜ್ ಹೇಳ್ತಾನೆ, ತಾನು ಎಲ್ಲದಕ್ಕೂ ಸರ್ವಸಮರ್ಥನಾಗಿದ್ದರೂ ಕೂಡ ಎಲ್ಲ ಬಳಗದವರಿಗೆ ಬೇಡಿದಾಗ ಬಳಗದವರೆಲ್ಲರೂ ಏಕಧ್ವನಿಯಿಂದ ಒಪ್ಪಿಗೆಯನ್ನು ಕೊಟ್ಟಾದ ಮೇಲೆ ಹೇಳ್ತಾನೆ, ಹಾಗಾದ್ರೆ ಗುರುಗಳೇ ನಾ ಏನ್ ಮಾಡ್ಬೇಕೀಗ? ಶ್ರೀನಿವಾಸನಿಗೆ ಏನಂತ ವಿಷಯ ಕಳಿಸಕ್ಕೆ ಏನಿಲ್ಲ, ಪತ್ರವನ್ನು ಬರೀ ಅಂತ ಹೇಳಿದಾಗ ಗುರುಗಳು ಹೇಳಿದಾಗೆ, ಶುಕಾಚಾರ್ಯರು ಹೇಳಿದಾಗೆ, ಸ್ವತಂತ್ರನಾದ, ಅದ್ವಿತೀಯನಾದ, ಅನಂತ ರೂಪಿಯಾದ, ಶಾರ್ದ ಧನುಸ್ಸನ್ನು ಧಾರಣವನ್ನು ಮಾಡಿರುವ, ಭಕ್ತರಿಗೆ ಪ್ರಿಯನಾದ, ಭಕ್ತರಿಂದ ತಿಳಿಯಲ್ಪಡುವ, ದೇವಾದಿದೇವ ಪೂಜ್ಯನಾದ, ವಾಸುದೇವನಾದ, ವಿಷ್ಣು, ಶ್ರೀನಿವಾಸ, ಕೃಷ್ಣ, ವೆಂಕಟಾಚಲವಾಸಿ ಇತ್ಯಾದಿ ಅನೇಕ ನಾಮಗಳಿಂದ ಕೂಡಿಕೊಂಡಿರ್ತಕ್ಕಂತಹ ನಿನಗೆ ಬಂಧು ಆದದ್ದರಿಂದಾಗಿ, ಭಾವಿ ಮಾವನಾದದ್ದರಿಂದಾಗಿ ನಾನು ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಚೈತ್ರ ಶುಕ್ಲ ಪಕ್ಷ ತ್ರಯೋದಶಿಯ ದಿನ ಈ ಪತ್ರವನ್ನು ಬರಿತಾ ಇದ್ದೇನೆ. ವೈಶಾಖ ಶುದ್ಧ ದಶಮಿ ಶುಕ್ರವಾರದ ದಿನ ಬಹಳ ಅತ್ಯದ್ಭುತವಾದ ಮುಹೂರ್ತವಿದೆ. ಬಂಧು ಬಾಂಧವರಿಂದ ಸಹಿತನಾಗಿ ಬಂದು ನನ್ನ ಮಗಳ ಪಾಣಿಗ್ರಹಣವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಗುರುಗಳಾದ ಶುಕಾಚಾರ್ಯರು, ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ನಿರ್ಧಾರವನ್ನು ಮಾಡಿದ್ದಾರೆ. ಅವಶ್ಯವಾಗಿ ನೀನು ಬಂದು ಸ್ವೀಕಾರವನ್ನು ಮಾಡಬೇಕು ಅಂತ ಪತ್ರವನ್ನು ಬರೆದು ಎಲ್ಲ ಕ್ಷೇಮ ಅಂತೇಳಿ ಬರೀತಾರೆ. ಹಳೆ ಪತ್ರಗಳನ್ನು ಓದಿದಾಗ ಆನಂದ ಆಗತ್ತೆ. ಆ ಪತ್ರದೊಳಗೆ ಆಶೀರ್ವಾದಗಳು ತುಂಬಿರ್ತಿತ್ತು, ಆ ಪತ್ರದೊಳಗೆ ನಮಸ್ಕಾರಗಳು ತುಂಬಿರ್ತಿತ್ತು. ಇವತ್ತೆಂದಿದ್ದು ಹಾಯ್ ಹಲೋ ಅಂತ ಬಂತು ಮೆಸೇಜ್, ಅವತ್ತಿನಿಂದ ಪತ್ರದೊಳಗೂ ನಮಸ್ಕಾರ ಆದ್ರೂ ಮಾಡ್ತಿದ್ರು ಕಿರಿಯರು. ಈಗ ಅದನ್ನು ತಪ್ಪಿ ಹೋಗ್ಬಿಟ್ಟಿದೆ. ಇಲ್ಲ ಅವು ಎಮೋಜಿ ಕಳಿಸಿಬಿಡ್ತಾರೆ. ಈಗ ಒಂದು 20 ಎಮೋಜಿ ಕಳಿಸಿಬಿಟ್ರೆ ಅಂದ್ರೆ ಮುಗಿದತ್ತೆ, ಅದರೊಳಗೆ ನಮಸ್ಕಾರ ಅಂತ ಭಾವಿಸ್ಬೇಕು. ಹಾಗೆ ಚೆನ್ನಾಗಿ ನಮಸ್ಕಾರವನ್ನು ಮಾಡ್ಲಿಕ್ಕೆ ಬರಬೇಕು, ಚೆನ್ನಾಗಿ ಆಶೀರ್ವಾದವನ್ನು ಮಾಡ್ಲಿಕ್ಕೆ ಬರಬೇಕು. ಎರಡು ಕಿರಿಯರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರಬೇಕು, ಹಿರಿಯರಿಗೆ ಆಶೀರ್ವಾದವನ್ನು ಮಾಡ್ಲಿಕ್ಕೆ ಬರಬೇಕು. ಹಾಗೆ ನಮಸ್ಕಾರವನ್ನು ಮಾಡಿ ಶುಕಾಚಾರ್ಯರಿಗೆ ಪತ್ರವನ್ನು ಬರೆದು ಕಟ್ಟಿ ಕೊಟ್ಟು ಕಳಿಸ್ತಾರೆ. ಶುಕಾಚಾರ್ಯ ಓಡ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಈಚೆ ಶ್ರೀನಿವಾಸನಿಗೆ ಟೆನ್ಷನ್. ನಾನೆಲ್ಲ ಮದುವೆ ವ್ಯವಸ್ಥೆ ಗಟ್ಟಿ ಮಾಡಿಟ್ಟು ಬಂದೇನೆ, ಈ ಬಕುಲಾದೇವಿ ಏನಾದ್ರು ಕೆಡಿಸಾಕಿದ್ಲೋ ಏನೋ, ತಂದೇನೋ ಅತೀ ಬುದ್ಧಿ ಓಡಿಸ್ಲಿಕ್ಕೆ ಹೋಗಿ ಏನೋ ಮಾಡಿರ್ತಾರೆ. ಯಾಕೆ ಅಮ್ಮ ಬರ್ತಾ ಇಲ್ಲ ಅಂತ ಮನೆಯೊಳಗೆ ಹೋಗ್ಬೇಕು ಹೊರಗೆ ಬರಬೇಕು, ಟೆನ್ಷನ್ ನಿಂದ ಓಡಾಡ್ತಾ ಇದ್ದಾನೆ. ಅಷ್ಟೊಳಗೆ ದೂರದೊಳಗೆ ಶುಕಾಚಾರ ಕಾಣಿಸಿಕೊಳ್ಳಿ ದೇವರಿಗೆ ಹುರುಪಾಯ್ತು. ಓಡಿ ಹೋಗಿ ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳ್ತಾನೆ, ಏನೋ ಶುಕ, ನನ್ನ ಕೆಲಸ ಏನಾಯ್ತು? ಕಾಯ ಹಣ್ಣ. ಆಗ ಶುಕಾಚಾರ್ಯ ಹೇಳ್ತಾರೆ, ಏನೋ ಮಾರಾಯ ಶ್ರೀನಿವಾಸ, ನಿನ್ನ ಕೆಲಸ, ನೀನು ಮಾಡಿದ ವಿಚಾರ ಇದು ವಿಫಲವಾಗುವುದು, ಕಾಯಿಯಾಗಿ ಉಳಿಯೋದಂತ ಜಗತ್ತಿನೊಳಗೆ ಇದೇನು? ಏನಿಲ್ಲ, ಎಲ್ಲ ಒಳ್ಳೇದಾಗಿದೆ. ಇದು ತೆಗೆದುಕೋ, ನಿನ್ನ ಮಾವ ಆಕಾಶ ರಾಜ ಪತ್ರವನ್ನು ಬರೆದು ಕಳಿಸಿದ್ದಾನೆ ಅಂತ ಹೇಳಿದಾಗ ಶ್ರೀನಿವಾಸ ಪತ್ರವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡ್ತಾನೆ. ಹಿರಿಯರು ಕಳಿಸಿದ ಪತ್ರ. ನಮಸ್ಕಾರವನ್ನು ಮಾಡಿ ಶುಕಾಚಾರ್ಯ ಕೊಡ್ತಾನೆ. ಶುಕಾಚಾರ್ಯ ನೀನು ಓದು. ಯಾಕೆ ಅಂದ್ರೆ
ಪತ್ರವನ್ನು ಎಂದಿಗೂ ಯಜಮಾನ ತಾನು ಓದುವ ಹಾಗಿಲ್ಲ. ಅವನದೊಂದು ಗಾಂಭೀರ್ಯ, ಅವನೊಂದು ಪ್ರೋಟೋಕಾಲ್, ಅವನೊಂದು ಮಹತ್ವ. ನಾವೆಲ್ಲ ಹಿರಿಯರ ಹತ್ರ ನಾನು ನಮ್ಮ ಮುತ್ತಿ ಅವರಿದ್ದಾಗಲೂ ಮಕ್ಕಳಿಂದ ಮೊಮ್ಮಕ್ಕಳಿಂದ ಪತ್ರವನ್ನು ಓದಿಸ್ತಾ ಇದ್ರೆ ಹೊರತು ತಾವೆಂದಿಗೂ ಓದ್ತಿದ್ದಿಲ್ಲ. ಯಾಕೆ ಅದೊಂದು ಗಾಂಭೀರ್ಯ. ಇವತ್ತು ಆ ಪ್ರೈವೇಸಿ ಅನ್ನೋದು ಎಲ್ಲಿಂದ ಭೂತ ಹೋಗ್ತಿದೆಯೋ ಗೊತ್ತಿಲ್ಲ. ಯಾರು ಯಾವ ಕಾರಣಕ್ಕೂ ಯಾರ ಮಾತನ್ನು ನೋಡಬಾರದು ಅನ್ನೋದು ಹಾಗೆಲ್ಲ ಇಲ್ಲ. ರಾಜ ತಾನು ಪತ್ರವನ್ನು ಓದುವ ಹಾಗಿಲ್ಲ, ಯಜಮಾನ ತಾನು ಪತ್ರವನ್ನು ಓದುವ ಹಾಗಿಲ್ಲ. ಹಾಗಾಗಿ ಶುಕಾಚಾರ್ಯ ಕೊಟ್ಟ, ಅಲ್ಲಿ ತಂದು ಬಿಟ್ಟರೆ ಇನ್ಯಾರು ಇಲ್ಲೇ ಇಲ್ಲ. ಹಾಗಾಗಿ ಶುಕಾಚಾರ್ಯ ಕೊಟ್ಟು, ಶುಕಾಚಾರ್ಯ ಓದು. ಶುಕಾಚಾರ್ಯ ಪತ್ರವನ್ನು ಓದಿ ಹೀಗೆ ಚೈತ್ರ ಶುಕ್ಲ ಪಕ್ಷ ತ್ರಯೋದಶಿ ಇವತ್ತಿನ ದಿನ ಪತ್ರ ಬರೆದು ಕಳಿಸಿದ್ದಾರೆ. ಮುಂದೆ ಬರುವ ಸರಿಯಾಗಿ ಒಂದು ತಿಂಗಳಿಗೆ 27 ದಿನಕ್ಕೆ ವೈಶಾಖ ಶುಕ್ಲ ಪಕ್ಷ ದಶಮಿ ದಿನ ವಿವಾಹವನ್ನು ಇಟ್ಟುಕೊಂಡಿದ್ದಾನೆ. ಆದ್ದರಿಂದಾಗಿ ಶ್ರೀನಿವಾಸ ಸಕುಟುಂಬ ಸಪರಿವಾರನಾಗಿ ಬಂದು ಪಾಣಿಗ್ರಹಣವನ್ನು ಮಾಡಬೇಕಂತೆ. ನೋಡಿದ ಸಂತೋಷವಾಯಿತು. ಏನೋ ಶುಕ, ಎಂಥ ದೊಡ್ಡ ಕಾರ್ಯವನ್ನು ಮಾಡಿಬಿಟ್ಟು ನನ್ನಂತ ದರಿದ್ರ ಬಡವನಿಗೂ ಕೂಡ ಕನ್ಯೆ ಕೊಡುವ ಹಾಗೆ ಮಾಡಿಬಿಟ್ಟಿಯಲ್ಲ ನೀನು, ಭಲೆ ಬೇಷ್ ಅಂತ ಹೇಳಿ ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡಾದ್ಮೇಲೆ ಶುಕಾಚಾರ್ಯ ಹೇಳ್ತಾರೆ, ಅಲ್ಲ ಬರೀ ಅಪ್ಪಿಕೊಂಡೆ ಮಜಾ ಮಾಡದೆ ಕುಣ್ದೆ ಅಲ್ಲ, ನೀನ್ ಪತ್ರ ಬರೀ ಅಂತ ಹೇಳಿದಾಗ ಮನೆಯೊಳಗೆ ಪೇಪರ್ ಹುಡುಕ್ತಾನೆ ಪುಣ್ಯಾತ್ಮ. ಇವನು ಧನವಾನ್, ಒಂದು ಪೇಪರ್ ಸಿಗಲಿಲ್ಲ. ಶುಕಾಚಾರ್ಯ ಹೇಳ್ತಾರೆ, ಶ್ರೀನಿವಾಸ ನಿನ್ನ ಹಣೆ ಬಾರ ಗೊತ್ತದೆ, ಯಾಕೆಂದ್ರೆ ವೈಕುಂಠದಿಂದ ಬರುವಾಗ ನೀನು ಎಂದಿಗೂ ಏನೂ ತಂದವನಲ್ಲ. ಹಾಗಾಗಿ ಏನ್ ಹೇಳ್ತೀನಿ ನಿನ್ನ ಹತ್ರ, ನನಗೆ ಗೊತ್ತಿದೆ ಅಲ್ಲ, ಇದೇ ಪೇಪರ್ದೊಳಗೆ ಹಿಂದಿನ ಸೈಡ್ ಬರೀ ನೀನು. ಅವತ್ತಿನಿಂದ ಶುರುವಾಗಿತ್ತು. ಆಗ ಅವರು ಬರೀತಾರೆ, ರಾಜಾದಿ ರಾಜನಾದ ಪೂಜ್ಯನಾದ ಚಕ್ರವರ್ತಿಯಾದ ಆಕಾಶರಾಜನಿಗೆ ಬಂಧುವಾದದ್ದರಿಂದಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಅಲ್ಲಿ ಆಕಾಶರಾಜ ಬರೆದಿದ್ದ ಏನಂತೆ, ಬಂಧುವಾದದ್ದರಿಂದಾಗಿ ಆಶೀರ್ವಾದ ಮಾಡ್ತೇನೆ. ಈ ವ್ಯವಹಾರಗಳೇನಿದೆ ನೋಡಿ, ಮದುವೆ ಪ್ರಸಂಗದೊಳಗೆ ಹುಟ್ಟಿಕೊಳ್ತವೆ. ಅವರು ಎಂಥ ಸೀರೆ ಕೊಟ್ಟಿದ್ದಾರೆ, ಎಂಥ ದೋತ್ರ ಕೊಟ್ಟಿದ್ದಾರೆ, ಹೇಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಹಾಗೆ ನಾವು ಮಾಡಬೇಕು ಅನ್ನೋ ವ್ಯವಹಾರ ಮದುವೆ ಬಿಟ್ಟು ಹಿಂದೆ ಮುಂದೆ ಎಂದಿಗೂ ಇರೋದಿಲ್ಲ. ಇದನ್ನು ಶ್ರೀನಿವಾಸ ಹುಟ್ಟಿ ಹಾಕ್ತಾನೆ. ನೀನ್ ಮಗನೇ ಬಂಧುವಾದದ್ದರಿಂದಾಗಿ ಆಶೀರ್ವಾದ ಅಂತ ನೀನು ಮಾಡೋದಾಗಿದ್ದರೆ ಹಾಗೇನೆ ನಾನು ಮಾಡ್ತೇನೆ, ಬಂಧುವಾದದ್ದರಿಂದಾಗಿ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಶ್ರೀನಿವಾಸ ಅದರೊಳಗೂ ಕೂಡ ತನ್ನ ವ್ಯವಹಾರವನ್ನು ತಾನು ಬುದ್ಧಿವಂತಿಕೆಯಿಂದ ಸೇರಿಸ್ತಾನೆ. ಸೇರಿಸಿ ಪತ್ರವನ್ನು ಬರೆದು ತಿರುಗಿ ಕೊಟ್ಟು ಕಳಿಸ್ತಾನೆ. ಅವಶ್ಯವಾಗಿ ನಾನು ವೈಶಾಖ ಶುಕ್ಲ ಪಕ್ಷ ದಶಮಿಯ ದಿನ ಶುಕ್ರವಾರದಂದು ಬಂದು ನಾನು ನಿನ್ನ ಮಗಳಾದ ಪದ್ಮಾವತಿಯನ್ನು ಅವಶ್ಯವಾಗಿ ಪಾಣಿಗ್ರಹಣವನ್ನು ಮಾಡ್ತೇನೆ ಅಂತ ಹೇಳಿ ಪತ್ರವನ್ನು ಬರೆದ, ಕೊಟ್ಟು ಕಳಿಸಿದ. ಶುಕಾಚಾರ್ಯ ತಿರುಗಿ ಹೋಗೇ ಬಿಡ್ತಾರೆ. ಸ್ವಲ್ಪ ಹೊತ್ತಿಗೆ ಬಕುಲಾದೇವಿ ಬಂದು, ಅಕ್ಕಿ ಪಾಪ ವಯಸ್ಸಾದ ಅಜ್ಜಿ ಹೆರಾಣಾಗಿ ಬಂದು ಆ ಬೆಟ್ಟ ಏರಿ ಕುಣಿದಾಡಿ ಜಿಗದಾಡಿ ಎಲ್ಲೆಲ್ಲೋ ಹೋಗಿ ಬಂದು ಉಸಿರಾಡ್ತಾ ಕೂತಾಳೆ. ಅಂತೇಳಿ ಈಗಿನ ಹುಡುಗರು ಹೆಂಗಿರ್ತಾರೆ ಅನ್ನೋದನ್ನು ಶ್ರೀನಿವಾಸ ತೋರಿಸ್ತಾನೆ. ಬಂದು ಕೂಡಲೇ ಸ್ವಲ್ಪ ಕಾಲಿಗೆ ನೀರು ಕೊಟ್ಟೆ, ಕುಡಿಲಿಕ್ಕೆ ನೀರು ಕೊಟ್ಟೆ, ಸ್ವಲ್ಪ ಫ್ಯಾನ್ ಹಚ್ಚಿದೆ, ಸ್ವಲ್ಪ ಸಮಾಧಾನ ಮಾಡಿಕೊ ಅಂತ ಹೇಳಿದೆ. ಇವು ಯಾವುದೂ ಕಾನ್ಸಂಟ್ರೇಷನ್ ಇರಂಗಿಲ್ಲ ಹುಡುಗರಿಗೆ. ಅಮ್ಮ ಏನಾಯ್ತು ನನ್ನ ಕೆಲಸ, ಮದುವೆದು ಏನಾಯ್ತು, ಕೆಡ್ಸ್ಕೊಂಡ್ ಬಂದೆ, ಏನ್ ಕತೆ ಗಟ್ಟಿ ಮಾಡ್ಕೊಂಡ್ ಬಂದೆ, ಏನಾಯ್ತು ಹೇಳು. ಅಲ್ಲ ಸುಧಾರಿಸಿಕೊಳ್ಳಿಕ್ಕಾದ್ರೂ ಬಿಡ, ಅದೆಲ್ಲ ಬೇಕಾಗಿಲ್ಲ, ಏನಾಯ್ತು ಹೇಳು ಮೊದಲಿಗೆ ಅಂತ ಹೇಳಿದ. ಬಕುಲಾದೇವಿ ಹೇಳ್ತಾಳೆ, ಸಾಧಿತಾ ಬಹು ಯತ್ನೇನ, ಶ್ರೀನಿವಾಸ ಬಹಳ ಕಷ್ಟಪಟ್ಟು ನಿನ್ನ ಕಾರ್ಯವನ್ನು ಸಾಧಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿಬಿಟ್ಲು. ಅಷ್ಟ್ರಾಗ ನಾಲಿಗೆ ಕಚ್ಕೋತಾಳೆ. ಅಯ್ಯೋ ನನ್ನ ಸಾಧನೆ ಎಲ್ಲಿದೆ, ಆ ಕೊರವಂಜಿ ಬಂದು ನಿನ್ನ ಪುಣ್ಯ ಶ್ರೀನಿವಾಸ ಬಹಳ ದೊಡ್ಡದಿತ್ತು ಮಾರಾಯ. ಬದ್ರಿ ನರನಾರಾಯಣರ ಹೆಂಡತಿಯಂತೆ ಕೊರವಂಜಿ ಬಂದಿದ್ದಳು, ಬಂದು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಟ್ಟು ಹೋಗಿದ್ಲು. ನಾನು ಹೋದೆ, ಕೆಲಸವನ್ನು ಮಾಡಿಕೊಂಡು ಬಂದೆ, ಎಂತ ನಿನ್ನ ಪುಣ್ಯವಿದೆ ನೋಡು ಅಂತ ಶ್ರೀನಿವಾಸನಿಗೆ ಹೇಳಿದಾಗ ಶ್ರೀನಿವಾಸನಿಗೆ ಸಂತೋಷವಾಯಿತು. ಅವತ್ತು ರಾತ್ರಿ ಊಟ ಮಾಡಿ ಮಲಗುತ್ತಾರೆ. ಬೆಳಿಗ್ಗೆ ಆಯ್ತು. ಬೆಳಿಗ್ಗೆ ಆದ ಮೇಲೆ ಜನಕರಾಜ ಕೇಳ್ತಾನೆ, ಅಂತೂ ಕನ್ಯಾ ಫಿಕ್ಸ್ ಆಯ್ತು, ದಿನಾಂಕ ಫಿಕ್ಸ್ ಆಯ್ತು, ಎಲ್ಲ ಫಿಕ್ಸ್ ಆಯ್ತು. ಹಾಗಾದ್ರೆ ಶ್ರೀನಿವಾಸ ಎಷ್ಟು ಉತ್ಸಾಹದಿಂದ ಇದ್ದ ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ, ಶ್ರೀನಿವಾಸ ಉವಾಚ ನೋತ್ಸವೇ ವಿದ್ಯತೆ ಬುದ್ಧಿರ್ ಮಮ ಮಾತಸ್ತಥಾನಗೆ. ಅಮ್ಮ ಮದುವೆ ಮಾಡಿಕೊಳ್ಳಿಕ್ಕೆ ಯಾಕೋ ನನ್ನ ಮನಸ್ಸು ಬರ್ತಾ ಇಲ್ಲ, ಮದುವೆ ಬೇಡ, ಕ್ಯಾನ್ಸಲ್. ಯಾವಾಗ ಫಿಕ್ಸ್ ಆಗಿದೆ? ನಿನ್ನೆ ಸಾಯಂಕಾಲ ಫಿಕ್ಸ್ ಆಗಿದೆ. ಬೇಡ ಅಂತ ಯಾವಾಗ ಹೇಳ್ತಾ ಇದ್ದಾನೆ? ಮರುದಿವಸ ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಮದುವೆ ಬೇಡ, ಇವತ್ತು ಹಾಗೆ ಬೇಕಾದಷ್ಟು ಆಗತ್ತೆ, ಬೇಕಾದಷ್ಟಾಗತ್ತೆ. ಪದ್ಮಾವತಿಗೆ ಬಕುಲಾದೇವಿ ಕೇಳ್ತಾಳೆ,
ಯಾಕೋ ಏನಾಜ್ಞಾನ, ಏನಾಯ್ತು ಒಂದು ರಾತ್ರಿ ಒಳಗೆ ಏನ್ ತಲೆ ಕಟ್ಟಿತ್ತಂತ. ಅಲ್ಲಿ ಶುಕಾಚಾರ್ಯ ಭಾರಿ ಪರಿಶ್ರಮ ಪಟ್ಟಾರ, ಬೃಹಸ್ಪತ್ಯಾಚಾರ್ಯ ಶ್ರಮ ಪಟ್ಟಾರ, ನಾನ್ ಶ್ರಮ ಪಟ್ಟೀನಿ. ಇಷ್ಟೆಲ್ಲಾ ಮಂದಿಯ ಶ್ರಮವಿದೆ, ಅದನ್ನೆಲ್ಲ ಒಂದೇ ಕ್ಷಣದೊಳಗೆ ಟುಸ್ ಮಾಡಿಬಿಟ್ಟಲ್ಲ ನೀನು. ಏನಾಗಿದೆ ಹೇಳಂತದ್ದು? ಅಮ್ಮ ನೋಡಿಲಿ, ವಿವಾಹವೇನಿದೆ ಸಮರಾದವರಲ್ಲಿ ವಿವಾಹವನ್ನು ಮಾಡಬೇಕು. ಒಬ್ಬನ್ ಭಾರಿ ಶ್ರೀಮಂತ, ಇನ್ನೊಬ್ಬನ ಅತ್ಯಂತ ದರಿದ್ರ, ಅಲ್ಲಿ ವಿವಾಹ ಮಾಡಿದ್ರೆ ಅಲ್ಲಿ ಮಾನ ಅವಮಾನಗಳು ತುಂಬಾ ಆಗತ್ತೆ, ಬಹಳ ಜಗಳಗಳಾಗತ್ತೆ, ಬಹಳ ಕಷ್ಟವಾಗತ್ತೆ. ಹಾಗೆಲ್ಲ ಮಾಡಬಾರ್ದಲ್ಲಮ್ಮ. ಈಗ ಏನಾಗಿದೆಯೋ ಅಂತದ್ದು ನೋಡಿಲ್ಲಿ ಅಮ್ಮ. ಏನಿಲ್ಲ, ಅವನು ಆಕಾಶ ರಾಜ, ಚದುರಂಗ ಅಕ್ಷೋಹಿಣಿ ಸೈನ್ಯ, ಅವನ ಕುಟುಂಬ ವಿಪರೀತ ದೊಡ್ಡ, ಸಾವಿರಾರು ಮಂದಿ. ನಮ್ಮನ್ನ ಸ್ವಾಗತ ಮಾಡೋದಕ್ಕಾಗಿ ಊರಿನ ಹೊರಗೆ ನಿಂತಿರ್ತಾನೆ. ದೊಡ್ಡದಾದ ಆನೆ ಮೇಲೆ ಕುಳಿತುಕೊಂಡು ವೈಭವದಿಂದ ಬಂದು ನಿಲ್ತಾನೆ. ಆಗ ನಾವು ಒಂದು ಆಟೋ ರಿಕ್ಷಾದೊಳಗೆ ಸಣ್ಣಕ್ಕೆ ನಾನು, ನನ್ನ ಮಗ ನೀನು, ನನ್ನ ತಾಯಿ ನೀನು, ನಿನ್ ಮಗ ನಾನು, ಇಬ್ರು ಹೋದ್ರೆ ನಮ್ಮನ್ನ ನೋಡಿ ಏನ್ ತಿಳ್ಕೊಬೇಕು ಹೇಳೋನು? ಮದುವೆ ಊಟಕ್ಕೆ ಇವರಿಬ್ರು ಯಾರೋ ಬಂದಾರೆ, ನಡ್ರಿ ನಡ್ರಿ ಬಾಜಿ ಸರಿ ಅಂತೇಳಿ ನಮ್ಗೆ ಕರೆಸಿ ಬಿಡ್ತಾನೆ. ನಮ್ಮನ್ನು ವರ ಅಂತೂ ಗೊತ್ತಿಡಿಯೋದಿಲ್ಲ, ನಿನ್ನೊಂದು ಬೀಗಿತ್ತೆ ಅಂತೂ ಗೊತ್ತಿಡಿಯೋದಿಲ್ಲ. ಇಷ್ಟು ಅವಮಾನ ಮಾಡಿಸ್ಕೊಳ್ಬೇಕು ಅಲ್ಲಿಗೆ ಹೋಗಿ. ಹಾಗಾಗಿ ಬೇಡವೇ ಬೇಡ. ನಾನು ವಿಚಾರ ಮಾಡೀನಿ, ಎಲ್ಲ ನಿರ್ಣಯ ಮಾಡೀನಿ. ಏನ್ ಮದುವೆ ಆಗದೆ ಇದ್ರೆ ಮದುವೆ ಆಗಿಲ್ಲ ಅಂತ ಇಷ್ಟೇ ಅಂತಾರೆ. ಅವಮಾನ ಆದರೆ ಆ ನೋಡಿದಾಗ ಒಮ್ಮೆ, ನೆನಪಾದಾಗ ಒಮ್ಮೆ ಅವಮಾನ ನಮ್ಮನ್ನು ಪೀಡಿಸ್ತದೆ. ಹಾಗಾಗಿ ಆ ಅವಮಾನಕ್ಕಿಂತಲೂ ಮದುವೆ ಆಗದಿರುವುದೇ ಬಹಳ ಲೇಸು. ಆದ್ದರಿಂದಾಗಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಸಣ್ಣ ಮನೆ ಕನ್ಯಾ ನೋಡೋ ಮದುವೆ ಮಾಡ್ಕೊಳ್ಬೇಕಿದ್ರೆ ಇಂಥ ದೊಡ್ಡ ಮನೆ ಮದುವೆ ಬೇಡ ಅಂತ ಶ್ರೀನಿವಾಸ ಹೇಳಿ. ಆಗ ಬಕುಲಾದೇವಿ ಹೇಳ್ತಾಳೆ, ಹುಚ್ಚ, ಯಾಕೋ ಬಳಗದವರಿಲ್ಲ ಅಂತ ನೀನು ಚಿಂತೆ ಮಾಡ್ತೀನಿ? ಯಾಕೆ ಚಿಂತೆ ಮಾಡ್ತೀನಿ? ಕರೆಸು, ನಿನ್ನ ಮಕ್ಕಳಿದ್ದಾರೆ ಬ್ರಹ್ಮಾದಿ ದೇವತೆಗಳು, ನಿನ್ನ ಸೊಸೆಯರಿದ್ದಾರೆ ಸರಸ್ವತಿ, ಗಾಯತ್ರಿ, ಭಾರತಿ ಮೊದಲಾದವರು, ನಿನ್ನ ಮೊಮ್ಮಗಿದ್ದಾನೆ ರುದ್ರದೇವರು. ಏನ್ ದೊಡ್ಡದಾದ ಕುಟುಂಬವಿದೆ, ಕಳ್ಸ ಎಲ್ಲರಿಗೂ. ಅವನಿಗಿಂತಲೂ ದೊಡ್ಡ ಕುಟುಂಬ ನಮ್ಮದಾಗಿಬಿಡ್ತೇವೆ. ಅವನು 300 ಜನ ಬಂದಿರಬೇಕು, ನಾವು 33 ಕೋಟಿ ಜನ ನಾವಾಗಿಬಿಡ್ತೇವೆ. ನಮ್ದೇ ದೊಡ್ಡದಾಗತ್ತೆ. ಅವಮಾನ ಆದ್ರೆ ಅವನಿಗೆ ಅವಮಾನ ಆಗತ್ತೆ. ನಾವು ದೊಡ್ಡ ಕುಟುಂಬವನ್ನು ತೆಗೆದುಕೊಂಡು ಹೋಗೋಣ, ಕರೆಸ್ತೇನೆ. ಅಲ್ಲ, ಇಷ್ಟು ಶ್ರೀನಿವಾಸನಿಗೆ ಗೊತ್ತಿದ್ದಿಲ್ಲೇನು ತನ್ನ ಕುಟುಂಬದವ್ರನ್ನ ತಾನು ಕರೆಸ್ಬೇಕು ಅನ್ನೋದು? ಬಕುಲಾದೇವಿ ಕಡೆಯಿಂದ ಯಾಕೆ ಹೇಳಿಸ್ಕೊಳ್ಬೇಕಾಯ್ತು ಅಂದ್ರೆ, ಬಹಳ ಬುದ್ಧಿವಂತ ಶ್ರೀನಿವಾಸ, ಪ್ರಚಂಡ ಬುದ್ಧಿವಂತ ಶ್ರೀನಿವಾಸ. ತಾನೇ ಏನಾದ್ರೂ ಈ 3 ಕೋಟಿ ದೇವತೆಗಳನ್ನು ಕರೆಸಿಬಿಟ್ಟಿದ್ದ ಅಂದ್ರೆ, ಅವ್ರಿಗೆ ಸ್ನಾನಕ್ಕೆ ಅನುಕೂಲ ಇಲ್ಲ, ಊಟಕ್ಕೆ ಅನುಕೂಲ ಇಲ್ಲ ಅಂದ್ರೆ ಬಕುಲಾದೇವಿ ಕಾಲ ಕಾಲಕ್ಕೆ ಆಶೀರ್ವಾದ ಮಾಡ್ತಿದ್ಲು, ಕುಕ್ಕುತ್ತಿದ್ಲು ಹಿಡಿದು. ಪ್ರತಿ ಕಾಲಿ ಕರೆಸಿದ್ದೇನೆ, ಎಷ್ಟು ಮಂದಿ ಅನುಭವಿಸ ಮಗನೇ ಇಲ್ಲ. ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ, ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಅನುಕೂಲಗಳಿಲ್ಲ. ಆಹೇರಿ ಕೊಡ್ಲಿಕ್ಕೆ ದುಡ್ಡಿಲ್ಲ, ಆಹೇರಿ ತಂದಿಲ್ಲ, ಏನೂ ಇಲ್ಲೇ ಇಲ್ಲ. ಒಂದು ಶ್ರೀನಿವಾಸ, ಇನ್ನೊಂದು ಬಕುಲ, ಇಬ್ಬರು ಬಿಟ್ರೆ 3ನೇ ವಸ್ತು ಇಲ್ಲ ಮದುವೆಗೆ ಬೇಕಾದದ್ದು. ಅಂತದ್ರೊಳಗೆ ಒಂದು ಎಂತಾರೆ, ಒಂದು 3 ಕೋಟಿ ದೇವತೆಗಳನ್ನು ಕರೆಸಿಬಿಟ್ರೆ ಆಮೇಲೆ ಏನು ಅಸ್ತವ್ಯಸ್ತಗಳಾದ್ರೂ ಬಯಸಿಕೊಳ್ಳೋರು ಯಾರು? ಶ್ರೀನಿವಾಸ ಬಯಸ್ಕೊಳ್ಬೇಕು. ಬೈಯೋರು ಯಾರು? ಹಿರಿಯಳಾದ ಬಕುಲಾದೇವಿ ಬೈಬೇಕು. ಅದಕ್ಕೆ ದೇವರು ಏನ್ ಮಾಡಿದ, ಬುದ್ಧಿವಂತಿಕೆಯಿಂದ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟ. ಆಗ ಕರೆಸು ಅಂತ ಹೇಳಿದವರು ಯಾರು? ಬಕುಲಾದೇವಿ ಹೇಳಿದ್ದು, ಅಮ್ಮ ನಿನ್ನ ಮಾತು ಕೇಳಿ ಕರೆಸಿದಿ, ನೋಡಿ ಇಷ್ಟೆಲ್ಲ ಅಸ್ತವ್ಯಸ್ತ ಆದ್ರೂ ನಿನ್ ಜವಾಬ್ದಾರಿ ಅಂತ ಹೇಳಿ ಇನ್ನೊಬ್ಬರ ಮೇಲೆ ಜವಾಬ್ದಾರಿಗಳನ್ನು ಹಾಕುವುದಕ್ಕಾಗಿ ಶ್ರೀನಿವಾಸ ಈ ತರದಿಂದ ಆಟವಾಡಿದ. ಆಯ್ತಪ್ಪ ಅಂತ ಹೇಳ್ತಾರೆ. ಒಂದು ಪತ್ರವನ್ನು ಬರೆದ, 2 ಪತ್ರ, ಸಾವಿರ ಪತ್ರಗಳು ಇಲ್ಲೇ ಇಲ್ಲ. 2 ಪತ್ರ ಬರೆದ. ಒಂದು ಮಗನಾದ ಬ್ರಹ್ಮದೇವರಿಗೆ, ಇನ್ನೊಂದು ಮೊಮ್ಮಗನಾದ ರುದ್ರದೇವರಿಗೆ. ಗರುಡ ದೇವರಿಗೆ ಕರೆದ, ಗರುಡ ಇದು ಬ್ರಹ್ಮದೇವರಿಗೆ ಕೊಡು. ಶೇಷದೇವರಿಗೆ ಕರೆದ, ಶೇಷ ಇದು ರುದ್ರದೇವರಿಗೆ ಒಯ್ದು ಕೊಡು. ಆ ಪತ್ರದೊಳಗೆ ಒಂದೇ ಬರೆದಿದ್ದ, ಸಕುಟುಂಬ ಸಪರಿವಾರ ಸಹಿತರಾಗಿ ನನ್ನ ಮದುವೆಗೆ ಬರಬೇಕು. ಮುಗಿದು. ಇವತ್ತು ಇದನ್ನೂ ದೊಡ್ಡ ಸಮಸ್ಯೆನೆ. ಪತ್ರ ಏನೋ ಕೊಟ್ಟಾರ್ರಿ, ಕೊಡುವಾಗ ನಿಮ್ಗೊಬ್ರಿಗೆ ಬಾ ಅಂತ ಹೇಳಿದ್ರು, ನನಗೆ ಹೇಳಿಲ್ಲ, ಬಾಜಿನೇ ಇದ್ದೆ, ನನ್ಗೆ ಹೇಳಿಲ್ಲ. ಮತ್ತೆ ನೀವು ಅಷ್ಟು ಹೋಗ್ಬರಿ ಸಾಕು. ಅರೆ ಸಕುಟುಂಬ ಸಪರಿವಾರ ಅಂದ್ಮೇಲೆ ಮುಗಿದು ಹೋಗ್ತಾನೆ. ಈ ಕರಿಯೋರಿಗೂ ಟೆನ್ಷನ್ನು, ಹೋಗೋರಿಗೂ ಟೆನ್ಷನ್ನು. ಈ ಸಕುಟುಂಬ ಸಪರಿವಾರ ಅಂತೇಳಿ ನೀವು 10 ಜನ ನಿಮ್ ಮನೆಯಿಂದ ಬಂದ್ಬಿಟ್ರಿ ಅಂದ್ರೆ ಒಬ್ಬೊಬ್ಬರಿಗೆ 300 ರೂಪಾಯಿ 400 ರೂಪಾಯಿ ಊಟ.
4,000 ರೂಪಾಯಿ ಅಲ್ಲೇ ಆಯ್ತು. ಅದು ಬೇಡ ಅಂತ ಅವನ್ ಯಜಮಾನ್ ಹೊಣೆಗಾರಿಕೆ, ಅವನ್ ಟೆನ್ಷನ್. ನಮ್ಗ್ ಕರೆದೇ ಎಲ್ಲ ಬಹಳ ಚಲೋ ಆಯ್ತು, ಮನೆಗೆ ಇರ್ತೀವಿ ಅಂತ ಹೇಳಿ ನಮ್ ಸೇಫೆಸ್ಟ್. ಆಗ ಬೇಕಾದ ಎಷ್ಟು ಕಷ್ಟ ಆಗಲಿ, ಎಷ್ಟು ಆಪತ್ತುಗಳು ಬರ್ಲಿ, ಆಗೇನ್ ಮಣ್ಣಿನ ಮನಿ ಸೋರ್ತಿತ್ತು, ಮನೆಯೊಳಗೆ ಅಕ್ಕಿ ಬಿಟ್ರೆ ಬೇರೆ ಇರ್ತಿದ್ದಿಲ್ಲ. ಆ ಹುಳ, ಆ ನೊಣ, ಆ ಏನಂತಾರೆ ಗೋಮಯ ಸಾರಿಸಿದ ಮನಿಗಳು ಅಲ್ಲೇ ಇದ್ದು 100 ಜನ ಸೇರಿಕೊಂಡು ವೈಭವದಿಂದ ಮದುವೆ ಮಾಡಿಕೊಂಡು ಬರ್ತಿತ್ತು. ಇದು ಸಕುಟುಂಬ ಸಪರಿವಾರ ಸಹಿತರಾಗಿ ಬರಬೇಕು ಅಂತ ಪತ್ರವನ್ನು ಬರೆದಿದ್ರ ಸಂದೇಶ. ಆಗ ಗರುಡ ದೇವರು ಹೋಗಿ ಬ್ರಹ್ಮದೇವರಿಗೆ ಪತ್ರವನ್ನು ಕೊಡ್ತಾರೆ. ಪತ್ರ ಕೊಟ್ರೆ ಶ್ರೀನಿವಾಸ ಕಳಿಸಿದ ಪತ್ರ ಅಂತ ಹೇಳಿದಾಗ ಬ್ರಹ್ಮದೇವರು ತಲೆ ಮೇಲೆ ಇಟ್ಟುಕೊಂಡು ಮತ್ತೆ ಯಥಾ ಪ್ರಕಾರ ನಮಸ್ಕಾರವನ್ನು ಮಾಡಿ ಗೌರವವನ್ನು ಕೊಟ್ಟು, ಅಲ್ಲೇ ಪಕ್ಕದಲ್ಲಿ ವಾಯುದೇವರು ಇರ್ತಾರೆ, ಯುವರಾಜ, ವಾಯುದೇವರಿಗೆ ಕೊಡ್ತಾರೆ. ವಾಯು ಮತ್ತು ಪತ್ರವನ್ನು ಓದಪ್ಪ ಅಂತ ಹೇಳಿದಾಗ ವಾಯುದೇವರು ಪತ್ರವನ್ನು ಓದ್ತಾರೆ. ಪತ್ರವನ್ನು ಓದಿದಾಗ ಅಲ್ಲಿ ಶ್ರೀನಿವಾಸ ಪತ್ರವನ್ನು ಬರೆದಿರ್ತಾರೆ. ಏನಂತ, ನಾನು ಹಿಂದೆ ವೈಶಾಖ ಶುಕ್ಲ ಪಕ್ಷ ದಶಮಿಯ ದಿನ ನನ್ನ ವಿವಾಹ ಮಹೋತ್ಸವವಿದೆ. ಆ ವಿವಾಹ ಮಹೋತ್ಸವಕ್ಕೆ ಪತ್ರ ಬಂದ ಕೂಡಲೇನೆ ಹೊರಟು ನೀನು ಬರಬೇಕು. ನಿಮ್ಮೆಲ್ಲರ ಸಹಾಯ ನನಗೆ ಬೇಕಾಗತ್ತೆ, ಬರಬೇಕು ಅಂತೇಳಿ ಪತ್ರವನ್ನು ಬರೆದು ಕಳಿಸಿದ್ರು. ಅದನ್ನು ನೋಡಿದ್ರು ಶೇಷದೇವರು ರುದ್ರದೇವರಿಗೆ ಕೊಟ್ಟರು. ರುದ್ರದೇವರು ತಯಾರಾದ್ರು. ಆಗಿಂದಾಗಲೇ ಬ್ರಹ್ಮದೇವರು 4 ತಲೆಗಳಿಗೆ ಒಂದು ತಲೆಗೆ ದರ್ಭದ ಕಿರೀಟ, ಇನ್ನೊಂದು ಕಡೆಗೆ ಪೇಟ, ಇನ್ನೊಂದು ಕಡೆಗೆ ಇನ್ನೊಂದು ಅಸ್ತ್ರ, ಇನ್ನೊಂದು ಕಡೆಗೆ ಇನ್ನೊಂದು ಅಸ್ತ್ರ, ಈಗ ನಾನಾ ತರಹದಿಂದ ಶೃಂಗಾರವನ್ನು ಮಾಡಿಕೊಂಡು ನೇರವಾಗಿ ಹೋಗಿ ತಮ್ಮ ಮಡದಿಯರು 3 ಜನ ಮೊದಲಿಗೆ ಅವ್ರಿಗೆ ಹೇಳ್ತಾರೆ, ಗಾಯತ್ರಿ, ಭಾರತಿ, ಸರಸ್ವತಿ, ಬೇಗ ಬೇಗ ತಯಾರಾಗಿ ನೀವು ದೇವರ ಮದುವೆ, ನಿಮ್ಮ ಮಾವನ ಮದುವೆಗೆ ಹೋಗ್ಬೇಕು, ಹೇಗೆ ವೈಭವ ನೋಡಿ ಅವ್ರದ್ದು ಅಂತ ಹೇಳಿ ಹೋಗಿ ತಾವು ಶೃಂಗಾರ ಮಾಡಿಕೊಂಡು ಮತ್ತೆ ಹೆಂಡತಿಯರ ಕೋಣೆಗೆ ಬರ್ತಾರೆ. ತಯಾರಾಯ್ತೋ ಇಲ್ಲ, ಬೇಗ ಬೇಗ ತಯಾರಾಗಿ ಅಂತ ಹೇಳಿ ಅದ್ಭುತವಾದ ಹಂಸವಾಹನದ ಮೇಲೆ ಕುಳಿತುಕೊಳ್ತಾರೆ. ಆಗ ಅನೇಕ ಸೈನಿಕರು ಬಂದು ಹೇಳ್ತಾರೆ, ಸ್ವಾಮಿ ನಮಗೆ ಬೋನಸ್ ಕೊಡಿ ಅಂತ ಹೇಳಿದಾಗ ಬ್ರಹ್ಮದೇವರಂತಾರೆ, ಶ್ರೀನಿವಾಸನ ಮದುವೆಗೆ ಹೊರಡ್ತಾ ಇದ್ದೇವೆ, ಕಡಿಮೆ ಇಲ್ಲೇ ಇಲ್ಲ ಅಂತೇಳಿ ವೈಭವದಿಂದ ಸೈನಿಕರಿಗೆ ಬೋನಸ್ ಕೊಡ್ತಾರೆ. ಋಷಿಗಳಿಗೆ, ಮುನಿಗಳಿಗೆ ಕೈ ತುಂಬ ದಕ್ಷಿಣೆಯನ್ನು ಕೊಡ್ತಾರೆ. ಯಾಕೆ? ನಾನು ಮದುವೆ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ ಅಂದಮೇಲೆ ಅಲ್ಲಿ ಯಾವ ವಿಘ್ನಗಳು ಬರಬಾರದು, ಯಾವ ಆಪತ್ತುಗಳು ಬರಬಾರದು, ಯಾವ ಸಮಸ್ಯೆಗಳು ಬರಬಾರದು. ಹಾಗಾದ್ರೆ ಬ್ರಾಹ್ಮಣರನ್ನು ಸಂತೋಷಪಡಿಸಿ ಅವರಿಗೆ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಆ ಎಲ್ಲರಿಗೆ ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಬ್ರಹ್ಮದೇವರು ಹೊರಡುತ್ತಾರೆ. ಇಷ್ಟು ಬ್ರಹ್ಮದೇವರಿಗೆ ಬ್ರಾಹ್ಮಣರ ಮೇಲೆ ಆದರ, ಗೌರವ. ಮತ್ತು ಅವರೆಲ್ಲರೂ ತಮ್ಮ ಮಕ್ಕಳೇ. ಕಶ್ಯಪ, ಅತ್ರಿ, ಮರೀಚಿ, ವಸಿಷ್ಠರು ಇವರೆಲ್ಲರೂ ಬ್ರಹ್ಮದೇವರ ಮಕ್ಕಳೇ. ಆದರೆ ಬ್ರಾಹ್ಮಣರು ಅಂದ ಮೇಲೆ ಅವರಿಗೆ ಗೌರವವನ್ನು ಕೊಡಬೇಕಾದ ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ಹೊರಡ್ತಾ ಇರುವಾಗ ಎಲ್ಲಿ ನೋಡಿದಲ್ಲಿ ಜನ, ಸತ್ಯಲೋಕದಿಂದ ಭೂಲೋಕದವರೆಗೆ ಜನ 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 ರಾಶಿ ರಾಶಿ ಜನ ನಿಂತಿದ್ದಾರೆ, ಬರ್ತಾ ಇದ್ದಾರೆ. ಪಕ್ಕದಲ್ಲಿ ಯಾರು ಇರ್ತಾರೆ ನೋಡ್ರಿ, ಬರ್ತಾ ಬರ್ತಾ ಹಾದಿಯೊಳಗೆ, ಶ್ರೀನಿವಾಸನ ಮದುವೆ ಅದ, ನಡೀರಿ. ಬ್ರಹ್ಮದೇವರಿಗೆ ಕರೆದಾನ, ಎಲ್ಲರೂ ಬ್ರಹ್ಮದೇವ್ರ ಹೊಟ್ಟೆ ಬಂದಿವಿ ನಾವು, ನಡೀರಿ ಅಂತ ಹೇಳಿ ಕರೆದುಕೊಂಡು ಕರಿತಾ ಇದ್ದಾರೆ. ಜನ ಬರ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲಿ ಜನ 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 ಜನ. ಈಚೆ ಶ್ರೀನಿವಾಸ ವಿಚಾರವನ್ನು ಮಾಡ್ತಾ ಇದ್ದಾನೆ, ಇನ್ನೂ ಯಾಕೆ ಬಂದಿಲ್ಲ? 3-4 ದಿನವಾಯ್ತು, ದಿನಗಳು ಕಡಿಮೆ ಇದೆ, ಬೇಗ ಬೇಗ ಬರಬೇಕು, ಯಾಕೆ ಬಂದಿಲ್ಲ ಅಂತ ವಿಚಾರವನ್ನು ಮಾಡ್ತಾ ಇರುವಾಗ ಒಬ್ಬ ಚಾರ ಓಡಿ ಬರ್ತಾನೆ. ಓಡಿ ಬಂದು ಹೇಳ್ತಾನೆ, ಇಲ್ಲ, ಇವತ್ತು ಭೂಮಿಗೆ ಸ್ಪರ್ಶವನ್ನು ಮಾಡಿದ್ದಾರೆ, ಬದ್ರಿನಾರಾಯಣನ ದರ್ಶನ ತೆಗೆದುಕೊಂಡು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ನಾಳೆ ಬರ್ತಾನೆ. ಹೌದಾ, ಬಹಳ ಸಂತೋಷವಾಯಿತು ಅಂತ ಹೇಳಿ ಅಷ್ಟರೊಳಗೇನೆ ಇನ್ನೊಬ್ಬ ಚಾರ ಬಂದ. ಗೋದಾಂತರತಿದೆ ಪುತ್ರ, ನಿನ್ನ ಮಗನಾದ ಬ್ರಹ್ಮದೇವರು ಗೋದಾವರಿ ನದಿಯನ್ನು ದಾಟಿದ್ದಾರೆ, ನಾಳೆ ಬರ್ತಾರೆ. 3ನೇ ಚಾರ ಬಂದ ಮತ್ತೆ. ಅಷ್ಟರ 3ನೇ ಚಾರ ಯಾರು? ಗರುಡನೇ ಬರ್ತಾನೆ. ಗರುಡ ಬಂದು ಹೇಳ್ತಾನೆ, ಸ್ವಾಮಿ ಶ್ರೀನಿವಾಸ, ಬ್ರಹ್ಮದೇವರು ಬರ್ತಾ ಇದ್ದಾರೆ, ಇವತ್ತು ಕೃಷ್ಣಾ ನದಿ ದಾಟಿದ್ದಾರೆ, ಬರ್ತಾರೆ. ದೇವರಿಗೆ ತಲೆ ಕಟ್ಟಿ ಬಿಟ್ಟು, ನನ್ನ ಮದುವೆಗೆ ಬರ್ತಾ ಇದ್ದಾರೆ, ತೀರ್ಥಯಾತ್ರೆ ಬರ್ತಾ ಇದ್ದಾರೆ, ನನ್ನ ಮದುವೆಗೆ ಯಾಕೆ ಬರಬೇಕು? ನಾನು ಯಾಕೆ ಕರೆದೀನಿ? ಯಾಕೆ ನನ್ನ ಮದುವೆ ಕರೆದದ್ದೇ ಯಾಕೆ? ಇಲ್ಲೇ ಆಗು ಹೋಗುವ ಎಲ್ಲ ಕೆಲಸಗಳು, ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾನು ಕರೆದಿದ್ದಲ್ವೇ?
ಹೋಗಿ ಅಲ್ಲಿ ಬಾಜು ಆ ಊರಿದೆ, ಈ ಊರಿದೆ, ಈ ಕ್ಷೇತ್ರವಿದೆ, ಆ ಕ್ಷೇತ್ರವಿದೆ ಅಂತ ಹೋಗಿ ಎಲ್ಲಾ ಕಡೆ ತಿರುಗಾಡಿ ಊಟಕ್ಕೆ ಬರೋದಾದ್ರೆ ಊಟಕ್ಕೆ ದಂಡ ಅಲ್ವಾ? ಯಾಕೆ ಹೀಗೆ ಮಾಡ್ತಾನೆ ಅಂತ ಹೇಳಿ ಶ್ರೀನಿವಾಸ ಬ್ರಹ್ಮದೇವರ ಮೇಲೆ ಸಿಟ್ಟಾಗ್ತಾನೆ. ಅಷ್ಟರೊಳಗೆ ವಿಶ್ವಕ್ಸೇನ ಓಡಿ ಬರ್ತಾನೆ. ಓಡಿ ಬಂದು, ಏನಿಲ್ಲ ಸ್ವಾಮಿ, ಬಹಳ ಗಂಭೀರ ಆಗ್ಬೇಡ, ಇಲ್ಲೇ ತುಂಬರು ತೀರ್ಥಕ್ಕೆ ಬಂದಿದ್ದಾನೆ, ಅಲ್ಲಿ ಸ್ನಾನವನ್ನು ಮಾಡಿ ಬರ್ತಾನೆ. ಸಿಟ್ಟಾಗಬೇಡ ಅಂತ ಹೇಳಿ ಮತ್ತೊಂದು ತೀರ್ಥ ಸ್ಥಾನವನ್ನು ಹೇಳಿ. ಅಷ್ಟರೊಳಗೆ ವಿಶ್ವಕ್ಸೇನ ಓಡಿ ಹೋಗಿ ಬ್ರಹ್ಮದೇವರಿಗೆ ಹೇಳ್ತಾನೆ, ಸ್ವಾಮಿ ನಿನ್ ಕರೆಯುವುದಕ್ಕಾಗಿ ದೇವರೇ ಓಡಿ ಬರ್ತಾ ಇದ್ದಾನೆ, ವೆಲ್ಕಮ್ ಮಾಡೋದಕ್ಕಾಗಿ ಅಂತ ಹೇಳಿದಾಗ ಬ್ರಹ್ಮದೇವರು ಆ ಹಂಸ ವಾಹನದಿಂದ ಕೆಳಗಿಳಿತಾರೆ, ತಮ್ಮ ಪಾದರಕ್ಷೆಗಳನ್ನು ಕಳಿಸ್ತಾರೆ, ದೇವರ ಹತ್ರ ಹೋಗ್ತಾ ಇದ್ದೇವೆ ಅಂತ ಹೇಳಿ ಬ್ರಹ್ಮದೇವರು ದಂಡವತ್ ಪ್ರಣಿಪತ್ಯಾಚ, ಹೆಜ್ಜೆಗೊಂದು ನಮಸ್ಕಾರವನ್ನು ಮಾಡ್ತಾ ಬ್ರಹ್ಮದೇವರು ಓಡಿ ಬರ್ತಾರೆ. ಓಡಿ ಬಂದಾಗ ಶ್ರೀನಿವಾಸ ಬರ್ತಾನೆ, ಬಂದು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಳ್ತಾನೆ. ಏನೋ ಬ್ರಹ್ಮ, ಎಷ್ಟು ದಿವಸದ ಮೇಲೆ ಸಿಕ್ಬಿಟ್ಟಲ್ಲೋ ನನಗೆ, ನಾ ಬಹಳ ಸೊರಗಿನೇನು ಕಲಿಯುವುದರ ಕೇಳ್ತಾರೆ. ನೀವ್ ಹೆಂಗಿದ್ದೀರಿ ಅಂತ ಕೇಳೋದಿಲ್ಲ, ನಾವೆಲ್ಲ ಕೇಳೋದೇನು ಅಂತಂದ್ರೆ ನಮ್ಗೇನಾದ್ರೂ ಆಗಿದೆ ಅಂದ್ರೆ ನಾನು ಶ್ರೀನಿವಾಸ ಹಾಗೆ ಕೇಳ್ತಾನೆ, ಏನ್ ಬಹಳ ಸೊರಗಿನೇನು, 10,000 ವರ್ಷ ಆಯ್ತು ನಿಮ್ ತಾಯಿ ನಾನು ಬಿಟ್ಟು ಹೋಗ್ಬಿಟ್ಟಾಳ, ಊಟ ಇಲ್ಲ ಏನಿಲ್ಲ. ನೋಡು ಬ್ರಹ್ಮ, ನಿನಗೆಲ್ಲ ಗೊತ್ತಲ್ಲ, ಹಿಂದೆ ವೇದವತಿ, ಆ ವೇದವತಿ ಮಾತು ಕೊಟ್ಟಿದ್ದೇನೆ, ಅವಳ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂದಿದೆ, ಮತ್ತೆ ನೀವೆಲ್ಲ ಬರ್ಬೇಕಪ್ಪ ಅಂತ ಹೇಳಿ ಬ್ರಹ್ಮದೇವರನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡ. ರುದ್ರದೇವರು ಬಂದರು, ವಾಯುದೇವರು ಬಂದರು, ಗರುಡ ಬಂದ, ಶೇಷ ಬಂದ, ಇಂದ್ರ ಬಂದ, ಕಾಮ ಬಂದ, ಅವರವ್ರ ಹೆಂಡತಿಯರು ಬಂದರು, ಋಷಿಗಳು ಬಂದರು, ಮುನಿಗಳು ಬಂದರು, ಲಕ್ಷೋಪಲಕ್ಷ ಜನ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕ್ರಮವಾಗಿ ಬರ್ತಾ ಇದ್ದಾರೆ. ಪ್ರಚಂಡ ಬುದ್ಧಿವಂತ ಶ್ರೀನಿವಾಸ ತಾನು ನಿಂತು ಬಿಟ್ಟ. ತಾನು ನಿಂತಾಗ ಕೂಡೋ ಧೈರ್ಯ ಯಾರು ಮಾಡ್ತಾರೆ? ಇವತ್ತು ನಾವಿದ್ರು ಕೂಡ್ತಿದ್ವಿ ನಾವು, ಅಯ್ಯ ಅವ್ರು ನಿಂತಾರ ಬಿಡು, ಅವ್ರು ತೊಗೊಂಡೇ ಮಾಡಿ ನಮ್ಮಟ್ಟು ನಾವ್ ಇದು ಕೂತ್ರಾಯ್ತು ಅಂತ ಹೇಳಂತ. ಹಾಗೆಲ್ಲ ಇಲ್ಲೇ ಇಲ್ಲ. ಒಬ್ಬ ದೇವರು ನಿಂತ, ಬ್ರಹ್ಮದೇವರು ನಿಂತರು, ವಾಯುದೇವರು ನಿಂತರು, ರುದ್ರದೇವರು ನಿಂತರು, ಮುಕ್ಕೋಟಿ ದೇವತೆಗಳು ಹೇಗಿದ್ದಾರೆ ಹಾಗೆ ನಿಂತು ಬಿಟ್ಟಿದ್ದಾರೆ. ಒಬ್ರು ಕೂಡ್ಲಿಕ್ಕೆ ತಯಾರಿಲ್ಲ. ಯಾಕೆ? ಕೂಡಿಸ್ಲಿಕ್ಕೆ ಏನೂ ಇಲ್ಲ ಶ್ರೀನಿವಾಸರ ಹತ್ರ. ಮೊದಲನೇದು, ಅಷ್ಟು ಜನರಿಗೆ ಮನೆ ಇಲ್ಲ, ಅಷ್ಟು ಜನರಿಗೆ ಕುರ್ಚಿಗಳಿಲ್ಲ. ಇವತ್ತು ಕುರ್ಚಿಗಳು ಸಮೃದ್ಧಿ ಇರ್ತಾವ, ಕೂಡೋರು ದಿಕ್ಕಿರಂಗಿಲ್ಲ, ಅಷ್ಟು ಕುರ್ಚಿಗಳು ಇರ್ತಾರೆ. ಹಾಲು ತುಂಬ ಕುರ್ಚಿ ಹಾಕ್ಬಿಟ್ಟಿರ್ತಾರೆ, ಒಂದು 50 ಜನ ಬಂದಿರ್ತಾರೆ ಮದುವೆಗೆ. ಅಲ್ಲಿ ಜಾಗನೇ ಇಲ್ಲ, ತುಂಬಿ ತೊಳಗ್ತಾ ಇದ್ದಾರೆ, ನಿಂತಿದ್ದಾರೆ ಶ್ರೀನಿವಾಸನಿಂದ. ಅಷ್ಟರೊಳಗೇನೆ ಆ ದೇವತೆಗಳ ಏನಂತಾರೆ ವರ್ಧಕಿ ಆದಂತಹ ವಿಶ್ವಕರ್ಮ ಬರ್ತಾನೆ. ವಿಶ್ವಕರ್ಮ ಬಂದಾಗ ಶ್ರೀನಿವಾಸ ದೇವರು ಬೈತಾನೆ, ಇಂದ್ರ ಈ ವಿಶ್ವಕರ್ಮನಲ್ಲಿ ಹೊರಗೆ ಹಾಕ್ತಾನೆ ಮೊದಲಿಗೆ. ಯಾಕೆ ಸ್ವಾಮಿ, ಏನಾಗ ಪಾಂಡವರಿಗೆ ಪ್ರಿಯನಾದ ಪುಣ್ಯಾತ್ಮ ಮಯಾಸುರನಿದ್ದ, ಮಯಾಸುರನ ಅಪಾಯಿಂಟ್ಮೆಂಟ್ ಮಾಡಿಬಿಡು. ನೋಡಿ ಇಷ್ಟು ಜನ ನಿಂತೀವಿ, ಬರಬೇಕು, ಮನಿ ಮಾಡಬೇಕು, ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು, ಏನ್ ಬೇಡೇನೆ ಅವರಿಗೆ. ತಮಗೇನು ಕಷ್ಟ ಬಂದ್ರು ನಾನ್ ಬೇಕು, ತಮಗೇನು ಆಪತ್ತು ಬಂದ್ರು ನಾನ್ ಬೇಕು, ತಮಗೆಲ್ಲ ಮಂಗಳವಾಗ್ಲಿಕ್ಕೆ ನಾನ್ ಬೇಕು. ಏನು ಆಪತ್ತು ಬಂದ್ರು ಮೊದಲಿಗೆ ನನ್ನ ಕಾಲು ಹಿಡಿತಾರೆ, ನನ್ನ ಪ್ರದಕ್ಷಿಣೆ ಹಾಕ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ, ನನ್ನ ಕುಣಿದಾಡ್ತಾರೆ, ನನ್ನ ಜಿಗಿದಾಡಿಸ್ತಾರೆ, ನನ್ನ ಉತ್ಸವ ಮಾಡ್ತಾರೆ, ರಥೋತ್ಸವ ಮಾಡ್ತಾರೆ, ಮೈ ಮೇಲೆ ಹೊತ್ಕೊಂಡು ಓಡಾಡ್ತಾರೆ, ತಿರುಗಾಡ್ತಾರೆ. ತಮಗ್ ಬೇಕಾದಾಗ ನನಗೇನಾದ್ರೂ ಒಂದು ತಲೆ ಮೇಲೆ ಒಂದು ಹನಿ ನೀರು ಹಾಕ್ರಿ ಅಂದ್ರೆ ತಿಂಗಳು ತನ ನನ್ಗೆ ಒಂದು ತಲೆ ಮೇಲೆ ನೀರು ಹಾಕಂಗಿಲ್ಲ. ನನಗಾಗಿ ಏನು ಮಾಡುದಿಲ್ಲ, ಒಂದು ನೈವೇದ್ಯ ಮಾಡುದಿಲ್ಲ, ಒಂದು ಬೇಕಾಗಿಲ್ಲ. ಇಷ್ಟು ಜನ ಬಂದಾರೆ, ಒಂದು ಮನಿ ಕಟ್ಟಬೇಕಂತ ಅಪೇಕ್ಷೆ ಇಲ್ಲ, ಏನಿಲ್ಲ ಇಲ್ಲ. ಇಂಥವ್ ನಾನು ಇಟ್ಕೊಂಡು ಏನ್ ಮಾಡ್ಲಿ? ಬೇಕ ಹೊರಗ. ಹಿಂಗೇನಾದ್ರೂ ದೇವ್ರು ನಮಗಂದ್ಬಿಟ್ರೆ ಬಹಳ ಟೆನ್ಷನ್ ಅದನ. ವಿಶ್ವಕರ್ಮ ಬಹಳ ದೊಡ್ಡವನಿದ್ದ, ದೇವರ ಅನುಗ್ರಹದಿಂದ ಯೋಗ್ಯತೆ ಬಹಳ ದೊಡ್ಡದಿತ್ತು. ಒಂದೇ ನಿಮಿಷದೊಳಗೇನೆ ಅವನು ಸಭಾಭವನವನ್ನು ನಿರ್ಮಾಣವನ್ನು ಮಾಡಿಕೊಟ್ಟ, ಅನುಕೂಲ ಆಯ್ತು, ಗೆದ್ದು ಹೋಗ್ಬಿಟ್ಟ ಅವನು. ಹಿಂಗೇನಾದ್ರೂ ದೇವ್ರು ನನಗೊಂದು ತಲೆ ಮೇಲೆ ನೀರು ಹಾಕಂಗಿಲ್ಲ, ಒಂದು ನೈವೇದ್ಯ ಮಾಡಂಗಿಲ್ಲ, ಒಂದು ಬಿಡಂಗಿಲ್ಲ, ಕಷ್ಟ ಬಂದಾಗ ನನ್ನ ಹತ್ರ ಬರ್ತಾನ, ಹೋಗಾಚೆ ಇವನನ್ನು ಹೊರಗೆ ಹಾಕಿರ್ಲಿ ಅಂತ ಹೇಳಿ ನಮ್ಮ ಪರವಾಗಿ ಏನಾದ್ರೂ ದೇವ್ರು ಹೇಳಿಬಿಟ್ರೆ ನಮ್ಮ ಕೈ ಹಿಡಿಯೋರು ಯಾರೂ ಇಲ್ಲ. ನೀನು ಉಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ ನಿಗಮ ಗೋಚರ ಮುಕುಂದ. ನೀನೊಬ್ಬ ಉಪೇಕ್ಷೆ ಮಾಡಿಬಿಟ್ಟು ನೀನು ನೆಗ್ಲೆಕ್ಟ್ ಮಾಡಿದೆ ಅಂತಂದ್ರೆ ನನಗೆ ದಿಕ್ಕು ದಶೆಗಳು ಯಾರಿದ್ದಾರೆ ಅಂತ ಹೇಳಿ ಕ್ಷಮಸ್ವ ಅನಂತ ದೌರಾತ್ಮ್ಯಂ. ಸ್ವಾಮಿ ನನ್ನಿಂದ ದೊಡ್ಡ ತಪ್ಪಾಗಿದೆ, ಕ್ಷಮ ಮಾಡೋ ಅಂತ ಗಟ್ಟಿಯಾಗಿ ಕಾಲಿಗೆ ಬಿದ್ದ, ಬೇಡಿಕೊಂಡ. ಕರುಣಾನಿಧೆ, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಅಲ್ವಾ ನೀನು? ತಪ್ಪಾಗಿದೆ, ಒಪ್ಪಿಕೊಂಡಿದ್ದೇನೆ ಹೇಳು. ಈಗ 1 ನಿಮಿಷದೊಳಗೆ
ಏನ್ ಬೇಕು, ನಿನ್ನ ಇಚ್ಛೆ ಏನಿದೆ ಎಲ್ಲ ಸಭಾಭವನವನ್ನು ನಿರ್ಮಾಣವನ್ನು ಮಾಡ್ತೇನೆ ಅಂತ ಹೇಳಿದಾಗ ಇಂದ್ರನಿಗೆ ಹೇಳ್ತಾನೆ, ಇಂದ್ರ ಇಲ್ಲೆಲ್ಲ ಸಭಾಭವನವಲ್ಲ, ಹೋಗಿ ಆಕಾಶರಾಜನ ಪಟ್ಟಣದೊಳಗೇನೆ ನಿರ್ಮಾಣವನ್ನು ಮಾಡ್ಲಿ. ಯಾಕ? ಖರ್ಚೇನದ, ನನ್ನ ಮನೆಯೊಳಗೆ ಆಗುವುದು ಬೇಡ. ಇವ್ರಿಗೆ ಇಲ್ಲಿ ಸಭಾಭವನ ನಿರ್ಮಾಣ ಮಾಡಿಬಿಟ್ರೆ ಇವ್ರು ಇಲ್ಲಿರ್ತಾರೆ, ಇವ್ರು ಇಲ್ಲಿದ್ರೆ ಇವ್ರಿಗೆ ಊಟ, ವಸತಿ, ನೀರು, ಇವತ್ತೆಲ್ಲ ನಮ್ಮ ಪುಣ್ಯ ಬಹಳ ಚಲೋ ಅದ. ಫೋನ್ ಮಾಡಿಬಿಟ್ರೆ ಟ್ಯಾಂಕರ್ ಬರ್ತದ, ಆರೋ ಬರ್ತದ, ಎಲ್ಲಾ ಬರ್ತದ, ಸಮೃದ್ಧವಾಗಿ ನೀರಾಗಿ ಬಿಡ್ತದ. ಸಮಸ್ಯೆ ಇಲ್ಲೇ ಇಲ್ಲ ಇವತ್ತು. ಯಾಕೆ? ಕೈಯೊಳಗೆ ದುಡ್ಡು ಅದ, ಇನ್ನೊಂದ್ ಕಡೆ ಫೋನ್ ಅದ, ತರ್ಲಿಕ್ಕೆ ಅವ್ರು ಸಮರ್ಥರಿದ್ದಾರೆ, ಎಲ್ಲ ಸೆಟ್ ಆಗಿಬಿಡ್ತದೆ. ಆಗಿನ ಕಾಲಕ್ಕೆ ಎಲ್ಲೆಲ್ಲಿಂದೋ ನೀರು ತರಬೇಕು, ಯಾರ್ಯಾರೋ ನೀರು ತರಬೇಕು, ಹೆಂಗೋ ನೀರು ತರಬೇಕು. ಅದ್ರೊಳಗೆ ಮಡಿ ಬಹಳ, ಮೈಲಿಗೆ ಬಹಳ, ಆಚಾರ ವಿಚಾರಗಳು ಬಹಳ. ತುಂಬಾ ದೊಡ್ಡದಾಗಿರ್ತಕ್ಕಂಥ ಕುಟುಂಬ, ಲಕ್ಷಾವಧಿ ಜನ, ಇಷ್ಟು ಮಂದಿ ಊಟಕ್ಕೆ ಹಾಕಿ ನಾನ್ ಮದುವೆ ಆಗ್ಯಾದ್ರೆ ಏನ್ ಮಾಡ್ಲಿ ಅಂತ ಶ್ರೀನಿವಾಸ. ಕೈಯಾಗಿದ್ದು ದುಡ್ಡೆಲ್ಲ ಖರ್ಚಾಗಿ ಮುಂದೆ ಮದುವೆ ಮಾಡ್ಕೊಂಡು ಏನ್ ಮಾಡ್ಲಿ ನಾನು? ಹಂಗೆಲ್ಲ ಬೇಡ, ಎಲ್ಲ ಆಕಾಶರಾಜನ ಪಟ್ಟಣದೊಳಗೆ ನಿರ್ಮಾಣವನ್ನು ಮಾಡಿ ಕರ್ಕೊಂಡೋಗಿಂದ್ರ ಕರ್ಕೊಂಡು ಹೋಗು. ಕೆಲವರಿಗೆ ಬಾವಿ ಬೇಕು, ಕೆಲವರಿಗೆ ನೀರು ಬೇಕು, ನದಿ ಬೇಕು, ಕೆಲವರಿಗೆ ಸರೋವರ ಬೇಕು. ಏನು? ಆಮೇಲೆ ಬ್ರಹ್ಮದೇವರಿಗೆ ಪ್ರತ್ಯೇಕ ಇರಬೇಕು, ರುದ್ರದೇವರು ಅವರವರ ಯೋಗ್ಯತಾ, ಅವರವರ ತಾರತಮ್ಯ, ಅದಕ್ಕೆ ಅನುಗುಣವಾಗಿ ಮನೆಗಳು ನಿರ್ಮಾಣವಾಗಬೇಕು. ಋಷಿಗಳು, ಮುನಿಗಳು, ಜ್ಞಾನಿಗಳು ಎಲ್ಲ ಕೋಟಿ ಕೋಟಿ ಜನ ಇರ್ತಾರೆ. ಎಲ್ಲರಿಗೂ ಒಬ್ಬರಿಗೂ ಕಡಿಮೆ ಆಗುವಾಗಿಲ್ಲ ನನ್ನ ಮದುವೆಯೊಳಗೆ, ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಕೊಟ್ಟು ಕಳಿಸಿ ಆದ್ಮೇಲೆ ವಾಸವೇತು ಗತೆ ರಾಜನ್ ವಾಸುದೇವೋ ಪ್ರವಿತ್ಸುರಾನ್ ಆಕಾಶರಾಜಸ್ತೆ. ಆಗ ಶ್ರೀನಿವಾಸ ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಹೇಳ್ತಾನೆ, ಆಕಾಶರಾಜನ ಮಗಳು ಪದ್ಮಾವತಿಯನ್ನು ನಾನು ಕೊಟ್ಟು ಮದುವೆಯನ್ನು ಮಾಡ್ಬೇಕಂತ ಮಾಡಿದ್ದೇನೆ, ಆದ್ರಿಂದಾಗಿ ನೀವೆಲ್ಲರ ಸಹಾಯ ನನಗೆ ಬೇಕು ಅಂತ ದೇವರು ಕೈ ಚಾಚಿ ಬೇಡ್ತಾನೆ. ಬೇಡಿದಾಗ ಬ್ರಹ್ಮದೇವರು ಹೇಳ್ತಾನೆ, ಸ್ವಾಮಿ ಹಾಗೆಲ್ಲ ಬೇಡಬೇಡ, ನೀನು ಆಜ್ಞೆ ಮಾಡು, ನಾನು ಆಜ್ಞಾಧಾರಕರಾಗಿದ್ದೇನೆ, ನೀ ಏನ್ ಹೇಳ್ತೀಯ ಎಲ್ಲ ನಾವು ಕೇಳ್ತೇವೆ ಅಂತ ಹೇಳಿದಾಗ ಮೊಟ್ಟ ಮೊದಲಿಗೆ ವಸಿಷ್ಠರ ಹತ್ರ ಹೋಗಿ ಕಾಯಿ ದಕ್ಷಿಣೆಗಳನ್ನು ಇಟ್ಟು ಅವರ ಕಾಲ ಮುಂದೆ ಇಟ್ಟು ನಮಸ್ಕಾರವನ್ನು ಮಾಡಿ, ಸ್ವಾಮಿ ಪೌರೋಹಿತ್ಯವನ್ನು ನೀವು ವಹಿಸಿಕೊಳ್ಬೇಕು. ಇದು ಸದಾಚಾರ, ಇದು ಸದಾಚಾರ. ಆಚಾರ ಮತ್ತೆ 27ನೇ ತಾರೀಕು ಮದುವೆ ಅದ, ತಯಾರಾಗ್ಬಿಡ್ರಿ. ಹಂಗೆಲ್ಲ ಅಲ್ಲ. ಆಚಾರ ಅಂದ್ಮೇಲೆ ಅವರಿಗೊಂದು ಗೌರವ, ಅವರಿಗೊಂದು ಆಧಾರ, ಅದೊಂದು ಪ್ರೋಟೋಕಾಲ್, ಅದೊಂದು ಏನಂತಾರೆ ಕ್ರಮ. ಹಾಗಾಗಿ ಹೋಗಿ ಮೊದಲಿಗೆ ವಸಿಷ್ಠರಿಗೆ ಹೇಳಿ, ಅದಾದ ಮೇಲೆ ಬ್ರಹ್ಮದೇವರನ್ನು ನೋಡಿದ. ಬ್ರಹ್ಮ ಮತ್ತೆ ಯಜಮಾನ ನೀನೇ ಆಗ್ಬೇಕು, ಪುಣ್ಯವಚನಕ್ಕೆ ನೀವೇ ಇಬ್ರು ಕುಳಿತುಕೊಳ್ಬೇಕು ಅಂತೇಳಿ ಆಯ್ತು. ರುದ್ರದೇವರಿಗೆ ಕರೆದ. ರುದ್ರದೇವ ಎಲ್ಲರ ಮನಸ್ಸಿಗೆ ಅಭಿಮಾನಿ ನೀನು, ಹೌದಲ್ಲ? ಏನ ಅದಕ್ಕೆ ನಿನ್ನ ದೊಡ್ಡ ಜವಾಬ್ದಾರಿ ಅಂದ್ರೆ ಎಲ್ಲರಿಗೂ ಮಾನ ಮರ್ಯಾದೆ ಆಹೇರಿ, ಈ 3 ಕೊಡುವ ಜವಾಬ್ದಾರಿ ನಿಂದು. ಯಾಕಂದ್ರೆ ಆ ಸೀರೆ ಬಂದ್ರೆ ಚಲೋ ಆಗಿತ್ತು ಅಂತ ಮನಸ್ಸೊಳಗೆ ಇರ್ತದೆ, ಅದನ್ನು ಒದಗಿಸ್ಬೇಕು. ಅದು ಎಲ್ಲ ಒಂದೇ ಇರ್ತದೆ, ಅದು ಬಂದಿದ್ರೆ ಚಲೋ ಆಯ್ತು ಅಂತ ಸ್ವಲ್ಪ ಏನೋ ಬರುತ್ತೆ. ಅಲ್ಲ, ಯಾರ ಮನಸ್ಸಿಗೂ ನೋವಾಗಬಾರ್ದು, ಯಾರ ಮನಸ್ಸಿಗೂ ಪೀಡೆ ಆಗ್ಬಾರ್ದು, ಯಾರು ಒಬ್ಬರಿಗೂ ಅಗೌರವವಾಗಿದೆ ಅಂತ ಆಗ್ಬಾರ್ದು. ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಕೊಡಬೇಕಾದ ಮಾನ, ಅವರಿಗೆ ಕೊಡಬೇಕಾದ ಮರ್ಯಾದೆ, ಅವರಿಗೆ ಕೊಡಬೇಕಾದ ಆಹೇಳಿ, ಇವುಗಳೆಲ್ಲದರ ಜವಾಬ್ದಾರಿ ರುದ್ರ ನಿನ್ ಆಯ್ತು. ಮನ್ಮಥರಿಗೆ ಕರೆದ. ರತಿ ಮತ್ತು ಮನ್ಮಥ, ಕಾಮ ರತಿದೇವಿ. ನೋಡ, ನೀವು ಮದುವೆಗೆ ಬರುವ ಜನರಿಗೆ ಹೊರಗೆ ನಿಂತು ವೆಲ್ಕಮ್ ಮಾಡೋದು ರಿಸೆಪ್ಷನಿಸ್ಟ್ ಕೆಲಸ. ಚಂದ ಇರ್ಬೇಕು ನೋಡ್ಲಿಕ್ಕೆ, ಯಾವ್ದೋ ಸೊಟ್ಟು ಮಾರಿ ಒಂದು ಕೂಡಿಸೋ ಹಂಗಿಲ್ಲ, ಅದು ಅಲ್ಲಿಂದೇ ಬಂದಿದ್ದು. ಹಾಗಾಗಿ ಇವತ್ತಿಗೂ ಚಂದನವ್ರನ್ನೇ ಹುಡುಕ್ತಾರೆ. ಹೋಗಿ ನಗನಗತಾ ಪ್ರೀತಿಯಿಂದ ವೆಲ್ಕಮ್ ಮಾಡೋದು. ಅಂದ್ರೆ ಬರುವಾಗಲೇನೆ ಅವ್ರಿಗೊಂದು ಸಂತೋಷವಾಗಿ ಬಿಡ್ಬೇಕು, ಸಂತೋಷವಾಗಿ. ಯಾರು ನನ್ ಕರೆದೇ ನೋಡು, ನನ್ನ ಮಾರಿನೇ ನೋಡಿಲ್ಲ, ಏನಪ್ಪ ಇದು ಯಾಕಾದ್ರೂ ಬಂದಿ ಅನ್ಕತೆ ಎನ್ನೋ ಭಾವನೆ ತಲೆಗೆ ಬಂದಿರಬಾರ್ದು. ಯಾರು ಬರ್ಲಿ, ಪ್ರೀತಿ ಬಂದ್ರ ಬಹಳ ಸಂತೋಷ ಆಯ್ತಪ್ಪ, ಇಲ್ಲಿ ಬರ್ರಿ ಅಂತ ಕರ್ಕೊಂಡು ಹೋಗಿ ಅವ್ರ ಕುರ್ಚಿ ಮೇಲೆ ಕುಡಿಸ್ಬಿಡುದು ಅಂತ ಹೇಳಿ ಷಣ್ಮುಖನಿಗೆ ಒಪ್ಪಿಸಿದ. ಅಗ್ನಿಗೆ ಕರೆದ. ಅಗ್ನಿ ಮತ್ತ ನೀನು ಅಡಿಗೆ ಮಾಡ್ಬೇಕು ಅಂತ ಹೇಳಿ ಅಗ್ನಿಗೆ ಒಪ್ಪಿಸಿದ. ಯಮನಿಗೆ ಹೇಳಿದ, ಯಮ, ಇಂಥ ಮದುವೆ ಕಾರ್ಯಕ್ರಮದೊಳಗೆ ಚೈನ್ ಹೋಯ್ತು, ಚಪ್ಪಲ್ ಹೋಯ್ತು, ಸರ ಹೋಯ್ತು, ಇಂಥವೆಲ್ಲ ಗದ್ದಲಗಳು ಶುರು ಆಗತ್ತೆ. ದಕ್ಷಿಣ ಹೋಯ್ತು, ಹಾಗೋಯ್ತು, ಹೀಗೋಯ್ತು ಅಂತೇಳಿ ಆ ಯಾವ ನ್ಯಾಯ ಅನ್ಯಾಯಗಳು ಈ ಸಭಾಭವನದೊಳಗೆ ಈ ಮದುವೆಯೊಳಗೆ ಆಗುವಾಗಿಲ್ಲ. ಎಲ್ಲ ಕಡೆಗೆ ಧರ್ಮ ನಿಯಾಮಕನಾಗಿರ್ತಕ್ಕಂಥ ನೀನು ಲಕ್ಷ್ಯ ಕೊಟ್ಟಿರ್ಬೇಕು. ಎಲ್ಲಿ ತಪ್ಪಾಗಿದೆ ಅಲ್ಲಿ ಶಿಕ್ಷೆ ಕೊಡಬೇಕು, ಎಲ್ಲಿ ಒಳಿತಾಗಿದೆ ಅಲ್ಲಿ ಮಾನವ ಕೊಡಬೇಕು.
ನಿನ್ ಜವಾಬ್ದಾರಿ ಅಂತ ಹೇಳಿ ಅವನಿಗೆ ಒಪ್ಪಿಸಿದ. ಕುಬೇರನಿಗೆ ಕೊಟ್ಟ ಸಮೃದ್ಧವಾದ ದಕ್ಷಿಣ ಖರ್ಚು ಎಲ್ಲ ಜವಾಬ್ದಾರಿ ನಿಂದು ಅಂತ ಕುಬೇರನಿಗೆ ಒಪ್ಪಿಸಿದ. ಹೀಗೆ ಒಬ್ಬೊಬ್ಬ ದೇವತೆಗಳಿಗೆ ಒಪ್ಪಿಸಿದ, ಎಲ್ಲರಿಗೂ ಒಪ್ಪಿಸಿದ. ಯಾರೂ ಅನ್ಲಿಲ್ಲ ನಮಗ್ ಬಡಸ್ಲಿಕ್ಕೆ ಹಚ್ಚಿದ, ನಮ್ಗ್ ರೊಕ್ಕ ಕೊಟ್ಟ, ನಮ್ಗೆ ಈ ಕೆಲಸಕ್ಕೆ ಹಚ್ಚಿದ ಅಂತ ಒಬ್ರು ಮಾತೆತ್ತಲಿಲ್ರಿ ಅಲ್ಲಿ. ನವಗ್ರಹ ದೇವತೆಗಳಿಗೆ ಹೇಳಿದ ಧ್ವನಿ ಮಾಡುವುದಕ್ಕಾಗಿ, ಅಷ್ಟ ವಸುಗಳಿಗೆ ಹೇಳಿದ ನೀವು ಬಡಿಸ್ಬೇಕು ಅಂತ ಹೇಳಿ ಎಲ್ಲರೂ ತಯಾರಾದರು. ಬ್ರಹ್ಮದೇವರು ಹೇಳ್ತಾರೆ, ಮಜ್ಜನಂ ಗುರು ಗೋವಿಂದ ಮಂಗಲಂ ಮಧುಸೂದನ ಪುಣ್ಯಾಹವಾಚನ ಕರ್ಮಾಣಿ ಶ್ರೇಷ್ಠ ದೇವ ಪ್ರಪೂಜನಂ. ಪುಣ್ಯಾವಾಚನಾದಿ ಕಾರ್ಯಗಳಾಗ್ಬೇಕಲ್ಲಪ್ಪ, ಬೇಗ ಬೇಗನೆ ಸ್ನಾನ ಮಾಡು. ಹೀಗೆ ಇರ್ತಾರೆ ಇವತ್ತಿನ ಯುವಕರು, ಮದುವೆಯ ಯುವಕರು. ಮಧ್ಯಾಹ್ನ 10 ದೇವ್ರ ಸಮಾರಾಧನೆ ದಿವಸ ಆಚಾರ್ಯರು ತನ್ನ ಮನೆಯೊಳಗ ಗಡಿಬಿಡಿ ಮಾಡಿ, ಅಲ್ಲಿ ಮದುವೆ ಅದ, ಅಲ್ಲಿ ದೇವರ ಸಮಾರಾಧನೆ ಅದ, ಅಲ್ಲಿ ಪುಣ್ಯಾವಚ ಓಡಿ ಹೋದ್ರೆ ಆ ಪುಣ್ಯ ಸ್ನಾನ ಮಾಡಿರಂಗಿಲ್ಲ ಅವನು. ಇಲ್ಲಿ ತನ್ನ ಜಪ ಸಂಕ್ಷೇಪ, ತನ್ನ ಪೂಜಾ ಸಂಕ್ಷೇಪ, ತನ್ನ ನೈವೇದ್ಯ ಸಂಕ್ಷೇಪ ತಾಯಿ ಮಾಡ್ತು ಅಂತೇಳಿ ಹೊಟ್ಟಿಗೂ ಏನು ಹಾಕೊಳ್ಳಾರ್ದು ಓಡಿ ಹೋಗ್ತಾನೆ. ಅವ್ನು ಸ್ನಾನನೇ ಆಗಿರಂಗಿಲ್ಲ. ಯಥಾ ಪ್ರಕಾರ 4 ಗಂಟೆಗೆ ಊಟ ಆಗತ್ತೆ. ತನ್ನ ಏನಂತಾರೆ ಆರೋಗ್ಯನೂ ಕೆಟ್ಟಿತ್ತು, ಅಲ್ಲೂ ಗಡಿಬಿಡಿ, ಅಲ್ಲೂ ಅಸ್ತವ್ಯಸ್ತ, ಅವನಿಗೂ ಹೊಡಿತಿಲ್ಲ, ಇವನಿಗೂ ಹೊಡಿತಿಲ್ಲ. ಒಟ್ಟಿ ಏನು ಆಗಿ ದೇವರ ಸಮಾರಾಧನೆ ಆಯ್ತು ಅಂತ ಆಗಿರುತ್ತೆ. ದೇವರ ಹಾಗೆ ತೋರಿಸ್ಕೊಡ್ತಾನೆ. 10 ಗಂಟೆ ಆಗಿದೆ, ಎಲ್ಲರಿಗೆ ಜವಾಬ್ದಾರಿ ವಹಿಸ್ತಾರೆ, ತಾನು ಸ್ನಾನ ಮಾಡಿಲ್ಲ. ಆಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ಸ್ನಾನ ಮಾಡೋ ಮಾರಾಯ, ಪುಣ್ಯವಾಚನಾದಿಗಳಾಗ್ಬೇಕು ಅಂತ ಹೇಳಿ ಎಬ್ಬಿಸ್ತಾರೆ. ಎಬ್ಬಿಸಿದ್ರೆ ದೇವರು ಅಳ್ಳಿಕ್ ಶುರು ಮಾಡಿಬಿಡ್ತಾನೆ. ಬ್ರಹ್ಮದೇವರು ಕೇಳ್ತಾರೆ, ಯಾಕ ಮಕ್ಕಳೇ, ನೀವೆಲ್ಲರೂ ಇವತ್ತು ಬಂದವರು, ನಾಳೆ ಹೋಗೋರು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇನ್ಕ್ಲೂಡ್ ಪ್ರಳಯ ಕಾಲದೊಳಗೂ ನನ್ನ ಜೊತೆಗಿರೋಳು ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿಯಿಂದ ನಾನೇನ್ ಮದುವೆ ಮಾಡಿಕೊಳ್ಳೆ? ಅಲ್ಲ ಶ್ರೀನಿವಾಸ, ಪತ್ರದೊಳಗೆ ಲಕ್ಷ್ಮಿಯನ್ನು ಕರ್ಕೊಂಡು ಬಾ ಅಂತ ಒಂದು ಮಾತು ಹೇಳ್ತಿದ್ರೆ ನಾ ಕೊಲ್ಲಾಪುರ ದರ್ಶನ ತಗೊಂಡೆ ಕರ್ಕೊಂಡು ಬಂದ್ಬಿಡ್ತಿದ್ದೆಲ್ಲ. ಕರ್ಕೊಂಡೇ ಬರ್ಲಿಲ್ಲ. ಮತ್ತೆ 2ನೇ ಮದುವೆ ಮಾಡ್ಕೊಳ್ಳಿಕತ್ತಿ, ಮೊದಲನೇ ಹೆಂಡತಿನ ಕರ್ಕೊಂಡು ಬರ್ಬೇಕೋ ಬೇಡೋ, ನಿನ್ ಮನಸ್ಸಿಗೆ ಒಪ್ಪಿಗೆ ಅದನ್ನು ಇಲ್ಲ, ನಮ್ಗೇನ್ ಗೊತ್ತಾಗ್ಬೇಕು, ಅದಕ್ಕೆ ನಾವು ಕರ್ಕೊಂಡ್ ಬಂದಿಲ್ಲ. ಈಗ ಹೇಳ ಕರಿಸ್ಬೇಕು, ಈಗ ಕ್ಷಣಕ್ಕೆ ಬರ್ತಾಳೆ ಲಕ್ಷ್ಮೀದೇ ಅಂತ ಹೇಳಿ ಸೂರ್ಯನ ಕರೆದ್ರೆ, ಸೂರ್ಯ ಬಾ ಹೋಗಿ ಲಕ್ಷ್ಮಿ ಕರ್ಕೊಂಡು ಓಡಿ ಹೊಂಟ್ಬಿಟ್ಟವನು. ದೇವ್ರಂತಾನೆ ಗಡ್ಬಿಡಿ ಮಾಡ್ಬೇಡ, ಇದು ಬಾಯಿ ಹೋಗಿ ಮೊದಲನೇ ಹೆಂಡತಿಗೆ 2ನೇ ಮದುವೆ ಮಾಡ್ಕೋತಾನ ಬಾ ಅಂದ್ರೆ ಅಕ್ಕಿ ಯಾಕೆ ಬರ್ತಾಳೆ? ತಲೆಗಿನ ಕೆಟ್ಟದೇನಕ್ಕೀಗೆ? ಹಂಗೆಲ್ಲ ಹೋಗಿ ಗಡಿಬಿಡಿ ಮಾಡ್ಬೇಡ. ನಾ ಹೇಳ್ತೇನೆ ಕೇಳಿಲ್ಲಿ, ಏನ ಲಕ್ಷ್ಮಿ ಹತ್ರ ಹೋಗು, ನಿನ್ ಮೇಲೆ ಬಹಳ ಪ್ರೀತಿ, ಯಾಕೆ ನೀ ಬಂದ್ರೆ ಕಮಲ ಹರಡುತ್ತೆ, ತುಂಬಾ ಪ್ರೀತಿ ನಿನ್ ಮೇಲೆ. ಅವಳು ಹೋಗು, ಬಾಗಿಲ ಮುಂದೆ ಕೂತು ಅಳ್ಳಿಕ್ ಶುರು ಮಾಡು, ಕಣ್ಣೀರ್ ಹಾಕಿ. ಆಗ ಲಕ್ಷ್ಮಿ ಬಂದು ಕೇಳ್ತಾಳೆ, ಏನಾಯ್ತು, ಯಾಕೆ ಅಳ್ಳಿಕತ್ತಿ ಸೂರ್ಯ ಅಂತ ಕೇಳ್ತಾಳೆ. ಆಗ ನೀನ್ ಹೇಳು, ನಾನು ಏನೋ ಹಿಂಗ ಓಡಾಡ್ತಾ ವೆಂಕಟಗಿರಿಗೆ ಹೋಗಿದ್ದೆ, ಅಲ್ಲಿ ನಿನ್ನ ಗಂಡ ಪೂರ್ಣ ಹಾಸಿಗೆ ಹಿಡಿದು ಬಿಟ್ಟಾನ. ಇವತ್ತೋ ನಾಳು ಗೊತ್ತಿಲ್ಲ, ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅಂತೇಳಿ ಒಂದೇ ಸೌನ ಬಾಯಿ ಒಳಗೆ ಅರ್ಧಮುರ್ಧ ಮಾತು ಬರ್ತಾ ಇವೆ. ನಿನ್ ನೋಡೋದಕ್ಕಾಗಿ ಪ್ರಾಣ ಹಿಡ್ಕೊಂಡು ಕೂತಾನ ಅಂತ ಹೇಳಿ ಲಕ್ಷ್ಮೀದೇವಿ ಬರ್ತಾ. ಸೂರ್ಯ ಅಂದ, ನೀನು ಸರ್ವಜ್ಞ, ಅವಳು ಸರ್ವಜ್ಞಳು, ನಿಮ್ಮಿಬ್ಬರು ನನ್ನ ಭಂಗ್ಯ ಮಾಡ್ತಾರೆ ನೀವು ದೇವರೇ ಅಂತ. ನಾ ಎಷ್ಟು ಹೇಳಿನೋ ಅಷ್ಟು ಕೇಳಿ ನೀನು ಹೋಗು ಅಂತ ಹೇಳಿ ಕೊಟ್ಟು ಕಳಿಸಿದಾಗ ಅವನು ಹಾಗೆ ಹೋಗಿ ಹೇಳ್ತಾನೆ. ಹೇಳಿದ್ರೆ ಲಕ್ಷ್ಮೀದೇವಿ, ಅಯ್ಯೋ 10,000 ವರ್ಷ ಆಯ್ತು, ಪ್ರಾಣ ಊಟಕ್ಕೆ ಸುಧಾ ಹಾಕಿಲ್ಲ ಅಂತ ಹೇಳಿ ಗಾಬರಿ ಸೂರ್ಯ ನಡಿ ಓಡ್ ರಥ ಓಡಿಸ ಅಂತ ಹೇಳಿ ಗಡಿಬಿಡಿಯಿಂದ ರಥ ಹತ್ತಾಳೆ. ಬರ್ತಾ ಇರುವಾಗ ಸಂಪಿಗೆ ಹೂಗಳು ಸಿಗತ್ತೆ, ಗಿಡಗಳು, ಸಾವಿರ ಸಂಪಿಗಳನ್ನು ಹೂಗಳನ್ನು ತೆಗೆದುಕೊಂಡು ಓಡಿ ಬರ್ತಾಳೆ. ದೇವರ ಗುಡಿಗೆ ಹೋಗ್ತಾ ಇರುವಾಗ ಖಾಲಿ ಕೈಲಿ ಹೋಗುವ ಸಂಪ್ರದಾಯವೇ ಇಲ್ಲ. ದೇವರ ಕಾಣಿಕೆ ಒಯ್ಯುವುದೇ. ಹೂ ರಾಶಿ ಹೂ ತಗೊಂಡು ಬರ್ತಾ ಇದ್ದಾಳೆ. ಆ ಲಕ್ಷ್ಮೀ ದೇವಿ ಸೂರ್ಯನ ರಥ ದೂರದೊಳಗೆ ಕಾಣಿಸ್ತು. ದೇವರ ಟಕ್ ಅಂತ ಎದ್ದು ಬ್ರಹ್ಮದೇವರಿಗೆ ರುದ್ರದೇವರಿಗೆ ಕರೆದ, ಬರ್ರೋ ಇಲ್ಲಿ ಅಂತ ಕರೆದು ಅವರಿಬ್ಬರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಅತ್ಯಂತ ಬಡಕಲ ರೂಪವನ್ನು ತಾಳಿದ, ಕಾಲು ಸರಿಸಿಕೊಂಡು ಬರ್ತಾನೆ ಲಕ್ಷ್ಮೀ ದರ್ಶನಕ್ಕಾಗಿ. ಅತ್ಯಂತ ರೋಗಿಷ್ಠ ರೂಪವನ್ನು ತಾಳಿಕೊಂಡು ಬಂದ. ಲಕ್ಷ್ಮೀ ದೇವಿ ಅಂತಾಳೆ, ಏನೋ ಶ್ರೀನಿವಾಸ, ನನಗೂ ಮೋಹ ಮಾಡಿಬಿಟ್ಟಿಯಲ್ಲ, ತಗೋ ಅಂತ ಹೇಳಿ ಎಲ್ಲಾ ಹೂಗಳನ್ನು ಪಾದಕ್ಕೆ ಸಮರ್ಪಣೆಯನ್ನು ಮಾಡಿದಾಗ ದೇವರು ಲಕ್ಷ್ಮೀ ದೇವಿಯನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡ. ಮತ್ತೆ ಹೆಂಡತಿ ಅಪ್ಪಿಗೆ ಸುಕ್ಕ ಮೇಲೆ ಟೊಣ್ಣೆ ಆಗಿಬಿಟ್ಟ ಒಂದೇ ಕ್ಷಣದಾಗೇನೆ. ದೇವ್ರು ಮತ್ತೆ ಯಥಾ ಪ್ರಕಾರ ಹೇಗಿದ್ದ ಆ ಗಟ್ಟುಮುಟ್ಟಾಗಿ ನಿಂತುಕೊಳ್ಳೆ. ಲಕ್ಷ್ಮಿ ಅಂತಾಳೆ, ಏನೋ ಮಾರಾಯ, ನನಗೂ ಮೋಸ ಮಾಡಿಬಿಟ್ಟಲ್ಲ. ಆಯ್ತು ಬಿಡು, ಏನ್ ಕರೆದಿದ್ದೆ, ಯಾಕೆ ಏನ್ ಇಷ್ಟೆಲ್ಲಾ ಜನರನ್ನು ಕರೆದು ಬಿಟ್ಟು ನನಗೂ ಕರೆಸಿದ್ವಿ, ಏನಿದು?
ಎಲ್ಲರೂ ನೀನಿದ್ದಲ್ಲಿ ಓಡಿ ಬರ್ತಾರೆ, ನೀನು ಯಾರಿಗೂ ಕರೆಸುವ ಪ್ರಸಂಗವಿಲ್ಲ. ಯಾಕಿದು ಅಂತ ಕೇಳಿದಾಗ, ಏನಿಲ್ಲ ಲಕ್ಷ್ಮಿ, ಮತ್ತೆ ನಿನ್ಗೆ ಗೊತ್ತಲ್ಲ ಒಂದು ಇತಿಹಾಸ, ಹಿಂದೆ ನೀನು ಸೀತೆಯಾಗಿದ್ದಿ. ಹೇಗೆ ಮನವರಿಕೆ ಮಾಡ್ತಾನೆ ನೋಡಿ ದೇವರು. ಹಿಂದೆ ನೀ ಸೀತೆಯಾಗಿದ್ದೆ, ಸೀತೆಯಾದಾಗ ರಾವಣ ನಿನ್ನನ್ನು ಅಪಹಾರ ಮಾಡ್ಲಿಕ್ಕೆ ಬಂದ. ರಾವಣ ಅಪಹಾರ ಮಾಡ್ಲಿಕ್ಕೆ ಬಂದಾಗ ನೀನು ಹೋಗದೇನೆ ವೇದವತಿಯನ್ನು ಕೊಟ್ಟು ಕಳಿಸಿದೆ. ಅವತ್ತು ನೀವೊಂದು ಮಾತು ಕೊಟ್ಟಿದ್ದೀಯಲ್ಲ ಮದುವೆ ಆಗುವಂತ. ಆ ವೇದವತಿಯೇ ಇವತ್ತು ಪದ್ಮಾವತಿಯಾಗಿ ಬಂದಿದ್ದಾಳೆ, ಮತ್ತೆ ಮದುವೆ ಆಗ್ತಾ ಇದ್ದೇನೆ. ಅಂದ್ರೆ ನನ್ನ ಇಚ್ಛೆಯಿಂದ ನಾನು ಮದುವೆ ಆಗ್ತಾ ಇಲ್ಲ. ದೇವರು ಹೇಳೋದು ನೀ ನನ್ನ ಮೇಲೆ ಸಿಟ್ಟಾಗಬೇಡ, ಅವತ್ತು ನೀನೇ ರಿಕ್ವೆಸ್ಟ್ ಮಾಡಿದ್ದಿ, ನೀನೇ ಪತ್ರ ಬರೆದಿದ್ದಿ, ಅದನ್ನ ಇವತ್ತು ಸ್ಯಾಂಕ್ಷನ್ ಮಾಡಿ ಇವತ್ತು ನಾ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೇಫ್ ಕಾರ್ಡ್ ಪ್ರಯೋಗ ಮಾಡಿದ ದೇವರು. ಆಗ ಲಕ್ಷ್ಮೀ ದೇವಿ ಅಂತಾಳೆ, ಅವಶ್ಯವಾಗಿ ಮದುವೆಯನ್ನು ಮಾಡಿಕೋ, ನಂದೇನು ಅಭ್ಯಂತರವಿಲ್ಲ ಅಂತ ಹೇಳಿದಾಗ ಬ್ರಹ್ಮದೇವರಂತಾರೆ, ಸ್ನಾನ ಮಾಡೋ ಮಹಾರಾಯ, ಎಷ್ಟು ಓಡಾಡ್ತೆ ಅಲ್ಲಿಂದ ಇಲ್ಲಿ, ಸ್ನಾನ ಮಾಡು ಮೊದಲಿಗೆ ಅಂತ ಹೇಳಿದಾಗ ಸ್ನಾನ ಮಾಡ್ತಾನೆ. ಪುಣ್ಯವಾಚನವಾಗುತ್ತೆ ವೈಭವದಿಂದ. ಪುಣ್ಯವಾಚನ ಎಂತೆಂಥ ಋಷಿಗಳು, ಮುನಿಗಳು, ಜ್ಞಾನಿಗಳು, ಬ್ರಾಹ್ಮಣರು ಮದುವೆ ಮಂಟಪದೊಳಗೆ ಇರಬೇಕು, ತುಂಬಿ ತುಂಬಿ ಜನ ಇರಬೇಕು, ವೈಭವದಿಂದ ಮಂತ್ರಗಳಿರಬೇಕು. ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ, ಆಚಾರನ ಕರೀಲಿಕ್ಕೆ ಪಾಪ ಅವರು ಆಚಾರ 10,000 ರೂಪಾಯಿ ಹೇಳ್ಯಾರ, ಅವ್ರಿಗೆ ಯಾಕೆ ಕರಿಬೇಕು ಅಂತ ಹೇಳಿ ಯಾರೋ ಒಬ್ರು ತನಗೆ ಸೆಟ್ ಆಗೋ 5,000 ರೂಪಾಯಿ ಆಚಾರ ಕರೆಸಾರ. ಅಕ್ಷರಶಃ ಹೇಳ್ತೇನೆ, ರಾಯರ ಸ್ತೋತ್ರ ಹೇಳ್ತಾ ಮದುವೆ ಮಾಡಿಸ್ತಾ ಇದ್ದೆ. ಇದು ಸರಿ ಅನ್ಬೇಕಾ ತಪ್ಪನ್ಬೇಕು? ಅದು ಅಪದ್ಧೋ ಅಪದ್ಧ. ಆ ರಾಯರ ಸ್ತೋತ್ರ ಸರಿಯಾಗಿ ಅಲ್ಲೇ. ಆ ಮದುವೆಗೆ 40-50 ಲಕ್ಷ ಖರ್ಚು ಮಾಡಿದ್ದಾರೆ. 40-50 ಲಕ್ಷ ಖರ್ಚು ಮಾಡಿದ್ದಾರೆ. ಎಲ್ಲಾ ರಾಜ್ಯದ ಜನರು ಬಂದಿದ್ದಾರೆ ಅಂತೇಳಿ 4-5 ರಾಜ್ಯದ ಅಡಿಗೆಗಳು, ಅದರ ಕೌಂಟರ್ಗಳು, 4-5 ರಾಜ್ಯದ ಅಡಿಗೆ ಕೌಂಟರ್ಗಳು ಬೇರೆ ಬೇರೆ, ಅವರವರು ಅಲ್ಲಲ್ಲೇ ಹೋಗಿ ಊಟವನ್ನು ಮಾಡ್ರಿ ಅಂತ ಹೇಳಿದ್ರು. ಇಷ್ಟೆಲ್ಲ ಖರ್ಚು ಮಾಡಿ ಅಲ್ಲಿ ಒಬ್ಬ ಬ್ರಾಹ್ಮಣ ಇಲ್ಲ, ಒಬ್ಬ ಆಚಾರ್ಯ ಇಲ್ಲ, ಇದ್ದೊಬ್ಬ ಆಚಾರ್ಯ ಅಪದ್ಧೋ ಅಪದ್ಧ. ಶ್ರೀನಿವಾಸನ ಮದುವೆಯನ್ನು ನೋಡಿದಾಗ ಎಲ್ಲರೂ ವೇದವನ್ನು ಕಂಡವರು, ವೇದ ದ್ರಷ್ಟಾರರು ಅಂತ ಎಲ್ಲ ಜ್ಞಾನಿಗಳು ಕುಳಿತುಕೊಂಡು ಏಕಕಾಲಕ್ಕೆ ಮಂತ್ರವನ್ನು ಹೇಳಿದರೆ ಸ್ವರ್ಗದವರೆಗೆ ಆ ಮಂತ್ರಗಳು ಕೇಳಿಸ್ತಾ ಇದೆ ಅಂತ. ಅಷ್ಟು ಗಟ್ಟಿಯಾಗಿ ಜೋರ್ ಧ್ವನಿಯಿಂದ ದೇವರ ಮಂತ್ರಗಳನ್ನು, ಪುಣ್ಯವಾಚನ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ವೈಭವದಿಂದ ಪುಣ್ಯವಾಚನ ನಡೀತಾ ಇದೆ. ಅಷ್ಟರೊಳಗೇನೆ ಸ್ವಲ್ಪ ಮೊದಲಿನ ಪುಣ್ಯವಾಚನವನ್ನು ಮುಗಿಸಿಕೊಂಡು ಸುರಿಗಿ ನೀರಿಗೆ ಬರಬೇಕು. ಕರ್ಕೊಂಡು ಬಂದ್ರು ಶ್ರೀನಿವಾಸನೇ, ಬಾ ಮಾರಾಯ ಅಂತ ಹೇಳಿ ಕರ್ಕೊಂಡ್ ಬಂದ್ರೆ ಮತ್ತೆ ಶ್ರೀನಿವಾಸ ಸಪ್ಪು ಮಾರಿ ಹಾಕಿ ಕಣ್ಣೀರು ಇಡ್ಲಿಕ್ಕೆ ಶುರು ಮಾಡಿದ. ಬ್ರಹ್ಮದೇವರು ಕೇಳ್ತಾರೆ, ಯಾಕೋ ಇಷ್ಟಾಪರಿ ಅಳತೆ ಅಳಬುಕಿದ್ದೆ ಅಂತ ನೀನು? ಬ್ರಹ್ಮ, ನಿನಗೇನ್ ಗೊತ್ತು, ನಿಮ್ಮ ಅಪ್ಪ ಅಮ್ಮ ನಿನಗೆ ಎಣ್ಣೆ ಹಚ್ತಾರ, ಆಶೀರ್ವಾದ ಮಾಡ್ತಾರೆ, ನಿಮಗೆಲ್ಲರಿಗೂ ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಎಣ್ಣೆ ಹಚ್ತಾರೆ, ನನ್ನ ಪಾಲಿಗೆ ಯಾವನಿದ್ದಾನೆ ಎಣ್ಣೆ ಹಚ್ಚೋನು ಆಶೀರ್ವಾದ ಮಾಡೋನು? ಎಂತ ದೌರ್ಭಾಗ್ಯವಂತ ನೋಡು ನಾನು. ನನ್ನಂತ ದೌರ್ಭಾಗ್ಯದ ಸ್ಥಿತಿ ಯಾರಿಗೂ ಬರುವುದು ಬೇಡ ಅಂತ ದೇವ್ರ ಕಣ್ಣೀರು ಇಡ್ಲಿಕ್ಕಂತಾರೆ. ಆಗ ಲಕ್ಷ್ಮೀ ದೇವಿ ಬಂದಿರ್ತಾಳೆ, ಶ್ರೀನಿವಾಸ ಯಾಕೋ ನಾನಿದ್ದೇನಲ್ಲ, ನಾಸ್ತೇನೆ ಬಾ. ಅಲ್ಲ, ಇಷ್ಟು ಲಕ್ಷ್ಮಿ ಮೊದಲೇ ಹೇಳ್ಬಿಟ್ಟಿದ್ರೆ ಆಗೋಗ್ತಿತ್ತಲ್ಲ. ಯಾರು ಹೇಳ್ತಾರೆ ಸಾವಿರಾರು ಜನ ಮುಂದೆ ಲಕ್ಷ್ಮಿ ಬಂದು ಎಣ್ಣೆ ಹಚ್ಚ ಅಂತ ಹೇಳೋದು. ಹಾಗಾಗಿ ಶ್ರೀನಿವಾಸ ಹೀಗೆ ಆಟವಾಡಿದಾಗ ಲಕ್ಷ್ಮೀ ದೇವಿ ಹೇಳ್ತಾಳೆ, ನಾನು ಎಣ್ಣೆ ಹಚ್ತೇನೆ ಅಂತ ಹೇಳಿ ಕುಳಿತುಕೊಂಡು ಚೆನ್ನಾಗಿ ಎಣ್ಣೆ ಹೆಚ್ಚಿ ಎರಿತಾಳೆ. ಆಗ ನೀರು ಹಾಕುವುದಕ್ಕೆ ಲಕ್ಷ್ಮೀ ದೇವಿ ನಿಂತಾಳೆ. ಏನು ಸೌಭಾಗ್ಯ! ನೀರು ಹಾಕುವುದಕ್ಕೆ ಲಕ್ಷ್ಮೀ ದೇವಿ, ನೀರು ಕೊಡುವುದಕ್ಕೆ ಭಾರತೀ ದೇವಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಸ್ವಯಂ ನೀರಾಗಿ ಗಂಗಾ, ಯಮುನಾ, ಸರಸ್ವತಿ, ಸ್ವಾಮಿ ಪುಷ್ಕರಣಿ ಈ ಎಲ್ಲ ನತ್ಯಾಭಿಮಾನಿ ದೇವತೆಗಳು ನೀರಾಗಿ ಬಂದಿದ್ದಾರೆ. ಆ ನೀರಿನಿಂದ ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವನ್ನು ಮಾಡಿ ಆದ್ಮೇಲೆ ದೇವರು ತಾನು ಗೋಪಿಚಂದನವನ್ನು ಹಚ್ಚಿಕೊಂಡು ಚಂದಾಗಿ ತಯಾರು ಮಾಡಿಕೊಂಡು ಕನ್ನಡಿಯನ್ನು ನೋಡಿ ಬಹಳ ಚಲೋ ಆಯ್ತು ಅಂತ ಹೇಳಿ ತಾನು ಪುಣ್ಯವಾಚನಕ್ಕೆ ಬರ್ತಾನೆ. ಪುಣ್ಯವಾಚನವಾಗ್ತಾ ಇದೆ. ವೈಭವದಿಂದ ಪುಣ್ಯವಾಚನವಾಯ್ತು. ಪುಣ್ಯವಾಚನವಾದ ಕೂಡಲೇ ನಡಿರೋ ಆಕಾಶರಾಜನ ಪಟ್ಟಣಕ್ಕೆ ಹೋಗ್ಬೇಕು ಅಂತ ಹೇಳಿ ಶ್ರೀನಿವಾಸ ಗಡಿಬಿಡಿ ಮಾಡಿದ. ಆಗ ಬ್ರಹ್ಮದೇವರು ಬಂದು ಅಂತಾರೆ, ಪುಣ್ಯವಾಚನ ಆದ್ಮೇಲೆ ಊಟ ಆಗ್ಬೇಕು ಅಂತ. ಊಟ ಆಗ್ಬೇಕಲ್ಲ. ಬ್ರಹ್ಮದೇವರ ಮುಖ ನೋಡಿ ಹೇಳ್ತಾನೆ, ನಾಲ್ಕಲ್ಲಿ ಕತ್ತಿಕಾಲಿ ಕೊಟ್ಟಿನಿ ನಿನಗಂತ. ಯಾಕೋ ಅಂದ, ನನ್ನ ಕೈಯಾಗ ₹1 ಇಲ್ಲ, ಪರಿಸ್ಥಿತಿ ಏನಂತಾರೆ ಸಮಯ ಎಲ್ಲ ನೋಡ್ಕೊಳ್ಬೇಕು, ಈ 3 ಕೋಟಿ ಜನರಿಗೆ ನಾನು ಊಟಕ್ಕಾಗಿದ್ದು ನನ್ನ ಅವಸ್ಥೆ ಏನಾದಿಲ್ಲ. ಬ್ರಹ್ಮ ಅಷ್ಟು ಎಚ್ಚರಿಕೆ ನಿನಗೆ ಎಲ್ಲಿಟ್ಟೆ ತನಿ, ಯಾವಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗುವುದಿಲ್ವ ನಿನಗೆ?
ಅಂದ್ರೆ ಈಗಿನ ವ್ಯವಹಾರಗಳು ಹಾಗಿರುತ್ತೆ. ಬ್ರಾಹ್ಮಣರ ಭೋಜನ ಅಂತಂದ್ರೆ ಸಂಕಟವಾಗತ್ತೆ, ಉಳಿದದ್ದೆಲ್ಲ ಮದುವೆ ವೈಭವದಿಂದ ಇರುತ್ತೆ. ಮತ್ ಯಥಾ ಪ್ರಕಾರ ಎದುರುಗೊಳ್ಳೋ ದಿವಸ ಅವನ ಹಣೆ ಬಾರಕ್ಕೆ ಅವಲಕ್ಕಿ, ಮದುವೆ ದಿವಸ ಯಾವುದೋ ಒಂದು ಮಠದೊಳಗೆ ಅನ್ನ ಸಾರು ಅನ್ನ ಹುಳಿ. ಶ್ರೀನಿವಾಸ ಅಂದ ಹಾಗೆಲ್ಲ ಅಲ್ಲ, ರುದ್ರದೇವರು ಬರ್ತಾರೆ. ಏನ್ ಅಜ್ಜ, ಏನ್ ನಿನ್ ಸಮಸ್ಯೆ ಏನು ನೋಡಿಲ್ಲಿ, ಮನಿ ಕಟ್ಟುವಾಗ ಮದುವೆ ಆರಂಭ ಮಾಡಿದ ಮೇಲೆ ಅದನ್ನು ಕೊನೆ ಕಾಣಿಸ್ಬೇಕು. ಕೊನೆ ಕಾಣಿಸಿಲ್ಲ ಅಂದ್ರೆ ಸಾಲ ಮಾಡು, ಸಾಲ ಮಾಡು. ಶ್ರೀನಿವಾಸ ಅಂದ, ನಿನ್ ತಲೆಯಲ್ಲಿ ಇಟ್ಟೋ ಮಾರಾಯ, 5 ತಲೆ ಅದ ರುದ್ರ ನನಗೆ. ನನ್ನಂತವನಿಗೆ ಸಾಲ ಯಾರಪ್ಪ ಕೊಡ್ತಾನೆ ಹೇಳು? ನನಗೆ ಈ ಚೌಕ 4 ಜಾಗ ಬಿಟ್ರೆ ನನಗೆ ಏನು ಇಲ್ಲೇ ಇಲ್ಲ. ನನಗೆ ಯಾವ ಕೊಡ್ತಾನೆ ಈ ಕಲಿಯುಗದಾಗ ಸಾಲ? ಈ ಸಾಲ ಕೊಡಿಸ್ತೀನಿ ಅಂತ ಬರೋರು ಇಷ್ಟು ಶಾಣ್ಯರು ಇರ್ತಾರೆ ಅಂದ್ರೆ, ತಮ್ಮ ಜೊತೆಗೆ ಒಬ್ಬ ಏಜೆಂಟ್ಗಳು ಇಷ್ಟು ಬುದ್ಧಿವಂತರ ಇರ್ತಾರೆ ಅಂದ್ರೆ, ಸಾಲ ಕೊಡೋರ್ನು ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ರುದ್ರದೇವರಂತಾರೆ, ನೀ ಯಾಕೆ ಕಾಳಜಿ ಮಾಡ್ತೀನಿ, ನನ್ನ ಗೆಳೆಯ ಇದ್ದಾನೆ, ಬೇಕಾದ ಸಾಲ ಕೊಡ್ತಾನೆ, ತಗೊಂಡೇನೆ. ಯಾರು ಅಂತಂದ್ರೆ ರುದ್ರದೇವರ ಪಕ್ಕದ ಮನೆಯ ಗೆಳೆಯ. ಯಾರು? ಕುಬೇರ. ಕುಬೇರ ಉತ್ತರ ದಿಕ್ಕಿಗೆ ಅಭಿಮಾನಿ, ಈಶಾನ್ಯ ದಿಕ್ಕಿಗೆ ರುದ್ರದೇವರು. ಹಾಗಾಗಿ ಅಕ್ಕಪಕ್ಕದವರು ಗೆಳೆಯನನ್ನು ಕರ್ಕೊಂಡೇ ಬಂದಿದ್ರು. ಆಗ ಕುಬೇರ ಹೇಳ್ತಾನೆ, ಕುಬೇರ ಮತ್ತು ಎಲ್ಲರೂ ಹೇಳ್ಯಾರ ಮಾರಾಯ ಸಾಲ ಕೊಡು ಅಂತ. ನಿಂದೇ ಎಲ್ಲ ಅದ, ನಾನೇನ್ ಕೊಡೋದಿದೆ, ನಾ ಏನ್ ಕೊಡೋದಿದೆ, ಎಲ್ಲ ಸಾಲ ಕೊಡು ಅಂತ ಹೇಳಿದಾಗ, ಆಯ್ತು ಹಾಗಾದ್ರೆ ಪತ್ರ ಬರಿ ಅಂತ ಹೇಳಿದಾಗ, ಏಕಸಾಕ್ಷಿ, ಒಂದು ಸಾಕ್ಷಿ ಅಶ್ವತ್ಥ ವೃಕ್ಷ, ಒಂದು ಸಾಕ್ಷಿ ಬ್ರಹ್ಮದೇವರು, 2ನೇ ಸಾಕ್ಷಿ ರುದ್ರದೇವರು, 3ನೇ ಸಾಕ್ಷಿ ಅಶ್ವತ್ಥ ವೃಕ್ಷ, ಇಷ್ಟು ವಿವಾಹಕ್ಕಾಗಿ ಇಷ್ಟು ಸಾಲವನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತ ಪತ್ರವನ್ನು ಬರೆದ ಮೇಲೆ, ಇನ್ನು 100 ವರ್ಷಕ್ಕೆ ನಾನು ಸಾಲವನ್ನು ತೀರಿಸ್ತೇನೆ ಅಂತ ಹೇಳಿ ಎಲ್ಲ ಲೆಕ್ಕಪತ್ರವಾಯಿತು. ಸಾಲ ಕೊಟ್ಟ. ಕೈಯ ಕೊಟ್ಟು ಕೂಡಲೇನೆ ಹಣ ತೆಗೆದುಕೊಂಡು ಕುಬೇರನಿಗೆ ಕೊಟ್ಟ. ಕುಬೇರ ಎಲ್ಲ ಖರ್ಚು ನೀನು ನೋಡ್ಕೋಯ್ತು. ಎಲ್ಲಾ ಖರ್ಚು ಅಂದ್ರೆ ಎಲ್ಲಿವರೆಗೆ ಖರ್ಚು ಅಂತಂದ್ರೆ, ಮಾಂಗಲ್ಯ ಸೂತ್ರ ಮಾಡಿಕೊಂಡಿಲ್ಲ ಶ್ರೀನಿವಾಸ, ಮದುವೆಗೆ ತಯಾರಾಗಿದ್ದಾನೆ. ಬೇಜವಾಬ್ದಾರ್ ಮನುಷ್ಯ ಶ್ರೀನಿವಾಸ, ಬೇಜವಾಬ್ದಾರ್. ಇವತ್ತಿನ ಹುಡುಗರು ಬೇಜವಾಬ್ದಾರ್ ಇರ್ತಾರೆ ಅಂತ ಅನ್ನೋದು ಆ ಶ್ರೀನಿವಾಸ ತೋರಿಸಿಕೊಡೋದು. ತಮ್ಮ ಸೂಟು, ತಮ್ಮ ಬೂಟು, ತಮ್ಮ ಫ್ರೆಂಡ್ಸು, ಇಷ್ಟು ಸರ್ಕಲ್ಲಿನೊಳಗೇನೆ ಅವ್ರು ಮುಳುಗಿರ್ತಾರೆ ಹೊರತು, ಅದನ್ನು ಬಿಟ್ಟು ಹೊರಗೆ ಏನೇನು ಅನುಕೂಲಗಳಾಗಿದೆ, ಏನು ವ್ಯವಸ್ಥೆ ಆಗಿದೆ, ಅದು ಯಾವ್ದ್ರ ಕಡೆಗೂ ಗಮನವಿರೋದಿಲ್ಲ. ಹಾಗೆ ಶ್ರೀನಿವಾಸ ನಿರ್ಲಿಪ್ತನಾಗಿದ್ದ, ಏನೂ ವ್ಯವಸ್ಥೆ ಇಲ್ಲ, ಎಲ್ಲ ಮಾಡು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಎಲ್ಲವನ್ನು ಮಾಡೋದಕ್ಕೆ ತಯಾರಾಗ್ತಾನೆ. ಅಡಿಗೆ ಸಾಮಾನು ತಯಾರಾಯ್ತು, ಅಡಿಗೆ ಆಗಬೇಕು. ಅಗ್ನಿ ಬಂದ. ಸ್ವಾಮಿ ಪಾತ್ರೆ ಎಲ್ಲದ? ಅಡಿಗೆ ಮಾಡೋದಕ್ಕೆ ಪಾತ್ರೆ ಎಲ್ಲದ? ದೇವರಿ ನೆತ್ತಿಗೇರಿ ಬಿಡ್ತದೆ. ನಿಮ್ಮ ಮನೆಯೊಳಗೆ ಕಾರ್ಯಕ್ರಮಗಳಾದ್ರೆ ಎಲ್ಲ ಇರ್ತದೆ, ಎಲ್ಲ ಇರ್ತದೆ. ನನ್ನ ಮನೆ ಕಾರ್ಯಕ್ರಮ ಅಂದ್ರೆ ಪಾತ್ರೆ ಎಲ್ಲದ, ಕಟ್ಟಿಗೆ ಎಲ್ಲದ, ಕಡ್ಡಿಪಟ್ಟೆ ಎಲ್ಲದ, ಒಲಿ ಎಲ್ಲದ, ಇವು ಎಲ್ಲ ಹುಟ್ಟಿಕೊಳ್ತೀವ ನಿಮಗೆ? ಹೋಗಲ್ಲಿ ಸ್ವಾಮಿ ಪುಷ್ಕರಣಿ ಇದೆ, ಅಲ್ಲಿ ಅನ್ನವನ್ನು ಮಾಡು. ಸಿಟ್ಟಿನಿಂದ ಹೇಳಿದ್ದು ದೇವರಿದು, ಸಿಟ್ಟಿನಿಂದ ಹೇಳಿ ಹೋಗಲ್ಲಿ ಸ್ವಾಮಿ ಪುಷ್ಕರಣಿ ಇದೆ, ಅಲ್ಲಿ ಅನ್ನವನ್ನು ಮಾಡು. ಆಕಾಶಗಂಗಾ ಇದೆ, ಅಲ್ಲಿ ಹುಳಿ ಮಾಡು. ಇನ್ನೊಂದು ತೀರ್ಥವಿದೆ, ಅಲ್ಲಿ ಸಾರ ಮಾಡು. ತುಂಬೂರು ತೀರ್ಥದೊಳಗೆ ತುಪ್ಪ ಕಾಯ್ತು ಅಂತ ಹೇಳಿ ಇಷ್ಟೆಲ್ಲ ವ್ಯವಸ್ಥೆಗಳಿದೆಲ್ಲ ಮಾಡಿ ಹೋಗು. ಅಂದ್ರೆ ಇದರಿಂದ ನಮಗೆ ತಿಳಿಸಿಕೊಟ್ಟ ದೇವರ ಸೇವೆಗಾಗಿ ತುಳಸಿ ಇಲ್ಲ ಏರಿಸಿಲ್ಲ, ಹೂ ಇಲ್ಲ ಏರಿಸಿಲ್ಲ, ಇನ್ನೊಂದಿಲ್ಲ, ಅಕ್ಕಿ ಇಲ್ಲ, ನೈವೇದ್ಯ ಮಾಡಿಲ್ಲ, ಮಡಿಯಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ, ನಾವು ಮಾಡಿಲ್ಲ. ಈ ತರಹದಿಂದ ನಾವು ಹೇಳಿದ್ರೆ ದೇವರು ನಮ್ಮ ಮೇಲೆ ಸಿಟ್ಟಾಗುವುದು ನಿಶ್ಚಿತ, ಸಿಟ್ಟಾಗುವುದು ನಿಶ್ಚಿತ. ದೇವರು ಸಿಟ್ಟಾಗದೇ ಇರುವ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮದಿದೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ವೈಭವದಿಂದ ಅಡಿಗೆ ಆಯ್ತು, 1 ನಿಮಿಷದೊಳಗೆ ಅಡಿಗೆ ಆಯ್ತು, ಎಲ್ಲ ಸಿದ್ಧವಾಯ್ತು. ಅಡಿಗೆ ಅಗ್ನಿ ಬಂದು ಹೇಳಿದ, ಸ್ವಾಮಿ ಅಡಿಗೆ ಸಿದ್ಧವಾಗಿದೆ. ದೇವರನ್ನ ಆಯ್ತಾ ಅಡಿಗೆ ಆಯ್ತಾ, ಹಾಗಾದ್ರೆ ಊಟ ಕೊಡ್ತಾರೆ ಎಲ್ಲರಿಗೂ. ಅಷ್ಟ್ರಾಗ ಬ್ರಹ್ಮದೇವರು ಬಂದ್ರು. ಇದು ಒಂದು ಸಿಟ್ಟಿಗೆ ಬರೋ ವಿಷಯನೇ. ಬ್ರಹ್ಮದೇವರು ಅಂದ್ರ, ಅಲ್ಲ ತೀರ್ಥ ನೈವೇದ್ಯ ಇವತ್ತೆಲ್ಲ ಹಾಗೆ ಇರ್ತಾವಲ್ಲ, ಎಲ್ಲಿ ಏನಾಗಿದೆ ಗೊತ್ತಾಗಿರೋದಿಲ್ಲ. ಯಾರಾದ್ರೂ ಬಂದು ತೀರ್ಥ ನೈವೇದ್ಯ ಅನ್ಬೇಕು, ಆ ಯಜಮಾನನ ಮಾರಿ ನೋಡ್ಬೇಕಾಗ. ಈಗ ಮೊದ್ಲೇ 3 ಗಂಟೆ ಆಗಿದೆ, ಇಷ್ಟು ಲೇಟ್ ಆಗಿದೆ, ಊಟ ಕೊಡಿಸ್ಬೇಕಾಗಿದೆ. ಇಂಥದ್ರಲ್ಲಿ ಪೂಜೆ ತೀರ್ಥದ ನಾ ಎಲ್ಲಿಂದ ಆಚಾರ ಹುಡುಕ್ಲಿ? ದೇವರಿಂದ ಏನೋ ಬ್ರಹ್ಮ ಹಿಂಗೆಲ್ಲ ನಾನು ಕುತ್ತಿಗೆ ಸಿಗಾಕಿದ್ರೆ, ಹೋಗ್ ಬ್ರಹ್ಮ ಒಂದು ಕೆಲಸವನ್ನು ಮಾಡು, ಇಲ್ಲೇ ಸಿಂಹಾಸನ ನರಸಿಂಹ ದೇವರಿದ್ದಾರೆ, ಆ ನರಸಿಂಹ ದೇವರಿಗೆ ಹೋಗಿ ನೀನೇ ನೈವೇದ್ಯ ಮಾಡು. ಈಗ ಆಚಾರ ಹಣೆ ಬಾರ ಹಿಂಗೆ ಇರ್ತದೆ. ಯಾರು ಪೂಜಾ ನೈವೇದ್ಯ ಅಂತಾರ ನೋಡ್ರಿ, ಅವ್ರ ತಲೆ ಮೇಲೆ ಬರುತ್ತೆ.
ಯಾಕಂದ್ರೆ ಅವನಿಗೊಂದೇ ನೈವೇದ್ಯ ತೀರ್ಥ ಬೇಕಾಗಿರ್ತದೆ. ನಿನ್ನ ನೈವೇದ್ಯ ಎಲ್ಲರಿಗೂ ನಡೆಯುತ್ತೆ, ಹಾಗಾಗಿ ಹೋಗಿ ನೈವೇದ್ಯವನ್ನು ಮಾಡು ಅಂತ ಹೇಳಿದಾಗ ಬ್ರಹ್ಮದೇವರ ಹತ್ರ ಹೋಗಿ ನರಸಿಂಹದೇವರು ಅಹೋಬಿಲ ನರಸಿಂಹದೇವರು ಸಿಂಹಾಚಲದಾಗಿರ್ತಕ್ಕಂಥ ದಿವ್ಯವಾದ ನರಸಿಂಹದೇವರು ಅಲ್ಲಿ ಹೋಗಿ ಏಕೋ ವಿಷ್ಣುರ್ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭೋಗವ್ಯಯ ಅಂತ ಹೇಳಿ ನೈವೇದ್ಯವನ್ನು ಮಾಡ್ತಾರೆ. ನೈವೇದ್ಯವನ್ನು ಮಾಡಿ ಬಂದು ಎಲ್ಲರಿಗೂ ಊಟ ಕೂಡಿಸ್ಬೇಕು. ವಸಿಷ್ಠ ಮೊದಲಾದ ಎಲ್ಲ ಋಷಿಗಳನ್ನು ಊಟಕ್ಕೆ ಕೂಡಿಸ್ತಾ ಇದ್ದಾರೆ. ಆಗ ವಸಿಷ್ಠರು ಬಂದಂತಾರೆ, ಅಲ್ಲೋ ಮತ್ತೆ ಇನ್ನು 5 ದಿವಸ ಮದುವೆಗಿದೆ, ಈ ನಾಂದಿ ಎಲ್ಲಿ ಸ್ಥಾಪನೆ ಮಾಡಬೇಕು? ನಾಂದಿ ಇಡುವುದಕ್ಕೆ ಒಂದು ಮನಿ ಇಲ್ಲ, ಕೀಲಿ ಹಾಕಿ ಇಡುವುದಕ್ಕೆ ದೇವರ ಹತ್ರ. ಆಗ ನೆನಪಾಯ್ತು, ಹಾಗಾದ್ರೆ ಇಲ್ಲೇ ವರಾಹದೇವ್ರ ಗುಡಿ ಇದೆ, ಹೋಗೋಣ ನಡೀರಿ ಅಂತೇಳಿ ವರಾಹದೇವ್ರ ಗುಡಿಗೆ ಹೋದ್ರು. ಆ ವರಾಹದೇವ್ರ ಪಕ್ಕ ಬುದ್ಧಿವಂತರು, ಅವ್ರು ಊಟ ಮುಗಿಸಿ ಕೀಲಿ ಹಾಕಿ ಬೀಗ ಜಡದ ಮಲಿಗೆ ಬಿಟ್ರ. ಮಗ ನಾನು ಕರೆದಿಲ್ಲ ಅಂದ ಮೇಲೆ ನಾನೇ ಬಾಗಿಲಾಗ ತೆಗೆದಿಡ್ಲಿ ಅಂತ ಹೇಳಂತ ಹೋಗಿ ಬಾಗಿಲ ಬಡ್ದ 4 ಗಂಟೆ ಸುಮಾರು. ಏನಪ್ಪಾ ಶ್ರೀನಿವಾಸ ಏನೋ ಬಂದಿ? ಏನಿಲ್ಲ ಸ್ವಾಮಿ, ಅಂದಂಗ ದಶಮಿ ದಿವಸ ನನ್ನ ಮದುವೆ ಅದ, ಮತ್ತ ಸಕುಟುಂಬ ಸಪರಿವಾರ ಸಹಿತರಾಗಿ ಬಂದು ಆಶೀರ್ವಾದವನ್ನು ಮಾಡ್ಬೇಕು. ವರಾಹದೇವರಂತಾರೆ, ಈಗ ನೋಡಿದ್ರು 3 ಕೋಟಿ ಜನ ಗದ್ದಲ ಇಟ್ರ ನನ್ನ ಮಗ ಇಷ್ಟು ಜನರನ್ನ ಕರೆದಾನ, ನನಗೆ ಇವತ್ತು ಕರೀಲಿಕ್ಕೆ ಬರ್ಲಿಕ್ಕತ್ತ ನೀನು? ನಾನು ನೋಡಿ ಶ್ರೀನಿವಾಸ, ವೈಶಾಖ ಮಾಸ ತುಂಬಾ ಬಿಸಿ, ನಾನು ಭಾರಿ ಎಲ್ಲ ಭತ್ತ ಬೆಳೆದು ಬಂದಿದೆ, ರಾಶಿ ಮಾಡೋ ಸಮಯವಿದೆ, ನಾನು ಬರ್ಲಿಕ್ಕೆ ಆಗೋದಿಲ್ಲ, ನಾನು ಬಕುಲಾದೇವಿ ಹೊಟ್ಟೆಯೊಳಗೆ ಇದ್ದಿ ಅಂತ ತಿಳ್ಕೊಂಡ್ಬಿಡು. ಬಕುಲಾದೇವಿ ಇದ್ದಾಳೆ, ಎಲ್ಲ ವ್ಯವಸ್ಥೆ ಮಾಡ್ತಾಳೆ, ನನ್ನಿಂದ ಆಗುವುದಿಲ್ಲ ಸ್ವಚ್ಛ ಹೇಳಿ ಬಾಗಿಲು ಹಾಕೋದಕ್ಕಾಗಿ ಹೊರಟರು. ಶ್ರೀನಿವಾಸ ಅಲ್ಲಿಂದ ಹೋಗವಲ್ಲ ಅವನು. ಕೇಳಿದ್ರೆ ಏನ್ ಕೆಲಸ ಏನಿಲ್ಲ? ಏನಿಲ್ಲ ಸ್ವಾಮಿ, ಈ ನಾಂದಿ ಸ್ಥಾಪನೆ ಮಾಡೋದಕ್ಕಾಗಿ ಬಂದಿದ್ದೇನೆ, ಕುಲದೇವತೆ ಶಮಿ ವೃಕ್ಷ ಸ್ಥಾಪನೆ. ಮಗನೇ, ಅದಕ್ಕೆ ನಾನು ನೆನಪಾಗಿನಿ ನಿನಗ್ ಮನಿ ಇಲ್ಲ, ಅದಕ್ಕೆ ನಾನು ನೆನಪಾಗಿನಿ, ಇಲ್ಲದೆ ನನಗೆ ನೀನು ಆಮಂತ್ರಣ ಕೊಡೋನೇ ಅಲ್ಲ. ಆಯ್ತು ಬಾ, ಇಲ್ಲಿ ಇಲ್ಲಿ ಇಟ್ಟಿ ನೋಡು ಅಂತೇಳಿ ಸ್ಥಳವನ್ನು ಕೊಡ್ತಾರೆ. ಸ್ಥಳದೊಳಗೆ ಶಮಿ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬುದಾಗಿ ಹೇಳಿ ಶಮಿ ಪೂಜೆಯನ್ನು ಮಾಡಿ ಪ್ರತಿಷ್ಠಾಪನವನ್ನು ಮಾಡ್ತಾನೆ. ಎಲ್ಲರಿಗೂ ಮೊದಲಿಗೆ ಯಾರು ಊಟ ಕೊಡಬೇಕು? ಬ್ರಹ್ಮದೇವರ, ರುದ್ರದೇವರ. ದೇವರು ಎಷ್ಟು ಬುದ್ಧಿವಂತ ಅಂದರೆ ವಸಿಷ್ಠ, ಅತ್ರಿ, ಕಶ್ಯಪ ಮೊದಲಾದ ಬ್ರಾಹ್ಮಣರನ್ನು ಋಷಿಗಳನ್ನು ಕೂಡಿಸ್ತಾನೆ ಮೊದಲಿಗೆ ಊಟ. ಬ್ರಹ್ಮದೇವರು ಎಷ್ಟು ದೊಡ್ಡವರಾದ್ರು, ರುದ್ರದೇವರು ಎಷ್ಟು ದೊಡ್ಡವರಾದ್ರು, ಅವ್ರು ನನ್ನ ಕುಟುಂಬದವರು, ಬ್ರಾಹ್ಮಣರ ಮೊಟ್ಟ ಮೊದಲಿಗೆ ಅಂತ ಹೇಳಿ ಊಟಕ್ಕೆ ಕೂಡಿಸಿ ಎಲ್ಲರಿಗೂ ಏಕಕಾಲಕ್ಕೆ ದೇವರ ಕೈ ಎತ್ತಿ 3 ಕೋಟಿ ಜನರಿಗೆ ಶ್ರೀಕೃಷ್ಣಾರ್ಪಣ ಮತ್ತು ಹೇಳಿದಾಗ ಎಲ್ಲರೂ ವೈಭವದಿಂದ ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಕೇಳ್ತಾನೆ, ಬಹಳ ತಡ ಆಯ್ತು, ಸಾವಕಾಶ ಊಟ ಮಾಡ್ರಿ, ಅಡಿಗೆ ಹೆಂಗಾಗ್ಯದ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಂಥ ಅಡಿಗೆ ಎಲ್ಲಿ ಸಿಕ್ಕಿತ್ತು ನಮಗೆ? ಇವತ್ತು ನಾವಂತೂ ನಿತ್ಯ ಚಿಂತನೆ ಮಾಡಬೇಕಾಗಿದೆ. ಸ್ವಯಂ ಅಗ್ನಿ ಮಾಡಿದ ಅಡಿಗೆ, ಬ್ರಹ್ಮದೇವರು ನೈವೇದ್ಯ ಮಾಡಿದ ಅನ್ನ, ಶ್ರೀನಿವಾಸನ ಯಾಜಮಾನ್ಯ, ಅಷ್ಟು ಶುದ್ಧವಾದ ಅನ್ನ ಇನ್ನು ಜಗತ್ತಿನೊಳಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತೊಂದು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೇವೆ ಅಂತಂದ್ರೆ ಯಜಮಾನ ಹೇಗಿರ್ತಾನೋ, ಅಡಿಗೆ ಹೇಗಿರುತ್ತೋ, ಎಷ್ಟು ಮಡಿ ಇರುತ್ತೋ, ಎಷ್ಟು ಮೈಲಿಗೆ ಇರುತ್ತೋ, ಕೇವಲ ಒಂದು 10 ರೂಪಾಯಿ ಬರುತ್ತೆ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡು ಊಟ ಮಾಡಿ ಬರುವ ದುರ್ಧರವಾದ ಪ್ರಸಂಗ, ದುರ್ದೈವದ ಪ್ರಸಂಗ ನಮ್ಮ ಪಾಲಿಗಿತ್ತು. ಆಚಾರ ಬರ್ತಾರೆ, ಮಡಿ ಮಾಡಬೇಕು ಅಂತಿರೋ ಯಾರಿಗೂ ಕಾನ್ಸೆಪ್ಟಿನೊಳಗೆ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ ಶುದ್ಧತೆಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಆಚಾರಿಗೆ 1 ಹೊತ್ತಿನ ಊಟ ಹೋಗತ್ತಲ್ಲ ಅಂತ ಅನ್ನೋ ಸಂಕಟಕ್ಕೆ ಬರಬೇಕು, ಊಟ ಮಾಡಿ ಹೋಗ್ಬೇಕು. ಆ ತರಹದ ಪರಿಸ್ಥಿತಿ ಎಂದಿಗೂ ಬರಬಾರದು, ಎಂದಿಗೂ ಬರಬಾರದು, ಎಂದಿಗೂ ಬರಬಾರದು. ಅಷ್ಟು ಶುದ್ಧತೆಯಿಂದ ಎಲ್ಲರಿಗೂ ಬಡಿಸಿದಾಗ ಸಂತೃಪ್ತಿಯಿಂದ ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ರಾತ್ರಿ ಹೊತ್ತಾಗತ್ತೆ. ರಾತ್ರಿ ಹೊತ್ತಾದಾಗ ದೇವರು ಹೇಳ್ತಾನೆ, ನಡೀರಿ ಆಕಾಶರಾಜನ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿದಾಗ, ಇಲ್ಲಿ ರಾತ್ರಿಯನ್ನು ಹೊರಡೋದು, ನಾಳೆ ಬೆಳಿಗ್ಗೆ ಎದ್ದು ಹೊರಡೋಣ ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದು ಆಕಾಶರಾಜನ ಪಟ್ಟಣಕ್ಕೆ ಹೋಗ್ತಾರೆ. ಮುಂದಿನ ಎಲ್ಲ ಕಥೆಗಳನ್ನು ನಾಳೆಯ ದಿನ ಕೇಳುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾರೆ. ಅರ್ಧ ಗಂಟೆ 20 ನಿಮಿಷ ಹೆಚ್ಚು ತೆಗೆದುಕೊಂಡದ್ದಕ್ಕಾಗಿ ಕೈ ಮುಗಿದು ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣ ಮತ್ತು ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ ಶ್ರೀಕೃಷ್ಣ ಅರ್ಪಣ. ನಾಳೆ ಸರಿಯಾಗಿ